ಶುಕ್ಲಾಂಬರಧರಂ ವಿಷ್ಣುಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯತ್ರ ಯತ್ರ ರಘುನಾಥ ಕೀರ್ತನಂ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಮಾರುತಿಂ ನಮತ ರಾಕ್ಷಸಾಂತಕಂ. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸ ಚಾಣೂರಮರ್ದನಂ. ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೀವರರು ಶಾಶ್ವತರು ಶ್ರೀವರರು ಶಾಶ್ವತರು ಅಖಿಲ ವೇದಾವಳಿ ಸಂಸ್ತುತ್ಯನು ಅಖಿಲ ವೇದಾವಳಿ ಸಂಸ್ತುತ್ಯನು ಅಮಿತ ಗುಣಾವಲಂಬರನು ಅಮಿತ ಗುಣಾವಲಂಬರನು ಅಂಬುಜೋದ್ಭವ ಮುಖ್ಯ ಸುರವಾಂಗ ಅಂಬುಜೋದ್ಭವ ಮುಖ್ಯ ಸುರವಾಂಗ ದೇವದೇವನು ದೇವದೇವನು ಅಶೇಷ ಧರಣಿ ದೇವ ದೇವದೇವನ ಶೇಷ ಧರಣಿ ದೇವ ಗೋದ್ವಿಜ ರಕ್ಷಣಾರ್ಥ ಕೃತಾವತಾರರು ಕೃಷ್ಣ. ಗೋದ್ವಿಜ ರಕ್ಷಣಾರ್ಥ ಕೃತಾವತಾರರು ಕೃಷ್ಣ. ಮಾಯಿಗೆ ಯೋಗಕ್ಷೇಮವನು ನಮಗೆ ಮಾಯಿಗೆ ಯೋಗಕ್ಷೇಮವನು ನಮಗೆ. ಗುರುಜನರ ಚರಣ ಕಮಲಗಳಿಗೆ ನಮಸ್ಕರಿಸಿ ಪರಮಾತ್ಮನನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಪರಮ ಮಂಗಳಕರವಾದ ರೀತಿಯಲ್ಲಿ ಈ ಹೊಸ ವರ್ಷದ ಹೊಸ
ಈ ಕಾರ್ಯಕ್ರಮ ಪ್ರಾರಂಭವಾಗಿ ಬಿಟ್ಟಿದೆ. ಮೊದಲಿಗೆ ಹೊಸ ವರ್ಷದ ಸಂಭ್ರಮದ ಕುರಿತು ಒಂದು ಕವನವನ್ನು ರಘುನಾಥ್ ಅವರು ಓದಿದ್ದಾರೆ. ಹೊಸದಾಗಿ ನನ್ನ ಜೊತೆಯಲ್ಲಿ ಕಾರ್ಯಕ್ರಮ ಕೊಡುತ್ತಿರುವವರು ನಮ್ಮ ಗಿರಿಧರ್ ಅವರು. ಆದರೆ ಇಲ್ಲಿಗೆ ಹೊಸಬರಲ್ಲ, ಅವರು ಈ ಕ್ಷೇತ್ರಕ್ಕೂ ಹೊಸಬರಲ್ಲ, ಬಹಳ ಹಳಬರು. ಅಂಥವರ ಜೊತೆಯಲ್ಲಿ ಕಾರ್ಯಕ್ರಮ ನಡೆಸುವುದಕ್ಕೆ ನನಗೆ ಒಂದು ರೀತಿಯಲ್ಲಿ ಬಹಳ ಸಂತೋಷ ಉಂಟಾಗುತ್ತದೆ. ಕಾರಣ ಅವರ ಬಗ್ಗೆ ನಾನು ಕೇಳಿದ್ದೇನೆ. ಸ್ವತಃ ಅವರು ಹುಟ್ಟಿನಿಂದಲೇ ಅವರಿಗೆ ಒಂದು ರೀತಿ ಜನ್ಮಜಾತವಾಗಿ ರಾಗಜ್ಞಾನ ಎಲ್ಲ ಬಂದಿತ್ತು ಅಂತ ನನಗೆ ಆ ವಿಚಾರ ತಿಳಿಯಿತು. ನೋಡುವುದಕ್ಕೆ ಬಹಳ ಸರಳ ವ್ಯಕ್ತಿಗಳಾಗಿ ಕಾಣಿಸ್ತಾರೆ, ಆದರೆ ಈ ಒಂದು ಕ್ಷೇತ್ರದಲ್ಲಿ ಅವರ ಸಾಧನೆ, ಅವರ ಒಂದು ಸಿದ್ಧಿ ಅಸಾಮಾನ್ಯವಾದಂತ ನಾನು ಕೇಳಿದ್ದೇನೆ. ಸಾರೋದಕ್ಕೆ ಈ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂತಹ ಪೂಜ್ಯರಾದ ದಿವಂಗತ ರಾಘವೇಂದ್ರ ರಾಯರ ಅಳಿಯ ಕೂಡ ಹೌದವರು. ಅವರ ಮಗಳು ಕೂಡ ಇವತ್ತು ಬರಬೇಕಿತ್ತು, ಬರಲಿಲ್ಲ. ಕಾರಣಾಂತರದಿಂದ ಇವರ ಧರ್ಮಪತ್ನಿ ಇವರಂತೂ ಬಂದಿದ್ದಾರೆ. ಜೊತೆಯಲ್ಲಿ ನೀವೆಲ್ಲ ಇದ್ದೀರಿ, ಬಹಳ ತಿಳಿದವರು, ವಿದ್ವಾಂಸರು, ಕವಿಗಳಿದ್ದೀರಿ, ಸಾಹಿತಿಗಳಿದ್ದೀರಿ, ವ್ಯಾಖ್ಯಾನಕಾರರಿದ್ದೀರಿ, ಗಮಕಿಗಳಿದ್ದೀರಿ, ಸಾಹಿತ್ಯ ಪ್ರೇಮಿಗಳು, ಸಾಹಿತಿಗಳು ಎಲ್ಲರೂ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ನಮ್ಮ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಭಾರತೀಯ ಜನ ಸಂಸ್ಕೃತಿಯ ಎರಡು ಕಣ್ಣುಗಳ ಇದ್ದ ಹಾಗೆ ಇರುವಂಥವು ರಾಮಾಯಣ, ಮಹಾಭಾರತ ಎಂಬವು. ಆದರೆ ಪರಶಿವನಿಗೆ ಬರೀ ಎರಡೇ ಕಣ್ಣಲ್ಲ, 3 ಕಣ್ಣಿದೆ. ಹಾಗೆ ನಮ್ಮ ಈ ಸಂಸ್ಕೃತಿ ಕೂಡ ಬರೀ 2 ಕಣ್ಣಲ್ಲ, 3ನೇದಾದ ಒಂದು ಕಣ್ಣಿದೆ, ಅದೇ ಭಾಗವತ ಅನ್ನಿಸುವಂಥದ್ದು. ಹಾಗೆ ಪರಶಿವನ 3ನೇ ಕಣ್ಣು ಅದು ಜ್ಞಾನದ ಒಂದು ಸಂಕೇತವೋ, ಹಾಗೆ ಈ ಕಾವ್ಯ ಕೂಡ ಈ ಭಾಗವತ ಅನ್ನುವಂಥದ್ದು ಮನುಷ್ಯನ ಜೀವನದ ಉತ್ಕರ್ಷಕ್ಕೆ ಬೇಕಾದಂಥ ಎಲ್ಲ ಜ್ಞಾನವನ್ನು ಕೊಡುವಂಥದ್ದಾಗಿದ್ದು ಬಹಳ ಮಹಿಮಾನ್ವಿತವಾದ ಒಂದು ಕಾವ್ಯ ಅಂತ, ಒಂದು ಗ್ರಂಥ ಅಂತ ನಮ್ಮಲ್ಲಿ ಅದು ಪೂಜನೀಯವಾದ ಸ್ಥಾನವನ್ನು ಗಳಿಸಿಕೊಂಡಿದೆ. ಈ ವೇದಿಕೆಯಲ್ಲಿ ಸಾಕಷ್ಟು ಕಾಲದಿಂದ ರಾಮಾಯಣ ನಡೆದುಕೊಂಡು ಬರ್ತಾ ಇದೆ, ಮಹಾಭಾರತವೂ ನಡೆದಿದೆ. ಆದರೆ ಭಾಗವತ ಅಷ್ಟಾಗಿ ನಡೆದಿಲ್ಲ. ಅದು ನಡೆಯಲಿ ಅಂತ ಹಿರಿಯರಾದಂಥ ನಮ್ಮ ವೆಂಕಟರಾಮಯ್ಯನವರು ಅಭಿಪ್ರಾಯಪಟ್ಟು ಇದನ್ನೇ ಮಾಡಿ ಅಂತ ನಮಗೊಂದು ಆದೇಶವನ್ನು ಕೊಟ್ಟರು. ಸಂತೋಷದಿಂದ ನಾವಿಬ್ಬರು ಒಪ್ಪಿಕೊಂಡಿದ್ದೇವೆ. ಈಗ ಸ್ವಲ್ಪ ಬಹುಶಃ ಒಂದು ವರ್ಷ ಹತ್ರ ಆಗ್ತಾ ಬಂತು ಅಂತ ಕಾಣ್ತದೆ. ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿದ್ದೆವು, ಭಾಗವತನ ಕುರಿತಾದ ಭಾಗವತ ದರ್ಶನ ಅನ್ನುವಂಥ ಒಂದು ಕಾರ್ಯಕ್ರಮ. ಅಂದು ನಮ್ಮ ಗಂಗಮ್ಮ ಕೇಶವಮೂರ್ತಿಯವರು ಹಾಡಿದರು, ನಾನೇ ವ್ಯಾಖ್ಯಾನ ಮಾಡಿದ್ದೆ. ಕೆಲವರಿಗೆ ನೆನಪಿರಬಹುದು. ಅದು ಭಾಗವತ ದರ್ಶನ ಅಂದರೆ ಭಾಗವತ ಹೇಗೆ ಬಂತು ನಮ್ಮಲ್ಲಿ ಪ್ರಚಾರಕ್ಕೆ. ಪರೀಕ್ಷಿತ ರಾಜನ ಒಂದು ಮರಣ ಭಯವನ್ನು ಹೋಗಲಾಡಿಸುವ ಸಲುವಾಗಿ ಹೇಗೆ ಶುಕಮುನಿಗಳು ಅವನಿಗೆ ನಿರಂತರವಾಗಿ 7 ದಿನಗಳ ಕಾಲ ಈ ಕಥೆಯನ್ನು ಹೇಳಿದರು. ಅದರ ಪರಿಣಾಮ ಏನಾಯಿತು ಇದನ್ನೆಲ್ಲ ಅಲ್ಲಿ ನಾವು ವಿಸ್ತಾರವಾಗಿ ನೋಡಿದ್ದೇವೆ. ಅದು ಒಂದು ರೀತಿಯಲ್ಲಿ ಪೀಠಿಗೆ ಇದ್ದಂಗೆ ಭಾಗವತರ ಮಹಿಮೆಯನ್ನು ಕುರಿತಾದಂಥ ಅದರ ಮಹಿಮೆಯನ್ನು ತೋರಿಸಿಕೊಡುವಂಥ ಒಂದು ಕಥಾಭಾಗ ಅವತ್ತು ನಾವು ಇಟ್ಕೊಂಡಿದ್ದು. ಅವತ್ತು ನಮ್ಮ ಮಾನ್ಯರಾದಂಥ ವೆಂಕಟರಾಮಯ್ಯನವರು ಕಾರಣಾಂತರದಿಂದ ಬರಲಿಲ್ಲ, ನನಗೆ ನೆನಪಿದೆ ಇವಾಗಲೂ ಕೂಡ. ಆದರೆ ಉಳಿದವರೆಲ್ಲ ಬಂದಿದ್ದಾರೆ. ಇವತ್ತು ಅದರ ಮುಂದಿನ ಒಂದು ಕಾರ್ಯವೋ ಏನೋ ಅನ್ನೋ ಹಾಗೆ ನಾವು ಭಾಗವತವನ್ನೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಭಾಗವತದಲ್ಲಿ ಬಹಳ ಮುಖ್ಯವಾದ ಭಾಗ ಅಂತಂದರೆ ದಶಮ ಸ್ಕಂದ, 12 ಸ್ಕಂದಗಳ ಗ್ರಂಥ ಅದು ಭಾಗವತ ಅನ್ನುವಂಥದ್ದು. ಅದರಲ್ಲಿ ದಶಮ ಸ್ಕಂದ ಬಹಳ ಮುಖ್ಯ, ಜೀವಭಾಗ ಅದರಲ್ಲಿ ಇದ್ದಂಗೆ. ಅದು ಅಂದರೆ ಶ್ರೀಕೃಷ್ಣನ ಕಥೆಯಲ್ಲಿ ಬರ್ತದೆ. ಶ್ರೀಕೃಷ್ಣನ ಕಥೆಯಂದ ಮೇಲೆ ಶ್ರೀಕೃಷ್ಣನ ಕಥೆಯನ್ನು ಪ್ರಾರಂಭ ಮಾಡಬೇಕಾದರೆ ಎಲ್ಲಿಂದ ಮಾಡಬೇಕು? ಶ್ರೀಕೃಷ್ಣ ಜನ್ಮದಿಂದಲೇ ಮಾಡಬೇಕು. ಶ್ರೀಕೃಷ್ಣನ ಜನ್ಮ ಆಗಬೇಕಾದ್ರೆ ಏನಾಗಬೇಕು? ಮೊದಲಿಗೆ ಶ್ರೀಕೃಷ್ಣನ ತಂದೆ ತಾಯಿಗಳ ಮದುವೆ ಆಗಬೇಕು. ಹಾಗಾಗಿ ಅಲ್ಲಿಂದಲೇ ಈಗ ಪ್ರಾರಂಭ. ಅರಸ ಕೇಳು ಮಧುರ ಎಂಬ ಪುರದೊಳಗೆ ಅರಸ ಕೇಳ ಮಧುರ ಎಂಬ ಪುರದೊಳಗೆ ದೇವತನ ಮಗಳನ್ನು ದೇವತನ ಮಗಳನ್ನು ಪರಮ ಕನ್ಯಾ ರತ್ನವನು ದೇವಗಿಯರು
ಪುರುಷ ವೇಷದ ಧರೆಯ ಜಂಗಮ ಪುರುಷರ ಪರುಷದ ನಿಪ ಯದೂತ್ತಮರು ಪುರುಷ ವೇಷದ ಧರೆಯ ಜಂಗಮ ಪರುಷವೆನಿಪ ಯದೂತ್ತಮರು ಪತಿಕರಿಸಿದನು ವೈವಾಹಿಕದಲ್ಲಿ ಅದು ಒಲಿದು ವಸುದೇವ ಶ್ರೀಕೃಷ್ಣನ ತಂದೆ ತಾಯಿಗಳು ಎಲ್ಲರಿಗೂ ಗೊತ್ತಿರುವ ಹಾಗೆ ದೇವಕಿ ಮತ್ತು ವಸುದೇವ ಮಥುರಾ ಪಟ್ಟಣದಲ್ಲಿ ನಡೆಯಿತು ಅವರ ವಿವಾಹ. ಮಥುರೆಯನ್ನು ಆಗ ಉಗ್ರಸೇನ ಎಂಬವ ಆಳಿಕೊಂಡಿದ್ದ. ಬಹಳ ವೃದ್ಧನಾದ ರಾಜ, ಆದರೆ ಬಹಳ ಪರಮ ಸಾತ್ವಿಕ. ಅವನ ತಮ್ಮ ದೇವಕ ಅಂತ. ಆ ದೇವಕನ ಮಗಳೇ ಈ ದೇವಕಿ ಎನ್ನುವಳು. ಈ ವಸುದೇವ ಅಂದರೆ ಶೂರ ಎಂಬ, ಅವನು ಯಾದವರ ವಂಶಕ್ಕೆ ಸೇರಿದವನು. ಆ ಶೂರನ ಮಗ ಇವ. ಅವನು ಎಂಥವನು ಅಂತಂದರೆ ಪುರುಷ ವೇಷದ ಧರೆಯ ಜಂಗಮ ಪರುಷ ಅಂತ ಓದಿದ್ರಲ್ಲ. ಅಂದರೆ ಪರುಷ ಅಂತಂದರೆ ಸ್ಪರ್ಶಮಣಿ ಅಂತ ನಾವು ಕರೀತೇವೆ. ಈ ಸ್ಪರ್ಶಮಣಿಯ ಒಂದು ವೈಶಿಷ್ಟ್ಯ ಏನಂತಂದರೆ ಅದು ಯಾವ ಲೋಹದ ಸಂಪರ್ಕಕ್ಕೆ ಬಂದರೂ ಕೂಡ ಆ ಲೋಹವನ್ನು ಚಿನ್ನವನ್ನಾಗಿ ಮಾಡ್ತಾರೆ. ಅದೇ ಅದರ ವೈಶಿಷ್ಟ್ಯತೆ. ಅಂಥ ಯೋಗ್ಯತೆಗೊಳ್ಳವ ಈ ದೇವಕ್ಕೆ ಗಂಡನಾದಂತಹ ವಸುದೇವ ತನ್ನ ಸಂಸರ್ಗಕ್ಕೆ, ತನ್ನ ಸಂಪರ್ಕಕ್ಕೆ ಯಾರೆಲ್ಲ ಬರ್ತಾರೋ ಅಂಥವರನ್ನು ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಮಾಡುವಂಥ ಒಂದು ಯೋಗ್ಯತೆಗೊಳ್ಳ ವ್ಯಕ್ತಿ ಅನ್ನುವ ಅರ್ಥದಲ್ಲಿ ಪುರುಷ ವೇಷದ ಧರೆಯ ಜಂಗಮ ಪುರುಷ ಅಂದರೆ ಮನುಷ್ಯ ರೂಪದಲ್ಲಿ ಭೂಮಿಯಲ್ಲಿ ಅಡ್ಡಾಡಿಕೊಂಡಿರುವಂಥ ಒಂದು ಸ್ಪರ್ಶಮಣಿ ಅಂತ ಅವನನ್ನು ಕರೆದಿದ್ದಾರೆ. ಹಾಗೆ ಕವಿ ಹಾಗೆ ಹೇಳಿದ್ದಾನೆ. ಅಂಥವನಿಗೆ ಇವಳನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಅಂದರೆ ಕೃಷ್ಣನಂತ ಒಬ್ಬ ಅವನು ಅವತಾರ ಪುರುಷ, ಅಂಥವನ ತಂದೆ ಆಗಬೇಕಾದ್ರೆ ಅವನಿಗೊಂದು ಯೋಗ್ಯತೆ ಹಿನ್ನೆಲೆ ಇರಬೇಕಲ್ಲ. ಆದ್ದರಿಂದ ಅಂಥವನೇ ಈ ವ್ಯಕ್ತಿ. ಮತ್ತೆ ಸತ್ಯ ಹೇಳಬೇಕಾದ್ರೆ ಈಗ ಅವನಿಗೆ ಈಗಾಗಲೇ ಕೆಲವು ಮದುವೆ ಆಗಿತ್ತು. ಇನ್ನು ಮೊದಲೇ ಮದುವೆ ಅಲ್ಲ, ಹಿಂದೆಲ್ಲ ಹಾಗೆ ಇತ್ತು. ಈ ರಾಜವಂಶದವರಲ್ಲಿ, ರಾಜರಲ್ಲಿ, ಕ್ಷತ್ರಿಯರಲ್ಲಿ ಮುಖ್ಯವಾಗಿ ಒಂದಕ್ಕಿಂತ ಹೆಚ್ಚು ಮದುವೆ ಎಷ್ಟೋ ಜನ ಆಗ್ತಾ ಇದ್ರು. ರಾಜಾನೋ ಬಹುವಲ್ಲಭ ಅಂತ ಮಾತೇ ಬಂದ್ಬಿಟ್ಟಿತ್ತು. ರಾಜರೆಲ್ಲ ಬಹುವಲ್ಲಭೆಯರನ್ನು ಉಳ್ಳವರು ಅನ್ನೋ ಅರ್ಥ ಅದು. ಅಂದರೆ ಅದು ಯಾಕೆ ಹಾಗಾಗ್ತಿತ್ತು ಅಂತಂದರೆ ಯಾರೋ ಒಬ್ಬಳು ಒಳ್ಳೆ ಹುಡುಗಿ, ಶ್ರೇಷ್ಠಳಾದ ಕನ್ಯೆ ಇದ್ದಾಳೆ, ಯೋಗ್ಯನಾದ ಒಬ್ಬ ವರ ಬೇಕು, ಯಾರಿಗೆ ಕೊಡೋಣ ಅಂತ ಯೋಚನೆ ಮಾಡುವಾಗ ಇಂಥವನಿಗೆ ಕೊಟ್ಟರಾಗ್ಬೋದು, ಒಳ್ಳೆ ಗುಣವಂತ ಇದ್ದಾನೆ ಅಂತ ಅಷ್ಟೇ ಯೋಚನೆ ಮಾಡಿ ಅವನಿಗೆ ಕೊಟ್ಟು ಬಿಡ್ತಾ ಇದ್ರು. ಅವನಿಗೆ ಈಗಾಗಲೇ ಮದುವೆ ಆಗಿದೆಯೋ ಅಥವಾ ಅವಿವಾಹಿತನೋ ಆ ಬಗ್ಗೆ ಚಿಂತೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ, ಅದರಲ್ಲೂ ರಾಜ ವಂಶದವರ ಮಧ್ಯದಲ್ಲಿ. ಹಾಗಾಗಿ ಒಬ್ಬನಿಗೆ ಎಷ್ಟೋ ಸಲ, ಕೆಲವು ಸಲ ಒಂದಕ್ಕಿಂತ ಹೆಚ್ಚು ಮದುವೆ ಆಗ್ತಾ ಇತ್ತು. ಇವನಿಗೂ ಹಾಗೆ ಆಗಿತ್ತು. ಇದು ಮೊದಲೇ ಮದುವೆ ಅಲ್ಲ. ಆದರೂ ಕೂಡ ದೇವಕ ಯೋಚನೆ ಮಾಡಿದ, ಇಂಥ ಪುರುಷ ಶ್ರೇಷ್ಠನಾದಂತಹ ವಸುದೇವನೇ ನನ್ನ ತಂಗಿ ದೇವಕಿಗೆ ಸಮನಾದಂಥ, ಅವನಿಗೆ ಅನುರೂಪನಾದಂಥ ವರ ಅಂತ ಯೋಚನೆ ಮಾಡಿ ಮಗಳನ್ನು ಅವನಿಗೆ ಕೊಡುವಂಥ ತೀರ್ಮಾನ ಮಾಡಿದ. ಬಹಳ ವೈಭವದಿಂದ ಮದುವೆಯೆಲ್ಲ ನಡೆಯಿತು. ಎಷ್ಟಾದರೂ ರಾಜನ ತಮ್ಮನ ಮಗಳಿವಳು. ಆದ್ದರಿಂದ ರಾಜನಾದಂಥ ಆ ಉಗ್ರಸೇನನಿಗೂ ಕೂಡ ಇವಳ ಮೇಲೆ ಭಾಳ ಪ್ರೀತಿ. ಹಾಗಾಗಿ ಮಗಳಿಗೆ ಮದುವೆ ಮಾಡಿಕೊಡುವ ಸಂದರ್ಭದಲ್ಲಿ ಬೇಕಾದಷ್ಟು ಬಳುವಳಿ, ಬೇಕಾದಷ್ಟು ಉಡುಗೊರೆ, ಉಚಿತ ಎಲ್ಲವನ್ನೂ ಕೊಟ್ಟಿದ್ದಾರೆ. ಗಾಡಿಗಳಲ್ಲಿ ಹೇರಿ ಅವುಗಳನ್ನೆಲ್ಲ ಕಳಿಸಿದರು. ಜೊತೆಯಲ್ಲಿ ಆನೆಗಳು, ಕುದುರೆಗಳು ಇತ್ಯಾದಿ ಎಲ್ಲವನ್ನು ಕೂಡ ಕೊಟ್ಟರು. ಈ ಎಲ್ಲವನ್ನು ತೆಗೆದುಕೊಂಡು ಮದುವೆ ಮುಗಿಯಿತು. ವೈಭವ ಉಪೇತವಾಗಿ ಮದುವೆ ನಡೆಯಿತು. ಕೊನೆಯಲ್ಲಿ ಮದುವೆ ಎಲ್ಲ ಮುಗಿದ ಮೇಲೆ ಇನ್ನೇನು ಇವರು ಮಗ ಹೋಗಬೇಕು. ಮದುಮಣಗಿರ್ತಿಯ ಜೊತೆಯಲ್ಲಿ ಒಂದು ಕ್ರಮ ಇದೆ. ಸಾಮಾನ್ಯವಾಗಿ ಹೊಸ ವಧುವನ್ನು ಗಂಡನ ಮನೆಗೆ ಕಳಿಸುವ ಸಂದರ್ಭದಲ್ಲಿ ಅವಳ ಜೊತೆಯಲ್ಲಿ ತವರು ಮನೆಯವರು ಯಾರಾದರೂ ಹೋಗುವಂಥ ಕ್ರಮ ಇದ್ದದ್ದೇ. ಈಗಲೂ ಇದೆ ಇದು. ಆ ಮದುಮಗಳ ತಂಗಿಯೋ ಅಕ್ಕನೋ ಯಾರೋ ಹೋಗ್ತಾರೆ. ಕೆಲವು ಸಲ ಹಿಂದೆ ಬಹುಶಃ ತಮ್ಮ ಅಣ್ಣ ಯಾರಾದರೂ ಹೋಗ್ತಿದ್ರು ಅಂತ ಕಾಣ್ತಾರೆ. ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು, ಸ್ವಲ್ಪ ಕಾಲ ಇದ್ದು ಹಿಂದಕ್ಕೆ ಬರ್ತಾಯಿದ್ರು. ಯಾಕೆ ಇದು ಅಂತಂದರೆ ಈ ಮನೆಯನ್ನು, ತವರು ಮನೆಯನ್ನು ಬಿಟ್ಟು ಹೋಗುವಾಗ ಆ ಹುಡುಗಿಗೆ ಬಹಳ ದುಃಖವಾಗ್ತಾ ಇರ್ತಾರೆ. ಇಷ್ಟು ದಿನಗಳ ಕಾಲ ತಾನು ಬೆಳೆದಿರುವಂಥ ಮನೆಯನ್ನು ಬಿಟ್ಟು ಹೋಗಬೇಕಂದ್ರೆ ಅದು ಸ್ವಲ್ಪ ಸಾಕಷ್ಟು ಸಂಕಟವನ್ನು ಉಂಟು ಮಾಡುವಂಥ ಸನ್ನಿವೇಶವೇ. ಜೊತೆಯಲ್ಲಿ ಮನೆಗೆ ಕಳಿಸುವ ತಂದೆ ತಾಯಿಗಳಿಗೂ ಅಥವಾ ತವರು ಮನೆಯವರಿಗೂ ಅಷ್ಟೇ ದುಃಖಕರವಾದ ಸನ್ನಿವೇಶ.
ಹಾಗಾಗಿ ಕನಿಷ್ಠ ಪಕ್ಷ ಅವಳು ಹೋಗುವ ಕಾಲದಲ್ಲಿ ಅವಳ ಜೊತೆಯಲ್ಲಿ ತವರು ಮನೆಯವರು ಯಾರಾದರೂ ಕೆಲವರು ಹೋದರೆ ಅದರಿಂದ ಸ್ವಲ್ಪ ಮಟ್ಟಿಗೆ ಅವಳ ದುಃಖ ಕಡಿಮೆ ಆಗ್ತದೆ. ಅವಳಿಗೆ ಒಂದು ರೀತಿಯ ಭರವಸೆ ಬರ್ತದೆ. ನಾನು ಮದುವೆ ಆದ ಮೇಲೂ ಕೂಡ ನನ್ನ ತವರು ಮನೆಯವರು ನನ್ನಿಂದ ದೂರ ಆಗಲಿಲ್ಲ ಅನ್ನುವಂಥ ಒಂದು ಭಾವನೆ ಬರ್ತದೆ ಎಂಬ ಕಾರಣಕ್ಕಾಗಿ ಇದೊಂದು ಪದ್ಧತಿ ಮೊದಲಿಂದಲೂ ನಡ್ಕೊಂಡು ಬಂದದ್ದು. ಹಾಗಾಗಿ ಇಲ್ಲಿ ಕೂಡ ಹಾಗೆ ಆಗಬೇಕಲ್ಲ. ಯಾರು ಹೋಗಬೇಕು ಈ ಹುಡುಗಿ ಜೊತೆಯಲ್ಲಿ ಅಂತ ಒಂದು ಹುಡುಗಿ ಹೊರಟಿದ್ದಾಳೆ. ದಿವ್ಯವಾಗಿ ಅಲಂಕರಿಸಲ್ಪಟ್ಟಂಥ ರಥದಲ್ಲಿ ಕೂಡಿಸಿ ಆ ವಧುವರರನ್ನು ಕಳಿಸಿಕೊಡ್ತಾ ಇದ್ದಾರೆ. ವಧುವರರ ಜೊತೆಯಲ್ಲಿ ಇನ್ನೂ ಅನೇಕ ರಥಗಳು ಎಲ್ಲ ಆನೆ ಕುದುರೆ ಎಲ್ಲ ಹೊರಡ್ತಾ ಇದೆ. ಜನರು ಸಾವಿರಾರು ಸಂಖ್ಯೆಯಲ್ಲಿ ಕಿಕ್ಕಿರಿದು ನೆರೆದಿದ್ದಾರೆ ಈ ಒಂದು ದೃಶ್ಯವನ್ನು ನೋಡುವುದಕ್ಕೆ. ಎಲ್ರಿಗೂ ದೇವಕ್ಕೆ ಅಂದರೆ ಪರಮ ಪ್ರೀತಿ. ಹಾಗೆ ಎಷ್ಟೋ ಜನ ಜಯಕಾರ ಹಾಕ್ತಾ ಇದ್ದಾರೆ, ಘೋಷಣೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ವೈಭವ ಎಲ್ಲ ನಡೀತಾ ಇತ್ತು. ಮಂಗಳ ವಾದ್ಯಗಳು ಕೂಡ ಒಂದು ಕಡೆಯಲ್ಲಿ ಗೋರ್ಗರಿತಾ ಇದ್ದೇವೆ. ಇಂಥ ಒಂದು ಸನ್ನಿವೇಶ. ಆಗ ರಥವನ್ನು ಏರಿ ಇವರಿಬ್ಬರು ಹೊರಟಾಗ ಆ ಹುಡುಗಿಯ ಜೊತೆಯಲ್ಲಿ ಹೋಗೋದು ಯಾರು ಅಂತಂದರೆ, ಈಗ ಈ ಉಗ್ರಸೇನ ನಾವು ಕೇಳಿದ್ದೇವೆ. ಉಗ್ರಸೇನ ಮಗ, ಅವನ ಹೆಸರು ಕಂಸ ಅಂತ. ಕಂಸ ಎನ್ನುತ್ತಲೇ ಎಲ್ಲರಿಗೂ ಗೊತ್ತೇ ಇದೆ. ಕಂಸ ಅಂದರೆ ಬಹಳ ದುಷ್ಟ, ಬಹಳ ಕ್ರೂರ ಅಂತ ಜಗತ್ತಿಗೆ ಆಗಲೇ ತಿಳಿದಿತ್ತು, ಈಗಂತೂ ಗೊತ್ತೇ ಇದೆ. ಅಂಥ ವ್ಯಕ್ತಿಯವ. ಆದರೂ ಕೂಡ ಈ ಕಂಸನಿಗೆ ಕೆಲವು ಸಲ ಸ್ವಲ್ಪ ಒಳ್ಳೆ ಬುದ್ಧಿ ಬರುವಂಥ ಒಂದು ಸಂದರ್ಭ ಇರ್ತಿತ್ತು. ಅಪರೂಪಕ್ಕೊಂದು ಸಲ ಒಳ್ಳೆ ಬುದ್ಧಿ ಬಂದ್ಬಿಡ್ತಿತ್ತು ಅವನಿಗೆ. ಒಂದೇ ಥರ ಅಲ್ಲ ಅವನು, ಅದು ಯಾಕೆ ಗೊತ್ತಿಲ್ಲ. ಉಗ್ರಸೇನ ಅಂದರೆ ನಿಜವಾಗಿ ಹೆಸರು ಮಾತ್ರ ಉಗ್ರ ಅಂತಿದೆ ಅವನ ಹೆಸರಿನಲ್ಲಿ. ನಿಜವಾಗಿ ಸೌಮ್ಯನಾದ ವ್ಯಕ್ತಿ. ಕಂಸ ಆಗಲ್ಲ, ಮಹಾದುಷ್ಟ, ಮಹಾಕ್ರೂರ, ದಬ್ಬಾಳಿಕೆ, ದೌರ್ಜನ್ಯ ಎಲ್ಲ ಮಾಡ್ತಾ ಇದ್ದ ವ್ಯಕ್ತಿ. ಆ ಕಾಲದಲ್ಲಿ ಅವನು ಯುವರಾಜ ಅಂತ ಅನಿಸಿಕೊಂಡಿದ್ದ. ಹೆಸರಿಗೆ ಮಾತ್ರ ನಿಜವಾಗಿ ಅವನೇ ರಾಜ, ಎಲ್ಲವನ್ನೂ ಅವನೇ ನೋಡಿಕೊಳ್ತಾ ಇದ್ದ. ಯಾಕಂದರೆ ತಂದೆ ವೃದ್ಧನಾದ್ದರಿಂದ ಎಲ್ಲ ಇವನದ್ದೇ ಎಲ್ಲ ಕಾರ್ಬಾರ. ಸಾಲದ್ದಕ್ಕೆ ಇವನು ಮತ್ತೆ ಸೇನಾಧಿಪತ್ಯ ಎಲ್ಲ ಇವನ ಕೈಯಲ್ಲೇ ಇತ್ತು. ಅಂಥ ವ್ಯಕ್ತಿ ಯೋಚನೆ ಮಾಡಿದ, ತಂಗಿ, ಅವನಿಗೂ ತಂಗಿ ತಾನೆ, ಅವನ ಚಿಕ್ಕಪ್ಪನ ಮಗಳು, ದೇವಕನ ಮಗಳಾದರೂ ಕೂಡ ತಂಗಿ ಆಯಿತು. ಆದ್ದರಿಂದ ಈ ತಂಗಿಯ ಜೊತೆಯಲ್ಲಿ ನಾನೇ ಹೋಗ್ತೇನೆ ಈ ರಥದಲ್ಲಿ ಅಂತ ಯೋಚನೆ ಮಾಡಿ ಅವನೇನು ಮಾಡಿದ, ಆ ಮಹೋತ್ಸವದೊಳಗೆ ಗಂಧದ ನಾಮರು ಆ ಮಹೋತ್ಸವದೊಳಗೆ ಗಂಧಸ ನಾಮನು ಆ ತಂಗಿಯನು ಮಾನಿಸುತ್ತಾಗ ಆ ಮಘೋರಥದೊಳಗೆ ಭಾಗ್ಯಯಾಗಿ ಸುಕೃತ ಕುಳಿತು ಆ ಮಹಾರಥದೊಳಗೆ ಭಾಗ್ಯನು ಗಿಡಿದು ಕುಳಿತು ಪ್ರೇಮದಿಂದ ಸೆಗುತ್ತಿವೆ ಮೇಘಸ್ತೋಮ ಮೊಳಗುಬವೋ ಮೇಘಸ್ತೋಮ ಮೊಳಗುಬವೋ ವಿಭವರು ವಿಭವ ವಿರಾಮವಾಗಲು ಮೇಘಸ್ತೋಮ ಮೊಳಗುಬವೋ ವಿಭವ ವಿರಾಮವಾಗಲು ನುಡಿದುದು ಒಂದು ಮಹಾನಭೋನಿನದ ಏನೋ ಕೇಳಿಸ್ದಂಗೆ ಅನಿಸ್ತಲ್ಲ. ಮಹಾನಭೋ ನೆನದ, ಬಹಳ ಮೇಲಿಂದ ಕೇಳಿದಂಥ ಒಂದು ಸ್ವರ. ಅದು ಬಹಳ ವಿಚಿತ್ರ ಅಂತ ಒಂದು ಸನ್ನಿವೇಶ ಉಂಟಾಯ್ತು. ಆವಾಗ ಕಂಸ ಏನು ಮಾಡಿದ, ನಾನೇ ಹೋಗ್ತೇನೆ ಅಂತೇಳಿ ರಥವನ್ನು ಏರಿದ. ರಥವನ್ನು ನಡೆಸುವ ಒಬ್ಬ ಸಾರಥಿ ಇದ್ದ, ಅವನ ಹತ್ರ ಕೆಳಗಿಳಿ ಅಂತ ಹೇಳ್ದ. ಸ್ವತಃ ತಾನೇ ಆ ಕುದುರೆಗಳ ವಾಗೆ ಅಂದರೆ ಕಡಿವಾಣವನ್ನು ಕೈಯಲ್ಲಿ ತೆಗೆದುಕೊಂಡ. ಸ್ವತಃ ನಾನೇ ಸಾರಥ್ಯ ಮಾಡಬೇಕು, ನನ್ನ ತಂಗಿಯನ್ನು ಕಳಿಸಿಕೊಡುವಂಥ ಈ ಸಂದರ್ಭದಲ್ಲಿ ನನ್ನ ಭಾವ ತಂಗಿಯರನ್ನು ಕುಳ್ಳಿರಿಸಿಕೊಂಡು ನಾನೇ ಸಾರಥ್ಯ ಮಾಡಿ ಕರೆದುಕೊಂಡು ಹೋಗ್ತೇನೆ. ಭಾಳ ಪ್ರೀತಿಯ ತಂಗಿ, ಮುದ್ದಿನ ತಂಗಿ ಅಂತ ಹೇಳಿದ. ಜನರ ಎಲ್ಲರ ಮಧ್ಯ ಒಂದು ರೀತಿಯಲ್ಲಿ ಅವನಿಗೆ ಸ್ವಲ್ಪ ತೋರಿಸಿಕೊಳ್ಬೇಕಂತಲೂ ಇತ್ತು, ಸ್ವಲ್ಪ ಪ್ರೀತಿ ಇತ್ತು ತಂಗಿ ಮೇಲೆ, ಇಲ್ಲ ಅಂತ ಹೇಳಿ ಅಲ್ಲ. ಅದೇನೋ ಬುದ್ಧಿ ಹಾಗೆ ಬಂದಿತ್ತು ಅವತ್ತು ಅವನಿಗೆ. ಸಾಲದ್ದಕ್ಕೆ ಇವನು ಹೇಳಿ ಕೇಳಿ ಒಬ್ಬ ರಾಜಪುರುಷ, ರಾಜಕುಮಾರ, ನಾಳೆ ರಾಜನಾಗಲಿಕ್ಕಿರುವ, ಈಗಲೇ ರಾಜನಿದ್ದಾಗಿದ್ದಾನೆ. ಇಂಥವ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಮಾಡುವಂಥ ಸೂತತನ ಅಂದರೆ ಏನು? ಸೂತನ ಕೆಲಸ ಅಂದರೆ ಸಾರಥ್ಯ.
ಅದನ್ನು ಮಾಡೋದಕ್ಕೆ ಹೊರಟಿದ್ದಾನೆ. ತಂದೆಗೋಸ್ಕರ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೋಸ್ಕರ. ಜನರಿಗೆಲ್ಲ ಬಹಳ ಆಶ್ಚರ್ಯ ಆಯಿತು. ಅಲ್ಲ ಈಕೆ ನನಗೆ ಕಾಫಿ ಈ ಕಂಸನಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿದೆಯಲ್ಲ ಇವತ್ತು. ದೇವಕಿ ಅದೃಷ್ಟವೇ ಅದೃಷ್ಟ ಅಂತ ಕೆಲವರೆಲ್ಲ ಅಂದ್ಕೊಂಡ್ರು. ದೇವಕಿ ಅಂದ್ಕೊಂಡ್ಲು, ಬಹುಶಃ ನನ್ನ ಅಣ್ಣನಿಗೆ ಎಷ್ಟೊಂದು ಪ್ರೀತಿಯಪ್ಪ ನನ್ನ ಮೇಲೆ, ಹೋಗುವಾಗ ನನ್ನ ಜೊತೆಯಲ್ಲೇ ಬರ್ತೀನಿ ಅಂತ ಹೇಳಿ ತಾನೇ ಕುದುರೆಯ ಕಡಿವಾಣ ಹಿಡ್ಕೊಂಡು ಸಾರಥ್ಯ ಮಾಡ್ಕೊಂಡು ಬರ್ತಾ ಇದ್ದಾನಲ್ಲಪ್ಪ ರಾಜಕುಮಾರನಾರ ನಮ್ಮ ಅಣ್ಣ, ನನ್ನ ಅದೃಷ್ಟವೇ ಅದೃಷ್ಟ ಅಂತ ಅವಳು ಭಾವಿಸಿದ್ಳು. ನಿಜವಾಗಿ ಈ ಕಂಸನ ಬಗ್ಗೆ ಒಂದು ಮಾತು ಬರ್ತದೆ ಮೂಲ ಭಾಗವತದಲ್ಲಿ ಹೇಳ್ತಾರೆ. ಅಲ್ಲಿ ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ ಅಂತ. ಅಂದರೆ ಅವ್ಯವಸ್ಥಿತ ಚಿತ್ತರು ಅಂದರೆ ಯಾರಿಗೆ ಚಿತ್ತ ಒಂದು ರೀತಿಯಲ್ಲಿ ಸ್ಥಿಮಿತದಲ್ಲಿ ಇರುವುದಿಲ್ವೋ, ಕ್ಷಣಚಿತ್ತ ಅಂತ ಒಂದು ಮಾತು ಹೇಳ್ತಾರಲ್ಲ ಕೆಲವರು ಬುದ್ಧಿ ಹಾಗೆ, ಒಂದು ಕ್ಷಣ ಹೀಗೆ ಒಂದು ಕ್ಷಣ ಹಾಗೆ, ಅಂಥ ವರ್ಗಕ್ಕೆ ಸೇರಿದವ ಈ ಕಂಸ. ಇಂಥವರ ಪ್ರಸಾದೋಪಿ ಭಯಂಕರ. ಇಂಥವರು ಒಂದು ವೇಳೆ ನಮ್ಮ ವಿಚಾರದಲ್ಲಿ ತುಂಬ ಪ್ರೀತಿ ತೋರಿಸಿದ್ರು ಅಂದ್ರೆ ಅಲ್ಲೂ ಏನೋ ಅಪಾಯ ಇದೆ ಅಂತ ಅರ್ಥ. ಅಪಾಯ ಇದೆ ಅಂತ ಅರ್ಥ, ನಾವು ಸಂತಡ ಪಡುವಾಗಿಲ್ಲ ಅಂತ, ಏನೋ ಭಯ ಇದೆ ಅದ್ರ ಹಿಂದೆ ಅನ್ನೋ ಅಭಿಪ್ರಾಯ. ಅದನ್ನು ಭಾಗವತದಲ್ಲಿ ಕಂಸನ ವಿಚಾರದಲ್ಲೇ ಹೇಳಿದ್ದಾರೆ ಆ ಮಾತನ್ನು. ಆಗ ಇಲ್ಲಿ ಇವನೇನೋ ಪ್ರೀತಿ ತೋರಿಸ್ತಾನೆ ಅಂತಂದರೆ ಏನೋ ಇರಬೇಕು ಅಂತ ಗೊತ್ತಾಗಲಿಲ್ಲ ಪಾಪ ದೇವಕಿಗೂ. ಅದರ ಸಂಶಯ ಬರಲಿಲ್ಲ ಅವಳಿಗೆ. ಅದು ಯಾಕೆ ಮುಗ್ದೆ ಅವಳು ಗೊತ್ತಾಗಲಿಲ್ಲ, ಇತರರಿಗೆ ಗೊತ್ತಾಗಲಿಲ್ಲ. ಆದರೆ ಇದು ಸತ್ಯವಾಗುವಂಥ ಕಾಲ ಬಹಳ ದೂರ ಏನೂ ಇರಲಿಲ್ಲ. ಹೀಗೆ ಇವನು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ಮುಂದುವರಿತಾ ಇರುವ ಹಾಗೆ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಮಹಾ ನಭೋನಿನ ಮೇಲಿನಿಂದ ಒಂದು ದೊಡ್ಡ ಸ್ವರ ಕೇಳಿಸಿತು. ಆ ಸ್ವರ ಕೇಳುತ್ತಲೇ ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯಗಳನ್ನು ಅಲ್ಲೇ ನಿಲ್ಲಿಸಿಬಿಟ್ರು. ಏನೋ ಜಯಕಾರ ಮಾಡ್ತಿದ್ದವರು ಜಯಕಾರವನ್ನು ನಿಲ್ಲಿಸಿದರು, ವಾದ್ಯ ಮೊಳಗ್ತಾ ಇದ್ದದ್ದು ಅದು ನಿಂತು ಹೋಯಿತು, ಜನರೆಲ್ಲ ಮಾತುಗಳನ್ನು ನಿಲ್ಲಿಸಿದರು. ಎಲ್ಲರೂ ನೋಡಿದರು ಎಲ್ಲಿಂದ ಬರ್ತಾ ಇದೆ ಈ ಒಂದು ಸ್ವರ, ಎಲ್ಲಿಂದ ಅಂತ ಕೇಳಿದರು. ಸ್ವರ ಏನು ಹೇಳಿತು ಅಂದರೆ, ಕಂಸ ಎಲ್ಲ ಕಂಸ ಎಳವ ಕೇಳಲ ಕಂಸ ಎಳವ ಕೇಳಲ ಕಂಸ ಕೂಳನ ತಿಲಗ ಕೂಳನ ತಿಲಗ ತಂಗಿಗ ಮೋಹ ಅವಾನಲವಿದ ಅರಿತುಕೊಳ್ಳ ತಂಗಿಯ ಮೋಗವನಲವಿಂದರಿತುಕೊಳ್ಳ ಎಂಟನೆಯ ಗರ್ಭದಲ್ಲಿ ನಳಿನ ನಾಭನು ಜನಿಸೆ ಎಂಟನೆಯ ಗರ್ಭದಲ್ಲಿ ನಳಿನ ನಾಭನು ಜನಿಸಿ ನಿನ್ನಯ ತಲೆಯ ಮುರಿವನೆಂದು ಗರ್ಭದಲ್ಲಿ ನಳಿನ ನಾಭನು ಜನಿಸಿ ನಿನ್ನಯ ತಲೆಯ ಮುರಿವನೆಂದು ನಭದಲ್ಲಿ ಮೊಳಗುವಂತಿದೆ ನಭದಲ್ಲಿ ಮೊಳಗುವಂತಿದೆ ನುಡಿದು ಅಡಂಗಿದುದು ಒಂದು ಘನದ ಭಸ ಎಲ್ಲ ಕಂಸ, ಮೂರ್ಖನಾದ ಕಂಸ, ಯಾವ ನಿನ್ನ ತಂಗಿಯ ಈ ಮದುವೆಯ ಸಂದರ್ಭದಲ್ಲಿ ವಿಶೇಷ ಸಂಭ್ರಮದಿಂದ ಅವಳನ್ನು ನೀನು ಕರೆದುಕೊಂಡು ಹೋಗುತ್ತಾ ಇದ್ದೀಯೋ, ಅದೇ ತಂಗಿ ನಿನ್ನ ಪಾಲಿಗೆ ದಾವಾನಲ ಇದ್ದ ಹಾಗೆ ತಿಳಿದುಕೋ. ಮುಂದೆ ಅವಳ 8ನೇ ಗರ್ಭದಲ್ಲಿ ಶ್ರೀಹರಿಯೇ ಹುಟ್ಟಿ ಬಂದು ನಿನ್ನನ್ನು ಸಂಹಾರ ಮಾಡಲಿಕ್ಕಿದ್ದಾನೆ ತಿಳಿದುಕೋ ಅಂತ ಅದು ಘೋಷಣೆ ಮಾಡಿಬಿಟ್ಟಿತ್ತು ಆ ಸ್ವರ. ಕಂಸ ಮೊದಲಿಗೆ ಮೂರ್ಖ ಅಂದಾಗ ಸ್ವಲ್ಪ ತಲೆ ಬಿಸಿ ಆಯ್ತು ಅವನಿಗೆ. ಆದರೂ ಯಾರನ್ನ ಎದುರು ಯಾರಾದರೂ ಇದ್ದಿದ್ರೆ ತಕ್ಕ ಶಿಕ್ಷೆ ಕೊಟ್ಟು ಬಿಡ್ಬೋದಿತ್ತು, ಅಲ್ಲೇ ಅವ್ರ ಕತೆ ಮುಗಿತಾ ಇತ್ತೋ ಏನೋ. ಇದು ಮೇಲೆ ಇರುವಂಥ ಶಬ್ದ, ಕಣ್ಣಿಗೆ ಕಾಣದ ಕೈಗೆ ಸಿಗದಂಥ ಯಾವುದೋ ಒಂದು ಶಕ್ತಿಯೋ ವ್ಯಕ್ತಿಯೋ ಹೇಳಿದಂಥ ಒಂದು ಮಾತನ್ನುವಾಗ ಇನ್ನೇನು ಮಾಡುವ ಹಾಗೂ ಇಲ್ಲ. ಆಮೇಲೆ ಸುಮ್ಮನಿದ್ದ ಕೇಳಿಕೊಂಡ, ಎಲ್ಲರೂ ಕೇಳಿದರು. ಕೇಳಿದಾಗ ಪರಿಣಾಮ ಏನಾಯಿತು ಅಂತಂದರೆ, ಅಯ್ಯೋ ಮಂಗಳ ಮಹೋತ್ಸವ ಅದು, ಅದರ ಪರಿಣಾಮ ಮಂಗಳದ ಬೆಳಗಯ್ಯ
ಮಂಗಳದ ಬೆಳೆಯ ಅಗದಗದ ಇಂಗಳದ ಮಳೆಗರೆದ ತೆರನಾಯಿತು ಮಂಗಳದ ಬೆಳಗೈಯ ಅಗದಗದ ಇಂಗಳದ ಮಳೆಗರದ ತೆರನಾಯಿತು ಅಂಗದಲ್ಲಿ ಭಯ ಹೊಯ್ದು ಖಳನದ ಕೇಳಿದ ಕ್ಷಣಕ್ಕೆ ಖಳನದ ಕೇಳಿದ ಕ್ಷಣಗೆ ಕಂಗಳಲ್ಲಿ ಕಿಡಿಗರಡಿ ಕಂಗಳಲ್ಲಿ ಕಿಡಿಗೆದರಿ ಫಡ ಫಡ ತಂಗಿಯೋ ತನ್ನೊಡನ ಕೇಳಿನ ಸಿಂಗಿಯೋ ಕಂಗಳಲ್ಲಿ ಕಿಡಿಗೆದರಿ ಫಡ ಫಡ ತಂಗಿಯೋ ತನ್ನೊಡಲ ಕೇಳಿನ ಸಿಂಗಿಯೋ ಸಾರು ಸಾರೆನುದ ಕೊಂಡನು ಜಡಿದಡಾಯುಧವ ಕಂಸ ಹೀಗೆ ಯಾವಾಗ ಸ್ವರ ಕೇಳಿಸಿತೋ ಮಂಗಳ ಮಹೋತ್ಸವ, ಮಂಗಳವನ್ನೇ ಬಿತ್ತಿ ಮಂಗಳವನ್ನೇ ಬೆಳೆಯುವಂಥ, ಮಂಗಳವನ್ನೇ ಕೃಷಿ ಮಾಡಲಿಕ್ಕೆ ಹೊರಟಿರುವಂಥ ಒಂದು ಉತ್ಸವ. ಆಗ ಇಂಗಳದ ಮಳೆ ಗರೆದ ಓಲಾಯಿತು. ಮಂಗಳದ ಬೆಳೆಗೈಯಲು, ಇಂಗಳ ಅಂತಂದರೆ ಬೆಂಕಿಯ ಕೆಂಡ, ಬೆಂಕಿಯ ಕೆಂಡದ ಮಳೆ ಆ ಬೆಳೆ ಮೇಲೆ ಸುರಿದ್ರೆ ಹೇಗೆ ಬೆಳೆಯೆಲ್ಲ ಸುಟ್ಟು ಸೀಕರಿಯಾಗಿ ಹೋಗ್ತದೋ ಹಾಗಾಯಿತು ಪರಿಣಾಮ. ಮಂಗಳ ಮಹೋತ್ಸವದ ವಾತಾವರಣ ಎಲ್ಲ ಭಂಗವಾಗಿ ಹೋಯಿತು ಈ ಒಂದು ಸ್ವರದಿಂದ. ಮತ್ತೆ ಯಾರೂ ಮಾತಾಡಲಿಲ್ಲ, ಯಾರೂ ಉಸಿರೆತ್ತಲಿಲ್ಲ, ಎಲ್ಲರಿಗೂ ಭಯ. ಆದರೆ ಎಲ್ಲರಿಗಿಂತ ಹೆಚ್ಚಿನ ಭಯ ಕಂಸನಿಗೆ. ಭಯ ಹೋಯಿತು, ಭಯವಾಯಿತು. ಆದರೆ ಅವನೇನು ಯೋಚನೆ ಮಾಡಿದ, ಭಯ ಕೆಲವು ಸಲ ಏನಿದು ಕೇಳಿದಂಥ ಸ್ವರ ಏನು ಅದನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ಆಕಾಶವಾಣಿ ಅಂತ ಹೇಳ್ತಾರೆ. ಈಗ ನಮ್ಮಲ್ಲಿ ಆಕಾಶವಾಣಿ ಅಂತ ಒಂದು ಯಂತ್ರವೇ ಇದೆ, ನಮ್ಮ ಮನೆಯಲ್ಲೆಲ್ಲ ಇಟ್ಕೊಂಡಿರ್ತೀವಿ, ಕೆಲವರ ಮನೆಯಲ್ಲಿ ಇರ್ಬೋದು. ಆ ಆಕಾಶವಾಣಿ ಅಲ್ಲ ಇದು ಮೇಲಿಂದಲೇ ಬೀಳುವಂಥ, ಆಕಾಶದಿಂದಲೇ ಕೇಳಿಸುವಂಥ ಒಂದು ವಾಣಿ. ನಿಜವಾಗಿ ಆಕಾಶದಿಂದ ಕೇಳುವಂಥ ವಾಣಿ ಆಕಾಶವಾಣಿ. ಹಾಗೆ ನೀವು ಹೇಳಿದಾಗ ಅಶರೀರವಾಣಿ ಅಂದರೆ ಅದು ಯಾರು ಹೇಳ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ, ಕಾಣಿಸೋದಿಲ್ಲ. ಅವರು ಪ್ರತ್ಯಕ್ಷವಿಲ್ಲದೆ ಪರೋಕ್ಷವಾಗಿ ಆಡುವಂಥ ನುಡಿ. ಆದ್ದರಿಂದ ಅಶರೀರವಾಣಿ ಹೌದು. ಇದು ಹಿಂದಿನ ಯುಗಗಳೆಲ್ಲ ಸಾಕಷ್ಟು ಆಗಿಂದಾಗ ಕೇಳಿಸ್ತಾ ಇತ್ತು, ಈಗ ಕೇಳಿಸೋದಿಲ್ಲ. ಯಾಕೆ ಹೇಗೆ ಅಂತಂದರೆ ಅವತ್ತಿನ ವಾತಾವರಣದಲ್ಲಿ ಜನರಲ್ಲಿ ಒಂದು ರೀತಿಯ ತಪಸ್ಸು, ಭಕ್ತಿ, ಶ್ರದ್ಧೆ, ಧರ್ಮ ಇದೆಲ್ಲ ಹೆಚ್ಚಿನ ಮಟ್ಟದಲ್ಲಿ, ಸತ್ಯ ಧರ್ಮ ಎಲ್ಲ ಹೆಚ್ಚಿನ ಮಟ್ಟದಲ್ಲಿ ಇದ್ದ ಕಾಲ ಆದ್ದರಿಂದ ಅದು ಕೇಳಿಸ್ತಾ ಇತ್ತು. ಆಗಿನವರಿಗೆ ಅದನ್ನು ಕೇಳುವಂಥ ಶಕ್ತಿ ಇತ್ತು. ಅಂದರೆ ಒಂದು ರೀತಿಯಲ್ಲಿ ನೋಡಿದರೆ ಈ ಅಶರೀರವಾಣಿ ಅನ್ನುವಂಥದ್ದು ಆಕಾಶವಾಣಿ ಅಂತ ನಾವು ಅದನ್ನು ಕರಿತೇವಲ್ಲ, ಬರೀ ಆಕಾಶ ಹೊರಗೆ ಮಾತ್ರ ಇರುವಂಥದ್ದಲ್ಲ, ನಮ್ಮೊಳಗೊಂದು ಆಕಾಶ ಇದೆ ಅಂತ ಹೇಳ್ತಾರೆ. ಉಪನಿಷತ್ನಲ್ಲಿ ಹೇಳ್ತಾರೆ ಅದನ್ನು ದಹರಾಕಾಶ, ಹಾರ್ದಾಕಾಶ ಅಂತೆಲ್ಲ ಕರೆದಿದ್ದಾರೆ. ಅದನ್ನು ಹೊರಗೆ ಯಾವ ಆಕಾಶ ಇದೆಯೋ ಅದರ ಒಂದು ರೂಪ ಒಳಗೂ ಕೂಡ ಆಕಾಶ ಇದೆ ಅಂತ. ಅಂಡ ಪಿಂಡಾಣದಲ್ಲಿದ್ದದ್ದೆಲ್ಲ ಬ್ರಹ್ಮಾಂಡದಲ್ಲಿದ್ದೆಲ್ಲ ಪಿಂಡಾಣದಲ್ಲಿ ಇರ್ತದೆ ಅಂತ ಒಂದು ಮಾತು ಕೂಡ ಉಂಟಲ್ಲ. ಹಾಗೆ ದೇವತೆಗಳು ಹೇಳುವಂಥ ಮಾತಿದು. ನಿಜವಾಗಿ ಲೋಕದ ಮನುಷ್ಯರ ಒಂದು ಮಾರ್ಗದರ್ಶನಕ್ಕಾಗಿ ದೇವತೆಗಳು ಕೊಡುವಂಥ ಒಂದು ಸಂದೇಶ ಅದು ಒಂದು ರೀತಿಯಲ್ಲಿ ದೇವತೆಗಳು ನಮ್ಮೊಳಗೂ ಇದ್ದಾರೆ, ಒಂದು ರೀತಿಯಲ್ಲಿ ಅದು ನಮ್ಮ ಅಂತರಂಗದ ವಾಣಿಯೂ ಹೌದು, ಹೊರಗಿನ ವಾಣಿಯೂ ಹೌದು. ಆದರೆ ಈಗ ನಮಗೇನಾಗಿದೆ, ನಮ್ಮ ಅಂತರಂಗದ ವಾಣಿಯನ್ನು ಕೇಳುವಂಥ ಶಕ್ತಿ ನಮ್ಮಲ್ಲಿ ಇಲ್ಲ ಈಗ. ಯಾಕಂದರೆ ನಾವೆಲ್ಲ ಬಹಿರ್ಮುಖರಾಗಿ ಬಿಟ್ಟಿದ್ದೇವೆ. ಅಂತರ್ಮುಖತೆ ಎನ್ನುವುದು ಸ್ವಲ್ಪವೂ ಇಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ನಾವೊಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಒಂದು 5 ನಿಮಿಷ ದೇವರ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಮತ್ತು ಯಾರೋ ಸಿಗ್ತಾರೋ ಏನೋ ಮಾತು ಪ್ರಾರಂಭ ಮಾಡಿಬಿಡ್ತೀವಿ, ಎಲ್ಲಿದ್ದೇವೆ ಅನ್ನೋದನ್ನು ಮರ್ತೇ ಬಿಡ್ತೇವೆ. ಇಷ್ಟರ ಮಟ್ಟಿಗೆ ಅಂತರ್ಮುಖತೆ ಎನ್ನುವುದು ನಮ್ಮಲ್ಲಿ ಇಲ್ಲ ಆಗಿದೆ. ಆ ಅಂತರ್ಮುಖತೆ ಇಲ್ಲವಾದ್ದರಿಂದ ನಾವು ಅತಿ ಬಹಿರ್ಮುಖರಾದ್ರಿಂದ ಈಗ ನಮಗೆ ಆಕಾಶವಾಣಿ ಕೇಳುವಂಥ ಶಕ್ತಿ ನಮಗಿಲ್ಲ. ಅದು ಕೇಳ್ತಾ ಇತ್ತೋ ಏನೋ ಗೊತ್ತಿಲ್ಲ, ಈಗ ಕೇಳುವಂಥ ಶಕ್ತಿ ನಾವು ಈ ಕಲಿಯುಗದಲ್ಲಿ ಕಳ್ಕೊಂಡಿದ್ದೇವೆ. ಹಿಂದಿನ ಯುಗಗಳಲ್ಲಿ ಅದು ಆಗಿಂದಾಗ ಕೇಳಿಸ್ತಾ ಇತ್ತು. ಲೋಕರ ಜನರ ಮಾರ್ಗದರ್ಶನಕ್ಕಾಗಿ ದೇವತೆಗಳು ಕೊಡುವಂಥ ಸಂದೇಶ, ಅದು ದೇವತೆಗಳಿಗೆ ಭೇದ ಇಲ್ಲ. ಎಲ್ಲರಿಗೂ ಕೂಡ ತಮ್ಮ ಸಂದೇಶವನ್ನು ಅವರು
ಕೇಳಿಸ್ತಾ ಇದ್ರು, ಅಗತ್ಯ ಬಿದ್ದಾಗ ಕೇಳಿಸ್ತಾ ಇದ್ರು. ಯಾಕಂದರೆ ಕಂಸ ಇದ್ದಾನಲ್ಲ ಮಹಾದುಷ್ಟ, ನಿಜವಾಗಿ ದೇವತೆಗಳ ದ್ವೇಷಿ ಅವ. ತಮ್ಮ ದ್ವೇಷಿ ಆದರೂ ಕೂಡ ಅವನಿಗೆ ಕೇಳಿಸಿದರು ದೇವತೆಗಳು. ಹೇಗೆ ಸೂರ್ಯದೇವ ತನ್ನ ಶಾಖವನ್ನು, ತನ್ನ ಶಕ್ತಿಯನ್ನು ಎಲ್ಲ ಪ್ರಾಣಿಗಳಿಗೆ ಸಮಾನವಾಗಿ ಹಂಚ್ತಾನೋ, ಭೇದವಿಲ್ಲದೆ ಕೊಡ್ತಾನೋ, ಹಾಗೆ ದೇವತೆಗಳು ಅಷ್ಟೇ. ಹಾಗಿದ್ದರೆ ಅವರನ್ನು ದೇವತೆಗಳನ್ನು ಕರೆಯುವಂಥದ್ದು. ಸುಮನ ಸರ್ವಂತ ಕರಿತೇವೆ ದೇವತೆಗಳನ್ನು, ಯಾಕಂದರೆ ಒಳ್ಳೆ ಮನಸ್ಸಿನವರು ಒಂದು ಅರ್ಥದಲ್ಲಿ. ಹಾಗಾಗಿ ದೇವತೆಗಳು ಭೇದ ಮಾಡುವಾಗಿಲ್ಲ. ಅವರು ಕೇಳಿಸಿದರು. ಆದರೆ ಆ ಸಂದೇಶದ ಸರಿಯಾದ ಅರ್ಥ ಮಾಡಿಕೊಂಡು ಅದರ ಉಪಯೋಗ ಪಡ್ಕೊಳ್ಳೋದು ಬಿಡೋದು ನಮ್ಮ ಯೋಗ್ಯತೆಗೆ ಬಿಟ್ಟದ್ದು, ನಮ್ಮ ಅದೃಷ್ಟಕ್ಕೆ ಬಿಟ್ಟದ್ದು. ಕಂಸ ಏನು ಮಾಡಿದ, ಅದನ್ನು ಕೇಳಿ ಭಯ ಆಯ್ತು ಅವನಿಗೆ. ಒಂದು ಮಾತಿದೆ, ಭಯವೇ ಭಕ್ತಿಯ ಮೂಲ ಅಂತ ಯಾರೋ ಹೇಳ್ತಾರೆ, ಕೆಲವರು ಹೇಳೋದು ಕೇಳಿದ್ದೇನೆ. ಕಂಸನಿಗೆ ಹಾಗಾಗಲಿಲ್ಲ. ಅವನಿಗೆ ಭಯ ಬಂದ ತಕ್ಷಣ ಮುಂದೆ ಬಂದೇ ಕ್ರೋಧ, ಕಂಗಳಲ್ಲಿ ಕಿಡಿಗೆದರಿ. ಅವನು ಅಂದ್ಬಿಟ್ಟ, ಪಡ ಏನು ತಂಗಿಯೋ ಇವಳು ತಂಗಿ, ನನ್ನ ತಂಗಿ ಅಂತ ಯಾರನ್ನ ನಾನು ಇದುವರೆಗೆ ಪ್ರೀತಿಸ್ತಾ ಇದ್ದೇನೋ ಇವಳು ತಂಗಿಯೋ ಎನ್ನೋಡಲ ಸಿಂಗಿಯೋ, ಇವಳೇನು ತಂಗಿಯೇ? ಇವಳು ತಂಗಿ ಅಲ್ಲ. ಆಕಾಶವಾಣಿ ಹೇಳ್ತಲ್ಲ, ನನ್ನ ಒಡಲನ್ನು, ನನ್ನ ದೇಹವನ್ನು ಅಥವಾ ನನ್ನನ್ನು ಕೊಲ್ಲುವುದಕ್ಕೆ ಹುಟ್ಟಿರುವಂಥ ಮೃತ್ಯು ಸ್ವರೂಪಿಣಿ, ವಿಷ ಸ್ವರೂಪಿಣಿ. ವಿಷ, ಸಿಂಗಿ ಅಂದರೆ ವಿಷ ಅಂತ ಅರ್ಥ. ನನ್ನನ್ನು ಕೊಲ್ಲುವುದಕ್ಕೆ ಹುಟ್ಟಿರುವಂಥ ವಿಷಪ್ರಾಯಳಾದಂಥ ತಂಗಿಗಳು ಅಂತ ಅರ್ಥ ಆಯ್ತಲ್ಲ. ಹಾಗಾದರೆ ಇವಳು ಬದುಕಬೇಕೆ, ಇವಳು ಬಿಡಬೇಕೆ ನಾನು ಅಂತ ಜಡಿಯದ ಅಡಾಯುಧ ಎನ್ನುವಂಥ ಒಂದು ಖಡ್ಗವನ್ನು ಹೊರೆಯಿಂದ ಹೊರಗೆ ತೆಗೆದುಬಿಟ್ಟು, ಇದು ಹೇಗಾಯಿತು ಅಂದರೆ ಕಂಸನ ಕೆಲಸ. ನಿಜವಾಗಿ ಅವನು ಸರಿಯಾದ ರೀತಿಯಲ್ಲಿ ಆಕಾಶವಾಣಿಯನ್ನು ಅರ್ಥ ಮಾಡಿಕೊಂಡಿದ್ದರೆ ಅವನಿಗೆ ಹೊಳೆಯಬೇಕಿತ್ತು. ಬಹುಶಃ ನನ್ನ ದೌಷ್ಟ್ಯ, ದುಷ್ಟತನ, ಕ್ರೂರತನ ಇದೆಲ್ಲ ಬಹಳ ಇತಿಮೀರಿದೆ ಅಂತ ಕಾಣ್ತದೆ. ಇದರಿಂದಾಗಿ ಭಗವಂತನಿಗೂ ನನ್ನ ಮೇಲೆ ಕೋಪ ಬಂದಿದೆ. ಅದಕ್ಕಾಗಿ ಅವನೇ ಹುಟ್ಟಿ ಬರ್ತಾ ಇದ್ದಾನೆ ನನ್ನನ್ನು ಕೊಲ್ಲುವುದಕ್ಕೆ ಅಂತ ಆಕಾಶವಾಣಿ ಹೇಳ್ತಾ ಇದೆ. ಇನ್ನಾದರೂ ನಾನು ಸ್ವಲ್ಪ ನನ್ನ ಜೀವನ ಕ್ರಮವನ್ನು ಬದಲಾಯಿಸಿಕೊಳ್ಳಬೇಕು, ಇನ್ನಾದರೂ ನಾನು ಅವನಿಗೆ ಪ್ರೀತಿಯಾಗುವ ರೀತಿಯಲ್ಲಿ ನಡ್ಕೊಳ್ಳಬೇಕು, ಅವನಿಗೆ ಶರಣಾಗಬೇಕು ಎನ್ನುವ ಭಾವನೆ ಆಗಲಾದರೂ ಅವನಿಗೆ ಬರಬೇಕಿತ್ತು. ಹಾಗೆ ಬರುವ ಬದಲು ಅವನು ಹೀಗೆ ಯೋಚನೆ ಮಾಡಿದ. ಏನು ಹೇಳ್ತಾ ಆಕಾಶವಾಣಿ, ತಂಗಿಯಿಂದ ಮುಂದೆ ನನಗೆ ಕೇಡು ಅಂತ ಹೇಳ್ತಲ್ಲ, ತಂಗಿಯನ್ನೇ ಕೊಂದು ಬಿಟ್ಟರೆ ಹೇಗೆ ಅಂತ ಯೋಚನೆ ಮಾಡಿಬಿಟ್ಟವ. ಆವಾಗ ತಂಗಿಯೂ ಇಲ್ಲ, ತಂಗಿಯಿಂದ ಹುಟ್ಟುವ ಮಗನೂ ಇಲ್ಲ, ನನಗೆ ಸಾವೂ ಇಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟ. ಇದು ಹೇಗಾಯ್ತು ಅಂದರೆ, ನಮ್ಮಲ್ಲೊಂದು ಮಾತು ಹೇಳ್ತೀವಲ್ಲ, ನೆಗಡಿ ಬಂದರೆ ನೆಗಡಿ ಯಾಕೆ ಬರ್ತದೆ, ಮುಂದೆ ಬರದೇ ಇರುವಾಗ ಏನು ಮಾಡಬೇಕು ಎಂಬ ಬಗ್ಗೆ ಯೋಚನೆ ಮಾಡಬೇಕಾದದ್ದು ಬಿಟ್ಟು ಮೂಗನ ಕತ್ತರಿಸ್ಕೊಂಡ್ರೆ ಏನಾಯ್ತು, ಹಾಗೆ ಹಾಕಿದೀಗ. ಹಾಗೆ ಮಾಡಿದ ಯೋಚನೆ ಹೇಳ್ದ, ಇವಳು ತಂಗಿಯೇ ಅಂತ ಅಡಾಯುಧವನ್ನು ಜಡಿದು, ದೇವಕಿ ನೀನು ಬದುಕಬಾರದು, ಸಾಯಿ ನೀನು, ಕೆಡೆ ಜನುತ ಬಾಲಕಿಯ ಮುಂದಲ ಬಿಡಿದು, ಜನುತ ಬಾಲಕಿಯ ಮುಂದಲ ಬಿಡಿದು, ಮದುವೆಯ ರಥದ ಗಲಗೆಯ ಕೆಡೆ ಹೊಡೆದು, ಕೂರದಿಯ ಕೊರಡಿಗೆ ಮೋಹುದಿರೆ, ಕೋರದಿಯ ಕೊರಳಿಗೆ ಮೋಹುದಿರೆ, ಕಂಡು ನಡುಗಿದನು ವಸುದೇವನು, ಕಂಡು ನಡುಗಿದನು ವಸುದೇವನು, ಅವಲಯ ಕಡು ನಿರೋಧ ಸ್ಥಿತಿಗೆ ಹೋಗೋ, ಕೆಡಿಸದಿರು ಕೊಲ್ಲದಿರು, ಹೋಗೋ ಕೆಡಿಸದಿರು ಕೊಲ್ಲದಿರು, ಅವಲಯ ಎನ್ನುತ್ತ ಅಡ್ಡದಿಸುತ್ತ ಇಂತೆಂದ ವಸುದೇವ, ತಂಗಿಗೆ ಹೇಳ್ದ, ದೇವಕಿ ಇದು ಸಾಯುವುದಕ್ಕೆ ಸಿದ್ಧಳಾಗು, ಸಾಯಬೇಕು ನೀನು ಅಂತ. ಕೆಡ ಏನು ಅಂತ ಅವಳ ತುರುಬನ್ನು ಎಳೆದು ಹಿಡಿದು ಬಿಟ್ಟ, ಕೈಯಲ್ಲಿ ಹಿಡ್ಕೊಂಡ. ಆಮೇಲೆ ಆ ರಥದ ಹಲಗೆಯನ್ನು ಕಾಲಿನಿಂದ ಬಲವಾಗಿ ಒಂದು ಸಲ ಒಡೆದು ಬಿಟ್ಟ. ಒದ್ದು ಆ ಕುಡಿದರೆ ಕಡಿವಾಣವನ್ನು ಒಂದು ಕಡೆ ಎಸೆದು ಬಿಟ್ಟ. ಆಮೇಲೆ ಕೂರಸಿ ಹರಿತವಾದಂಥ ಖಡ್ಗವನ್ನು
ಅವಳ ಕೊರಳಿಗೆ ಸರಿಯಾಗಿ ಗುರಿ ಇಟ್ಟು ಒಂದೇ ಬಿಡ್ತೇನಂತ ಮುಂದಾದ. ಜನರೆಲ್ಲ ನೋಡ್ತಾ ಇದ್ದಾರೆ. ಯಾರಿಗೂ ಕೂಡ ಕಂಸನನ್ನು ತಡೆಯುವಂಥ ಧೈರ್ಯವಿಲ್ಲ. ಯಾಕಂದರೆ ಅವ ಒಂದು ರೀತಿಯಲ್ಲಿ ಸರ್ವಾಧಿಕಾರಿ ಇದ್ದ ಹಾಗೆ ಅವನಿಗೆ ಯಾವ ರೀತಿಯ ಯಾರ ಒಂದು ಭಯವೂ ಇಲ್ಲ, ಯಾರ ದಾಕ್ಷಿಣ್ಯವೂ ಇಲ್ಲ, ದಯವೂ ಇಲ್ಲ, ಯಾವುದೂ ಇಲ್ಲ. ಅಂಥ ವ್ಯಕ್ತಿ ಗೊತ್ತಿರುವಂಥದ್ದೇ. ಅಂಥವನ ಮುಂದೆ ನಿಂತು ಒಂದು ಮಾತನ್ನು ಹೇಳುವುದಕ್ಕೆ ಯಾರಿಗೂ ನೈತಿಕ ಧೈರ್ಯ ಇರಲಿಲ್ಲ, ಭಯ ಎಲ್ಲರಿಗೂ ಕೂಡ. ಆದರೆ ಏನು ಮಾಡಬೇಕಾಯಿತು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಮನಸ್ಸಿನಲ್ಲಿ ದುಃಖ ಗಾಬರಿ ಆಗ್ತಾ ಇದೆ. ಯಾರೂ ಮುಂದೆ ಬರಲಿಲ್ಲ. ಆಗ ಹುಡುಗಿಯಂತೂ ನಡುತ್ತಾ ಇದ್ದಾಳೆ ದೇವಕಿ. ಆಗ ಅವಳ ಗಂಡ ವಸುದೇವ ನೋಡಿದ. ಇಷ್ಟಾದರೂ ದೇವಕಿಯ ಗಂಡ ಅವನು ಬಹಳ ಒಬ್ಬ ಸಾತ್ವಿಕ ವ್ಯಕ್ತಿ ಅಂತ ನಾವು ಈಗಾಗಲೇ ನೋಡಿದ್ದೇವೆ. ಅಂಥವನಿಗೆ ಒಂದು ಸ್ವಲ್ಪ ಸಾತ್ವಿಕವಾದ ಒಂದು ಧೈರ್ಯ ಇತ್ತು ಅವನಲ್ಲಿ. ನೈತಿಕವಾದ ಧೈರ್ಯ, ಸಾತ್ವಿಕವಾದ ಒಂದು ಧೈರ್ಯ ಇತ್ತು. ಹಾಗಾಗಿ ಏನೇ ಆಗಲಿ ಈ ಸಂದರ್ಭದಲ್ಲಿ ನಾನು ಸುಮ್ಮನಿರಬಾರದು. ಯಾಕಂದರೆ ಬಾಲಕಿ ಪಾಪ ಹುಡುಗಿ ನಿಸ್ಸಹಾಯಳು, ಇಂಥವಳು ಗಡಗಡ ನಡುಗುತ್ತಾ ಇದ್ದಾಳೆ. ಈ ಸ್ಥಿತಿಯನ್ನು ನೋಡಿ ನಾನು ಸುಮ್ಮನಿರಬಾರದು, ಏನಾದ್ರು ಮಾಡಲೇಬೇಕಂತ ಯೋಚನೆ ಮಾಡಿ ತಡ ಮಾಡಿದೆ. ಓಹೋ ಬಾವಾ, ಓ ಕಂಸ ಮಹಾರಾಜ, ನಿಲ್ಲು, ಕೆಲಸ ಕೆಡಿಸ್ತಾ ಇದ್ದೀನಿ ನೀನು, ಬೇಡ, ಸ್ವಲ್ಪ ನಿಲ್ಲು ಅಂತ ಅವನನ್ನ ತಡೆದ. ಹೇಳುವ ಮೊದಲು ಆ ಕೂರಸಿ ಅಂದರೆ ಖಡ್ಗವನ್ನು ಒಡ್ಡಿದ್ದಾನೆ ಅವಳ ಬಾಯ ಕುತ್ತಿಗೆಗೆ. ಕೂರಸಿಗೆ ಕೈಯೊಡ್ಡಿ ಕೇಳದ ವೀರ ವಿಪುಲ ಪರಾಕ್ರಮಿಯೇ ಕುರಸಿಗೆ ಕೈಯೊಡ್ಡಿ ಕೇಳದ ವೀರ ವಿಪುಲ ಪರಾಕ್ರಮಿಯೇ ನೀನಾರು ನೆನೆದುದಿದೇನು, ನೆನೆದುದಿದೇನು ವೈವಾಹಿಕ ಮಹೋತ್ಸವದ ಭಾರವಣೆ ಲೇಸಾಯಿತು. ಹೆಂಗೊಲೆ ವೀರರಿಗೆ ಮೈಸಿರಿಯೇ, ಹೆಂಗೊಲೆ ವೀರರಿಗೆ ಮೈಸಿರಿಯೇ, ತಂಗಿಗೆ ನಾರಿ ಮುರುಗವೇ, ತಂಗಿಗೆ ಬಾರಿ ಬರುಗದೆ ಕೊರಳ ಖಡುಗದ ಧಾರೆ ಲೇಸೆಂದ ವಸುದೇವ ಕಂಸನನ್ನು ತಡೆದು ಕೂರಸಿಗೆ ಕೈಯೊಡ್ಡಿ, ಬರೀ ಬಾಯಲ್ಲಿ ತಡೆದದ್ದು ಮಾತ್ರ ಅಲ್ಲ, ಹಿಡಿದಂಥ ಖಡ್ಗವನ್ನು ಕೈಯಲ್ಲಿ ಹಿಡಿದು ಸ್ವಲ್ಪ ಎಳೆದುಕೊಂಡು ತಡೆದು ನಿಲ್ಲಿಸಿದ. ಅಷ್ಟು ಧೈರ್ಯ ಇತ್ತು ವಸುದೇವನಿಗೆ. ಆಮೇಲೆ ಹೇಳಿದ ಹಾಗೆ, ಕೇಳಲೆ ವೀರ ವಿಪುಳ ಪರಾಕ್ರಮಿಯೇ ಕಂಸ, ಓ ಕಂಸ ಮಹಾರಾಜ, ಭಾವ, ಇದೇನು ಮಾಡ್ತಾ ಇದ್ದೀನಿ ನೀನು ಯಾರು, ನಿನ್ನ ಯೋಗ್ಯತೆ ಏನು? ಯೋಗ್ಯತೆ ಅಷ್ಟಕ್ಕಷ್ಟೇ ಗೊತ್ತಿದೆ, ಆದರೂ ಹೇಳುವಾಗಿಲ್ವಲ್ಲ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಹೊಗಳಬೇಕು, ಇಂದ್ರ ಚಂದ್ರ ಅಂತ ಹೊಗಳಬೇಕಾಗ್ತದೆ. ನಮ್ಮ ಕಾರ್ಯ ಆಗಬೇಕಾದ್ರೆ, ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನಡೆಸಬೇಕಾದ್ರೆ ಅವನು ಸ್ವಲ್ಪ ಅವನನ್ನು ಏರಿಸಬೇಕು, ಹಾಗಾಗಿ ಒಪ್ಪಿಸ್ಬೇಕು ಅವನ್ನ. ಅದಕ್ಕೆ ಹೇಳಿದ, ಕೇಳಲೆ ವೀರ, ಓ ವೀರ, ಎಂಥ ವೀರ ನೀನು, ನಿನ್ನಂಥ ಶೂರ ನಿಪುಳ ಪರಾಕ್ರಮಿ, ಲೋಕದಲ್ಲೇ ಮಹಾವಿಕ್ರಮಿ ಎಂಬಂತ ಹೆಸರು ಪಡೆದಿದ್ದಿ ನೀನು. ಮತ್ತೆ ಭೋಜ ಕುಲ ತಿಲಕ ಅನಿಸಿಕೊಂಡಿದ್ದಿ, ಭೋಜನ ವಂಶಕ್ಕೆ ತಿಲಕಪ್ರಾಯನಾದವ ನೀನು. ನಿನ್ನಂಥವನು ಮಾಡುವ ಕೆಲಸವು ನೀನು ಯಾರು? ಇದೆಲ್ಲ ಮರೆತು ಬಿಟ್ಟಿಯ ನೀನು, ಯಾರು, ನಿನ್ನ ಯೋಗ್ಯತೆ ಏನೆಂಬುದನ್ನು ಮರೆತು ಬಿಟ್ಟಿಯ ನೀನು. ನೆನೆದುದೇನು, ಏನು ಮಾಡೋದಕ್ಕೆ ಹೊರಟಿದ್ದಿ ನೀನು, ಯಾವ ಕಾರ್ಯ ಮಾಡೋದಕ್ಕೆ ಹೊರಟಿದ್ದಿ? ವೈವಾಹಿಕ ಮಹೋತ್ಸವದ ಭಾರವಣೆ ಲೇಸಾಯಿತು. ಅಯ್ಯೋ, ವಿವಾಹ ಮಹೋತ್ಸವದ ಒಂದು ಸಂಭ್ರಮ, ಒಂದು ವೈಭವ ಈ ರೀತಿ ಇದೆಯಾ? ಈ ರೀತಿ ಇರ್ತಾರೆ ಎಲ್ಲಾದರೂ? ಎಷ್ಟು ಚೆನ್ನಾಗಿದೆ ನೀನು ವೈವಾಹವನ್ನು ಕೊನೆಗೊಳಿಸುವಂಥ ರೀತಿ. ಹಬ್ಬ ಹೆಂಗೋಲೆ, ವೀರರಿಗೆ ಮೈಸಿರಿಯೇ, ನಿನ್ನಂಥ ವೀರರಿಗೆ ಶೋಭೆ ತರುವಂಥ ಕೆಲಸವೇನೋ ಇದು ಭಾವ? ಹೆಂಗೋಲೆ, ಒಬ್ಬಳು ಹೆಣ್ಣನ್ನು, ಅಸಹಾಯಕಳಾದಂಥ ಹೆಣ್ಣನ್ನು ನೀನು ಕೊಲೆ ಮಾಡೋದಕ್ಕೆ ಹೊರಟಿದ್ದೀಯಲ್ಲ, ಅದು ಕೂಡ ಯಾರು? ಮುದ್ದಿನಿಂದ ಪ್ರೀತಿಯಿಂದ ನೀನು ಸಾಕಿದಂಥ ತಂಗಿ ಅಲ್ಲದೆ ನವವಧು. ಈಗ ತಾನೇ ಅವಳು ಮದುವೆಯಾಗಿ ನವವಧುವಾಗಿ ಹರಿದ್ರ ಕುಂಕುಮ ಶೋಭಿತೆಯಾಗಿದ್ದಾಳೆ. ಈ ಒಂದು ಮಂಗಳಮಯ್ಯಾನಂಥ ಹುಡುಗಿಯನ್ನು ಕೈಯಾರೆ ಕೊಲ್ಲುವುದಕ್ಕೆ ಮುಂದಾಗಿದ್ದೀಯಲ್ಲ ಭಾವ, ಇದು ನಿನ್ನಂಥವನಿಗೆ ಶೋಭೆ ತರುತ್ತದೆ ಹೇಳು?
ತಂಗಿಗೆ ಪಾರಿ ಬರುಹವೇ ಕೊರಳ ಖಡ್ಗರ ಧಾರೆ. ಏನು ಖಡ್ಗರ ಧಾರೆಯಿಂದ ಅವಳನ್ನ ಕತ್ತರಿಸಿ ಚೆಲ್ಲಬೇಕಂತ ಯೋಚನೆ ಮಾಡಿದ್ಯಲ್ಲ, ಇದೇನು ತಂಗಿಗೆ ಕೊಡುತ್ತಿರುವಂಥ ಉಡುಗೊರೆಯ ನೀನು ಮದುವೆ ಕೊಡುತ್ತಿರುವಂಥ ಪಾರಿ ಬರುವೆ, ಪಾರಿ ಪೋಷಕವೇ ಇದು, ಉಡುಗೊರೆ. ಅಯ್ಯೋ ಭಾವ, ಏನು ಕೆಲಸ ಮಾಡ್ತಾ ಇದ್ದಿ, ಛೇ 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 ಅಂತಂದ. ಆಗ ಅವನಂದ, ವಸುದೇವ ಅದೆಲ್ಲ ಬಿಡು, ನೀನು ಮೊದಲು ದೂರ ಸರಿ, ಇವಳನ್ನ ಮೊದಲು ಕೊಂದು ಮುಗಿಸ್ತೇನೆ ಅಂತಂದ. ಅಯ್ಯೋ, ಕೊಂದರೆ ಮುಗಿಯುತ್ತದೆಯೇ ಭಾವ ಅಲ್ಲಿಗೆ? ಕೊಂದವಗೆ ಕೊಲೆ ತಪ್ಪಲರಿವುದೇ ತಂದೆಗೆ, ಕೊಂದವಗೆ ಕೊಲೆ ತಪ್ಪಲರಿವುದೇ ತಂದೆ, ಬರಿದೆ ಬಯಲ ಮಾತಿಗೆ ಕೊಂದು ನೀನೇ ಗಿಳಿವೆ ನರಕಕ್ಕೆ ಸಾಂಬಳವನಗೆ. ಬಯಲ ಬರಿದೆ ಬಯಲ ಮಾತಿಗೆ ಕೊಂದು ನೀನೇ ಗಿಳಿವೆ ನರಕಕ್ಕೆ ಸಾಂಬಳವನಗೆ. ಕೊಂದಿದವರೇ ಮುಗುಳಿ ಕೊಡುವರು, ಕೊಂದಿದವರ ಮಗುಳ ಕೊಡುವುದು, ಕೊಂದವರ ನಾದವರ ಕೈಯಲ್ಲಿ ಓದುವನು. ಕೊಂದವರ ನಾದವರ ಕೈಯಲ್ಲಿ ಓದುವರು. ಹಾಗೆ ಹಲವು ಜನ್ಮಾಂತರವ ಬಿಡದೆಂಬ, ಹಾಗೆ ಹಲವು ಜನ್ಮಾಂತರಗೆ ಬಿಡದೆಂಬ. ಬಾಬಾ, ಕೊಂದು ಮುಗಿಸುತ್ತೇನೆ ಅಂತ ಹೇಳ್ತಾ ಇದೆಯಲ್ಲ, ಕೊಂದರೆ ಕೆಲಸ ಅಲ್ಲಿಗೆ ಮುಗಿತದೆ ಅಂತ ಭಾವಿಸಿದ್ದೀಯಾ? ಕೊಂದವನ ಕೊಲೆ ಬೆಣ್ಣು ಬಿಡುವುದಿಲ್ಲ ಅಂತ ಮಾತೇ ಇದೆಯಲ್ಲ. ನೀನು ಕೊಂದರೆ ನಾಳೆ ಇನ್ಯಾರೋ ನಿನ್ನನ್ನು ಕೊಲ್ತಾರೆ. ಲೋಕದಲ್ಲಿ ಒಂದು ಮಾತಿದೆ, ಕೊಂದವನ ಕೊಲೆ ಬಿಡುವುದಿಲ್ಲ ಅಂದರೆ ಮುಂದೆ ಯಾರೋ ಅವನನ್ನೇ ಕೊಲ್ಲಲಿಕ್ಕಿದ್ದಾರೆ, ಅಥವಾ ಈ ಅಲ್ಲದಿದ್ದರೂ ಕೂಡ ಮುಂದಿನ ಜನ್ಮದಲ್ಲಿ ಆ ಕೊಲ್ಲಲ್ಪಟ್ಟವನೇ ಬಂದು ಇವನನ್ನು ಕೊಲ್ತಾನೆ ಅಂತ ಕೂಡ ಹೇಳ್ತಾರೆ. ಆಮೇಲೆ ಮತ್ತೆ ತಿರುಗಿ ಇವನು ಮುಂದಿನ ಜನ್ಮದಲ್ಲಿ ಅವನು ಕೊಲ್ಲಬೇಕು, ಆಮೇಲೆ ಅವನು ತಿರುಗಿ ಮತ್ತೊಂದು ಜನ್ಮದಲ್ಲಿ ಕೊಲ್ಲಬೇಕು. ಈಗ ಜನ್ಮ ಜನ್ಮಾಂತರಕ್ಕೆ ಈ ಕೊಲ್ಲುವುದು ಕೊಲ್ಲಿಸಿಕೊಳ್ಳುವುದು ಈ ಸರಪಣಿ ಅದು ನಿರಂತರವಾಗಿ ಮುಂದುವರಿತಾರೆ ಅಂತ ಕೂಡ ಕೆಲವರು ಹೇಳ್ತಾರೆ. ಅಂತೂ ಕೊಂದವನನ್ನ ಸುಮ್ಮನೆ ಬಿಡುವುದಿಲ್ಲ, ಅವನು ಅದು ಇನ್ಯಾವನು ಒಬ್ಬ ಮತ್ತೆ ಕೊಲ್ತಾನೆ ಅಂತ ಹೀಗೆಲ್ಲ ಒಂದು ತಿಳಿದವರು ಹೇಳುವಂಥ ಮಾತು ಭಾವ. ಅದೇ ಅಲ್ಲ, ಅಷ್ಟೇ ಅಲ್ಲ, ಈಗ ನೋಡು, ನೀನು ಯಾವುದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಿ? ಬಯಲ ಮಾತಿಗೆ ಒಂದು ಬಯಲ ಮಾತು, ಅದು ಏನು ಆಧಾರ ಇಲ್ಲದಂಥ ಒಂದು ಮಾತು, ಎಲ್ಲ ಗೊತ್ತಿಲ್ಲ, ಬೈಲಲ್ಲಿ ಕೇಳಿಸಿದ್ದು ಅಂದರೆ ಮೇಲ್ಗಡೆ ಕೇಳಿಸಿದ್ದಷ್ಟೇ. ಯಾರು ಹೇಳಿದ್ದು ಏನು, ಯಾವ ಜವಾಬ್ದಾರಿಯೂ ಇಲ್ಲ, ಹೇಳಿದವನಿಗೆ ಯಾವ ಹೊಣೆಗಾರಿಕೆ ಇಲ್ಲ. ಅವನು ಗಟ್ಟಿ ಹಿಡಿದು ರಟ್ಟೆ ಹಿಡಿದು ಕೇಳೋಣ, ನೀನು ಯಾಕೆ ಹೇಳಿದೆ ಅಂತ ಕೇಳೋಣ, ಅವೆಲ್ಲಿದ್ದಾನೆ, ಯಾರು ಗೊತ್ತಿಲ್ಲ. ಹೊಣೆಗಾರಿಕೆ ಇಲ್ಲದಂಥ ಒಬ್ಬ ಯಾವುದೋ ಒಂದು ಶಕ್ತಿಯೋ ವ್ಯಕ್ತಿಯೋ ಯಾರೋ ಒಂದು ಹೇಳಿದ ಮಾತು, ಬಯಲ ಮಾತು. ಅದಕ್ಕೆಲ್ಲ ಯಾಕೆ ಬೆಲೆ ಕೊಡಬೇಕು ಬಾಬಾ? ಅದಕ್ಕೆಲ್ಲ ಅದಕ್ಕೆ ಯಾಕೆ ನೀವು ಇಷ್ಟೊಂದು ತಲೆ ಕೆಡಿಸಿಕೊಳ್ಬೇಕು? ಬಯಲ ಮಾತು ಅಂತ ಹೇಳ್ದ. ಅಂದರೆ ಕೆಲವರೆಲ್ಲ ಕಾಗದ ಬರೀತಾರೆ, ಕೆಲವು ಸಲ ಯಾರ ಮೇಲೋ ದೂರು, ಅನಾನಿಮಸ್ ಅಲ್ವಾ, ಕೆಲವು ಸಲ ಹೆಸರೇ ಕೊಡದೆ, ಪತ್ತೆಯೇ ಕೊಡದೆ, ತಮ್ಮ ಹೆಸರು ಹಾಕದೇನೆ ಒಂದು ದೂರು ಯಾರ ಮೇಲೋ ಬರೆದು ಬಿಡೋದು. ಆಮೇಲೆ ಎಲ್ಲಿ ಯಾರು ಅಂತ ಕೇಳಿದ್ರೆ ಅವನು ಪತ್ತೆಯೂ ಇಲ್ಲ, ಹೆಸರು ಗೊತ್ತಿಲ್ಲ, ವಿಳಾಸವೂ ಗೊತ್ತಿಲ್ಲ, ಯಾರನ್ನು ಕೇಳೋದು? ಹಾಗೆ ಒಂದು ಸ್ವರ ಎಲ್ಲಿಂದಲೋ ಕೇಳಿಸಿದೆ ಅಷ್ಟೇ, ಇನ್ನೇನಿದೆ? ಜವಾಬ್ದಾರಿ ಇರೋ ವ್ಯಕ್ತಿ ಆದರೆ ಎಲ್ಲಿಗೆ ಬಂದು ಹೇಳ್ತಾ ಇದ್ದ, ಹೀಗೆ ಅಂತೇಳಿ. ಯಾರು ಆ ಥರ ಬಂದು ಹೇಳಿದವರಿಲ್ಲ. ಅದಕ್ಕೆ ಯಾವ ಆಧಾರವೂ, ನಂಬುವುದಕ್ಕೆ ಯಾವ ಆಧಾರವೂ ಇಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ತಲೆಬಿಸಿ ಮಾಡ್ಕೊಳ್ಬೇಕೆ ಭಾವ? ಅದು ಅಲ್ಲದೆ ನೀನು ಈ ಕೆಲಸವನ್ನು ಮಾಡಿದರೆ ಏನಾಗ್ತಾರೆ ಗೊತ್ತಾ? ಇದರ ಪರಿಣಾಮ ನೀನೇ ಕಿಳಿವೆ ನರಕಕ್ಕೆ ಸಂಬಳವ ನೆರಹಿ. ಅಂದರೆ ನರಕದಲ್ಲಿ ಒಂದು ಸ್ಥಾನವನ್ನು ಕಾದಿರಿಸಿಕೊಳ್ಳುವುದಕ್ಕೆ ಶುಲ್ಕವನ್ನು ಈಗಲೇ ಕೊಡ್ತಾ ಇದ್ದೀನಿ ನೀನಷ್ಟೇ, ಫೀಸ್ ಮುಂದಾಗಿ ಸಂಬಳ ನಾಳೆ ರಿಸರ್ವ್ ಮಾಡೋಕ್ಕೋಸ್ಕರ ಅಷ್ಟೇ, ಅದರ ಫಲ ಅಷ್ಟೇ, ಮತ್ತೇನಿಲ್ಲ. ಹಾಗಾಗಿ ಬಾಬಾ ಈ ಕೆಲಸ ಖಂಡಿತ ಮಾಡಬೇಡ, ಇದು ಬೇಡ, ಸರಿಯಲ್ಲ ಅಂತಂದ. ಅವನಂದ, ವಸುದೇವ ನೀನೇನೇ ಹೇಳು, ನಾನು ನನ್ನ ಸಾವು ಇವಳಿಂದ ಆಗ್ತಾರೆ ಅನ್ನುವಾಗ ಖಂಡಿತ ನಾನು ಇವಳನ್ನು ಜೀವಂತ ಇರೋದಕ್ಕೆ ಬಿಡುವುದಿಲ್ಲ. ಇವಳನ್ನು ಕೊಂದು ಸಾವಿನಿಂದ ಪಾರಾಗಬೇಕಾದ್ರೆ ನನ್ನ ಆದ್ಯ ಕರ್ತವ್ಯ ಇದು. ನೀನು ಬಿಡು, ಮೊದಲು ನನ್ನ ಬಿಡು ಅಂತಂದ. ಆಗ ಅಂದ, ಭಾವ ಸಾವಿನಿಂದ ಪಾರಾಗುವುದೇ ಹುಟ್ಟಿನಿಂದಲೇ.
ಹುಟ್ಟಿದಾಗಲೇ ಸಾವು ತಲೆಯರಿಗಟ್ಟಿಹುದು ಜೀವನಿಯ ವಿಧಿ. ಹುಟ್ಟಿದಾಗಲೇ ಸಾವು ತಲೆಯರಿ ಕಟ್ಟಿಹುದು ಜೀವನಿಗೆ ವಿಧಿ. ಬರೆದಿಟ್ಟವನೋ ವಿಧಿ ಬರೆದಿಟ್ಟುದನು ಮೀರುವ ಸಮರ್ಥರಾರು ತ್ರಿಜಗದಲ್ಲಿ. ವಿಧಿ ಬರೆದಿಟ್ಟುದನು ಮೀರುವ ಸಮರ್ಥರದಾರು ತ್ರಿಜಗದಲ್ಲಿ. ಹುಟ್ಟಿದವರಿಗೆ ಸಾವು ತಪ್ಪದು, ಹುಟ್ಟಿದವರಿಗೆ ಸಾವು ತಪ್ಪದು. ದತ್ತನಿಂದೇನೆ ಲೋಕದ ಸೃಷ್ಟಿಕಾಲದ ಕಡೆಯಲಾಗಲ ವಿಜ್ಞ ಮತವೆಂದ. ಆ ಪದ್ಯ ಅದರಲ್ಲಿಲ್ಲ, ಕೃಷ್ಣಚರಿತೆ ಅಲ್ವಾ ಅದು. ಇದು ಭಾಗವತ, ಮೂಲ ಭಾಗವತ ನಾವು ತಗೊಂಡಿರ್ತೇವೆ. ಕೆಲವು ಪದ್ಯಗಳು ಸಿಗ್ತವೆ ನಿಮಗೆ. ಹೌದು, ಅದಿಲ್ಲ. ಬಾಬಾ ಕೊಂದು ಬಿಟ್ಟು ಸಾವಿನಿಂದ ಪಾರಾಗ್ತೇನೆ ಅಂತ ಹೇಳ್ತಾ ಇದೆಯಲ್ಲ, ಸಾವು ಅನ್ನುವಂಥದ್ದು ಅದು ಯಾರನ್ನು ಬಿಟ್ಟದ್ದಲ್ಲ ಭಾವ. ಕಂಸ ಮಹಾರಾಜ ಒಬ್ಬ ವ್ಯಕ್ತಿ ಹುಟ್ಟುವಾಗಲೇ ಅವನ ಜೊತೆಯಲ್ಲಿ ಸಾವು ಕೂಡ ಹುಟ್ಟುತ್ತಾರಂತೆ. ಅವನ ಹೆಡತಲೆಯಲ್ಲೇ ಸಾವು ಸದಾಕಾಲ ಇರ್ತಾರಂತೆ, ಅವನ ಬೆನ್ನ ಹಿಂದೆ ಇರ್ತಾರೆ. ಅವನಿಗೆ ಗೊತ್ತಿರುವುದಿಲ್ಲ ಅಷ್ಟೇ. ಅದು ಯಾವಾಗ ಬಂದು ಅವನನ್ನು ತಟ್ಟುತ್ತದೆ, ಅವನನ್ನು ಬಲಿ ತೆಗೆದುಕೊಡ್ತದೆ, ಅವನಿಗೆ ಗೊತ್ತಿರುವುದಿಲ್ಲ. ಜೀವರಿಗೆ ವಿಧಿ ಬರೆದಿಟ್ಟುದನ್ನು ಮೀರುವುದಕ್ಕೆ ಸಮರ್ಥರು ಯಾರಿದ್ದಾರೆ? ಏನು ಬರೆದು ಕಳಿಸಿರ್ತಾನೋ, ಎಷ್ಟು ಆಯುಷ್ಯವನ್ನು, ಎಷ್ಟು ದಿವಸ ಬದುಕಬೇಕು, ಯಾವಾಗ ಸಾಯಬೇಕು ಅನ್ನೋದನ್ನು ವಿಧಿಯೇ ಬರೆದು ಕಳಿಸಿರುವಾಗ ಅದನ್ನು ಮೀರುವುದಕ್ಕೆ ಯಾರಿಗೆ ತಾನೇ ಸಾಧ್ಯವಿದೆ? ಕಂಸ ಮಹಾರಾಜ ತಿಳಿಯದಿರುವವನೇನಲ್ಲ, ನೀನು ಮಹಾಜ್ಞಾನಿ ಅನಿಸ್ಕೊಂಡಿದ್ದಿ. ಸುಳ್ಳೆ ಆದರೂ ನಿನ್ನಂಥ ಒಬ್ಬ ವೀರ ನೀವು ಈ ರೀತಿ ಯೋಚನೆ ಮಾಡ್ತಾ ಇದ್ದೀಯಲ್ಲ. ಅಯ್ಯೋ, ಹುಟ್ಟಿದವರಿಗೆ ಸಾವು ತಪ್ಪದು. ಜಾತಸ್ಯ ಮರಣಂ ಧ್ರುವಂ ಅಂತ ಪ್ರಖ್ಯಾತವಾದ ಮಾತೇ ಇದೆ. ಹುಟ್ಟಿದವರಿಗೆ ಸಾವು ಎಂದೂ ತಪ್ಪುವುದಿಲ್ಲ. ಮತ್ತೆ ಆ ಸಾವು ಯಾವಾಗ ಬರ್ತಾರೆ ಅನ್ನೋ ಪ್ರಶ್ನೆ ಅಲ್ವಾ? ಇವತ್ತು ಬಂದರೂ ಬರ್ಬೋದು, ನಾಳೆ ಬಂದರೂ ಬರ್ಬೋದು, ಇಲ್ಲ 100 ವರ್ಷದ ಮೇಲಾದರೂ ಬಂದೇ ಬರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಾವಿನಿಂದ ಪಾರಾಗ್ತಾನೆ ಎನ್ನುವಂಥ ಭ್ರಮೆ ಬೇಡ. ಯಾರೂ ಅಮರನಾಗಿ ಅಜರನಾಗಿ ಉಳಿಯೋದಕ್ಕೆ ಸಾಧ್ಯವಿಲ್ಲ, ಅಮರನಾಗಿ ಉಳಿಯೋದಕ್ಕೆ ಸಾಧ್ಯವಿಲ್ಲ ಪ್ರಪಂಚದಲ್ಲಿ. ಯೋಚನೆ ಮಾಡು. ಮತ್ತೆ ಸಾವು ಬರುವುದಿದ್ದರೆ ಯಾವುದಕ್ಕೆ ಬರ್ತಾರೆ ಹೇಳು? ಅದೇನು ನಿನಗೆ ಬರುವುದೆಲ್ಲ ಸಾವು. ನೀನಂದ್ರೆ ಏನು? ಬರೀ ದೇಹ ಮಾತ್ರವೇ? ದೇಹಕ್ಕೆ ಮಾತ್ರ ಬರುವಂಥದ್ದು ಸಾವು. ದೇಹ ಸಾಯ್ತಾರೆ ಹೊರತು ಮನುಷ್ಯನ ಆತ್ಮಕ್ಕೇನು ಹಾನಿ ಇಲ್ಲ. ನೀವು ನಿಜವಾಗಿ ಆತ್ಮ ಸ್ವರೂಪ. ಈ ದೇಹ ಬಿದ್ದು ಹೋದರೂ ಕೂಡ ಇನ್ನೊಂದು ದೇಹ ಮತ್ತೆ ಬರ್ತಾರೆ. ಆತ್ಮ ಮಾತ್ರ ಶಾಶ್ವತವಾಗಿರುವಂಥದ್ದು. ಇದೆಲ್ಲ ನಿನಗೆ ಗೊತ್ತೇ ಇದೆ. ಹಾಗಿರುವಾಗ ನಾವೇನು ಮಾಡಬೇಕು? ಅನಿವಾರ್ಯವಾದ ಸಾವಿಗಾಗಿ ನಾವು ಚಿಂತಿಸಬಾರದು. ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದರೂ ಪ್ರಯೋಜನ ಇಲ್ಲ. ಸಾವು ಬಂದೇ ಬರ್ತಾರೆ. ಆದರೆ ನಾವು ಮುಂದೆ ಹುಟ್ಟಿ ಬಂದ ಬೇರೆ ಒಂದು ದೇಹ ಯಾವಾಗ ಪಡ್ಕೊಳ್ತೇವೋ ಆವಾಗ ನಮಗೆ ಒಳ್ಳೆ ದೇಹ, ಮುಂದಿನ ಒಳ್ಳೆ ಜನ್ಮ, ಒಳ್ಳೆ ರೀತಿ ಬರಲಿ ಅನ್ನೋ ಕಾರಣಕ್ಕಾಗಿ ಈ ಜನ್ಮದಲ್ಲಿ ಈಗ ದೇಹ ಇರುವಾಗಲೇ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಅಷ್ಟು ಮಾತ್ರ ನಾವು ಮಾಡಬಹುದಾದದ್ದು. ನಮ್ಮ ಕೈಲಿರುವಂಥದ್ದಷ್ಟೇ. ಸಾವನ್ನು ತಪ್ಪಿಸಿಕೊಳ್ಳೋದು ಸಾಧ್ಯವಿಲ್ಲದಿದ್ದರೂ ಕೂಡ ನಾವು ಈ ಜನ್ಮದಲ್ಲಿ ಒಳ್ಳೆ ಕಾರ್ಯವನ್ನು ಮಾಡಿದರೆ ಮುಂದೆ ನಮಗೆ ಒಳ್ಳೆ ಜನ್ಮ, ಒಳ್ಳೆ ದೇಹ, ಒಳ್ಳೆಯದೆಲ್ಲ ದೊರಕುವುದಕ್ಕೆ ಅವಕಾಶ ಆಗ್ತಾರೆ ಮಾವ. ಆದರೆ ನೀನಿಗೆ ಎಂಥ ಕೆಲಸ ಮಾಡೋದು ಹೊರಟಿದ್ದಿ? ಭಾಳ ಕೆಟ್ಟ ಕೆಲಸ. ಯೋಚನೆ ಮಾಡು. ಯಾರೂ ಮಾಡಬಾರ್ದಂಥ ಕೆಲಸ. ನಿನ್ನಂಥವನಂತೂ ಖಂಡಿತ ಮಾಡಬಾರ್ದ ಕೆಲಸ. ಇಂಥ ಕೆಲಸ ಮಾಡ್ತಾ ಇದ್ದೀಯಲ್ಲ, ಬೇಡ ಬಾಬಾ, ಸುಮ್ಮನೇರು, ನೋಡು, ಸ್ವಲ್ಪ ನೀನು ದುಡುಕಬೇಡ ಅಂತಂದ. ಆಮೇಲೆ ಅವನಂದ ಆಗ, ವಸುದೇವ, ಏನು ಎಷ್ಟು ಒಳ್ಳೆ ಉಪದೇಶ ಕೊಡ್ತಾ ಇದ್ದಿ ಅಲ್ವೋ? ಈ ಆತ್ಮವಿದ್ಯೆ ಇದೆಲ್ಲ ನನಗೆ ಉಪದೇಶ ಮಾಡ್ತಾ ಇದ್ದೀಯಲ್ಲ, ಯಾರು ಹೇಳಿದ್ರು ನಿನಗಿದೆಲ್ಲ? ಯಾರು ಹೇಳಿದ್ರ ಆತ್ಮ? ಯಾರು ಹೇಳಿದ್ರ ಆತ್ಮ? ಆರು
ಆರು ಹೇಳಿದರು ಆತ್ಮವಿದ್ಯೆಯ ಸಾರವನು ನಿನಗಿದನು. ಆರು ಹೇಳಿದರು ಆತ್ಮವಿದ್ಯೆಯ ಸಾರವನು ನಿನಗಿದನು. ನಿನ್ನ ಈ ನಾರಿಗೆ ಉಪದೇಶಿಸುವುದೊಡಲಿರು ನಿತ್ಯವಲ್ಲೆಂದು. ನಿನ್ನೀ ನಾರಿಗುಪದೇಶಿಸುವಳೇ ಉಪದೇಶಿಸುವುದು ಒಡಲಿದು ನಿತ್ಯವಲ್ಲೆಂದು. ಆರು ಕೊಂಬವರು ಕೊಲಿಸಿಕೊಂಬವರಾರು. ಆರು ಕೊಲ್ಲುವರು ಕೊಲಿಸಿಕೊಂಬವರಾರು. ಸಾರಲವೋ ಸಾರಲವೋ ಕೊಂದಳೆ ಸಾರಲರಿಯದು ತನಗೆ ಪಾದಗವೆನುತ. ಕೊಂದಳೆ ಸಾರಲರಿಯದು ತನಗೆ ಪಾದಗವೆನುತ ಖಳಜರೆದ. ವಸುದೇವ, ಬಹಳ ದೊಡ್ಡ ಉಪದೇಶ ಕೊಡ್ತಾ ಇದ್ದೀಯಲ್ಲ ನನಗೆ. ಇಂಥ ಒಂದು ವಿಶೇಷವಾದ ಆತ್ಮವಿದ್ಯೆಯಿಂದ ಯಾರಿಂದ ಕಲಿತೀಯೋ ನೀನು? ಯಾರು ಉಪದೇಶ ಮಾಡಿದ್ರು ನಿನಗಿದನ್ನೆಲ್ಲ? ನನಗೆ ಮಾತ್ರ ನಿನ್ನ ಉಪದೇಶ ಬೇಕಾಗಿಲ್ಲ. ನೋಡು, ಈ ವಿದ್ಯೆಯನ್ನು ನೀನೀಗ ಹೇಳಬೇಕಾದ್ರೂ ನನಗಲ್ಲ, ನಿನ್ನ ಪಕ್ಕದಲ್ಲಿ ಇದ್ದಾಳಲ್ಲ ನಿನ್ನ ಹೆಂಡತಿ, ಅವಳಿಗೆ ಹೇಳು. ಯಾಕಂದ್ರೆ ಸ್ವಲ್ಪ ಹೊತ್ತಿನಲ್ಲೇ ಈಗ ಅವಳು ಸಾಯಲಿಕ್ಕಿದ್ದಾಳೆ ನನ್ನ ಕೈಯಲ್ಲಿ. ಆಗ ಅದಕ್ಕೋಸ್ಕರ ಅವಳಿಗೆ ಹೇಳು, ಆತ್ಮ ಶಾಶ್ವತ, ದೇಹ ಶಾಶ್ವತವಲ್ಲ, ಸಾಯುವುದಕ್ಕೆ ಸಿದ್ಧಳಾಗು, ಅಣ್ಣ ಸದ್ಯದಲ್ಲಿ ಕೊಲ್ಲಿಕ್ಕಿದ್ದಾನೆ ನಿನ್ನನ್ನು ಸರ್ಪ ಹೊತ್ತಿನಲ್ಲೇ, ಸಿದ್ಧಳಾಗು ಅಂತ ಅವಳಿಗೆ ಉಪದೇಶ ಕೊಡು, ನನಗಲ್ಲ. ನನಗೆ ಉಪದೇಶ ಬೇಕಾಗಿಲ್ಲ. ವಸುದೇವ, ಏನು ಹೇಳಿದೆ ಮತ್ತೆ? ನನ್ನನ್ನು ಯಾರೋ ಕೊಲ್ತಾರೆ, ನಾನು ಕೊಲಿಸಿಕೊಳ್ಳಬೇಕು ಜನ್ಮ ಜನ್ಮಾಂತರದಲ್ಲಿ. ಯಾರೋ ಕೊಲ್ಲುವವರು, ಯಾರೋ ಕೊಲ್ಲಿಸಿಕೊಳ್ಳುವವರು. ಆಗಿ ಬಂದ ಮಾತಾಡ್ತಾ ಇದ್ದಿ, ಸಾರೆಲ್ಲ ಮೇಲವು, ಹೋಗುವ ಆ ಕಡೆ, ಮಾತಾಡಬೇಡ ನನ್ನ ಮುಂದೆ, ನಿಲ್ಬೇಡ ನೀನು, ನಡೆ ಅಂತಂದು. ಆಗ ಅವನು ಹೇಳ್ದ, ಬಾಬಾ, ಹಾಗಾದರೆ ನಿನಗೆ ಕೊಲ್ಲಲೇಬೇಕಂತಿದ್ರೆ ಅವಳನ್ನು ಕೊಲ್ಲಬೇಡ, ಕೊಲ್ಲು ತನ್ನನು. ಕೊಲ್ಲು ತನ್ನನು ಖಡುಗವನು ತೆಗೆ. ಕೊಲ್ಲು ತನ್ನನು ಖಡುಗವನು ತೆಗೆ, ಕೊಲ್ಲದಿರು ಬಾಲಕಿಯನು. ಖಡುಗವನು ತೆಗೆ, ಕೊಲ್ಲದಿರು ಬಾಲಕಿಯನು. ಏತಗದಲ್ಲಡಿಸಿದಳೆ ಪಾಪಿ ಹೋಹೋ ಮಾಣೆನರು. ಮುಳ್ಳು ಕಾಲಲಿ ಮುರಿದಡೆ ಅಕಟ ಹುಲ್ಲ ಸುಡುವರೆ. ಮುಳ್ಳು ಕಾಲಲಿ ಮುರಿದಡೆ ಅಕಟ ಹುಲ್ಲ ಸುಡುವರೆ. ಬಾ ಸಾರೆಲವೋ ಸಾರೆಲವೋ ತಾಬಲ್ಲೆ ಎಲ್ಲವನು ಏಕೆ ನಿನಗೀ ಚಿಂತೆ ಹೋಗೆಂದ. ವಸುದೇವ ಹೇಳ್ದ, ಬಾಬಾ, ನೀನು ಕೊಲ್ಲಲೇಬೇಕಂತಿದ್ರೆ ಅವಳನ್ನು ಕೊಲ್ಲಬೇಡ. ಹೇಗಿದ್ರೂ ಕತ್ತಿಯನ್ನು ಎತ್ತಿದ್ದಿ. ಕೆಲವರದೊಂದು ನಿಯಮ ಇರ್ತದೆ ಕ್ಷತ್ರಿಯರಲ್ಲಿ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬಾರದು, ಎತ್ತಿದ ಕತ್ತಿಯನ್ನು ಇಳಿಸಬಾರದು. ಹೀಗೇನೋ ನಿಯಮ ಏನಾದರೂ ನೀನು ಇಟ್ಕೊಂಡಿದ್ರೆ ಒಂದು ಕೆಲಸ ಮಾಡು, ಅವಳನ್ನು ಕೊಲ್ಲೋದು ಬೇಡ, ನನ್ನನ್ನೇ ಕೊಂದುಬಿಡು. ಅಷ್ಟು ಮಾಡಿದ್ರೆ ನೀನು ತೃಪ್ತಿ ಆದೀತು, ಅಷ್ಟು ಮಾಡು. ಪಾಪ ಬಾಲಕಿ, ಅವಳನ್ನು ಮಾತ್ರ ಕೊಲ್ಲಬೇಡ, ಹೆಣ್ಣು ಕೊಲೆ ಮಾಡಬೇಡ ಅಂತಂದ. ಆಗ ಅವನಂದ, ಏನು ಮಾತಾಡ್ತಾ ಇದ್ದಿ ವಸುದೇವ? ಮುಳ್ಳು ಕಾಲಲ್ಲಿ ಮುರಿದ ಡಗಟ ಹುಲ್ಲ ಸುಡುವದೆ. ಕಾಲಿಗೆ ಮುಳ್ಳು ಚುಚ್ಚಿದರೆ ಆ ಮುಳ್ಳನ್ನು ಕಿತ್ತಿ ಎಸೆಯಬೇಕಲ್ಲದೆ ಯಾವುದೋ ಹುಲ್ಲು ರಾಶಿಯನ್ನು ಹೋಗಿ ಬೆಂಕಿ ಕೊಟ್ಟರೆ
ಕಾಲಿನ ಮುಳ್ಳು ಹೊರಟು ಹೋಗ್ತಾರೇನೋ ಅಂದರೆ ಯಾವುದೋ ಆ ಕಾಲದಲ್ಲಿದ್ದ ಗಾದೆ ಕವಿ ಉಪಯೋಗಿಸ್ತಾ ಇದ್ದಾನೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರೆ ಅದು ಮೂರ್ಖತನ ಆಗುವುದಿಲ್ವ ವಸುದೇವ? ಅಂತ ಮೂರ್ಖ ನಾನಂತ ಭಾವಿಸಿದೆಯಾ ನೀನು? ಮಾತಾಡಬೇಡ, ಕೆಲಸಕ್ಕೆ ಬಾರದು ಮಾತೆಲ್ಲ ಆಡಬೇಡ. ನನಗೆ ಗೊತ್ತಿದೆ, ಎಲ್ಲ ನಾನು ಬಲ್ಲೆ. ಕಡಿಮೆ ತಿಳಿದಿದ್ದಾನೆ ಕಂಸ, ಕಂಸನಿಗೆ ಕಡಿಮೆ ತಿಳಿದಿದೆ ಅಂತ ಭಾವಿಸಬೇಡ, ಎಲ್ಲ ತಿಳ್ಕೊಂಡಿದ್ದೇನೆ ನಾನು. ಯಾರೇಳವೋ ನಿನಗೆ ಯಾಕೆ ಈ ಚಿಂತೆ ಅಲ್ಲ, ನಿನಗೆ ಯಾಕೆ? ನಿಮ್ಗೆ ಸಂಬಂಧಪಟ್ಟದ್ದಲ್ಲ ಅದು, ನಾನು ನೋಡ್ಕೊಳ್ತೇನೆ, ಹೋಗು ನೀನು ಅಂತಂದ. ಆಗ ವಸುದೇವ ಯೋಚನೆ ಮಾಡಿದ, ಎಷ್ಟು ಹೇಳಿದ್ರು ಇವು ಬಡ ಪೆಟ್ಟಿಗೆ ಜಗ್ಗುವುದಿಲ್ಲ, ಬಹುಶಃ ಇವನು ಕೊಂದೇ ಗೊತ್ತಾನೆ, ಏನು ಮಾಡಲಿ ಅಂತ ಯೋಚನೆ ಮಾಡಿ ಕೊನೆಗೊಂದು ಮಾತಾಡ್ದ. ಬಾಬಾ, ಓ ಕಂಸ ಮಹಾರಾಜ, ಒಂದು ಕೆಲಸ ಮಾಡು, ಬಹಳ ದುಡುಕಬೇಡ ನೀನು, ಸ್ವಲ್ಪ ಯೋಚನೆ ಮಾಡು. ಈಗ ನನಗೂ ಕೂಡ ನೀನು ಸಾಯುವುದು ಇಷ್ಟ ಇಲ್ಲ, ಅದು ನನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳಿಂದ ನಿನ್ನ ಸಾವು ಉಂಟಾಗ್ತದೆ ಅಂತಂದರೆ ಅದಕ್ಕಿಂತ ಬೇಸರದ ವಿಚಾರ ನನಗೆ ಇನ್ಯಾವುದೂ ಇಲ್ಲ. ನಾನು ಕೂಡ ನಿನ್ನ ಸಾವನ್ನು ಬಯಸುವುದಲ್ಲ, ನಿನ್ನ ತಂಗಿ ಖಂಡಿತ ನಿನ್ನ ಸಾವನ್ನು ಬಯಸುವುದಲ್ಲ. ಹಾಗಾಗಿ ನಾವು ನಿನ್ನ ಹಿತಚಿಂತಕರೇ. ಆದ್ದರಿಂದ ನಾವೆಲ್ಲ ಸೇರಿ ಸ್ವಲ್ಪ ಯೋಚನೆ ಮಾಡಿ ನಿಧಾನವಾಗಿ ಇದಕ್ಕೆ ಏನು ಉಪಾಯ ಇದೆ ಅಂತ ಯೋಚನೆ ಮಾಡೋಣ. ಬೇರೆ ಯಾವುದಾದ್ರು ಉಪಾಯ ಇದ್ದರೆ ಕಂಡುಹಿಡಿಯೋಣ. ಸ್ವಲ್ಪ ಸಮಯಾವಕಾಶ ಕೊಡು, ಗಡಿಬಿಡಿ ಮಾಡಬೇಡ, ಅವಸರ ಮಾಡಬೇಡ, ದುಡುಕಬೇಡ ಅಂತಂದ. ಅವನಂದ, ವಸುದೇವ ಹೆಚ್ಚು ಕಾಲ ಕೊಡೋದಿಲ್ಲ, ಯಾಕಂದರೆ ಒಂದು ಮಾತುಂಟು ನಿನಗೆ ಗೊತ್ತಿದೆಯಲ್ಲ, ಶತ್ರುಶೇಷ ಉಳಿಸಬಾರ್ದು ಅಂತ. ಅಗ್ನಿಶೇಷ, ಶತ್ರುಶೇಷ, ವ್ಯಾಧಿಶೇಷ, ರಣಶೇಷ ಇವನ್ನು ಯಾವ ಕಾಲಕ್ಕೂ ಬಹಳ ಹೊತ್ತು ಇರೋದಕ್ಕೆ ಬಿಡಬಾರ್ದು ಅಂತ. ಅಗ್ನಿಶೇಷ ಅಂತಂದರೆ ಬೆಂಕಿ ಕಿಡಿ, ಒಂದು ಸಣ್ಣ ಕಿಡಿ ಇದ್ದರೂ ಕೂಡ ಹಾಗೆ ಸಣ್ಣ ಕಿಡಿ ಏನು ಮಾಡ್ತಾರೆ ಅಂತ ಬಿಟ್ಟುಬಿಟ್ರೆ ಅದು ದೊಡ್ಡ ಬೆಂಕಿಯಾಗಿ ಮನೆಯನ್ನೇ ಸುಡಬಹುದು, ಕೇರಿಯನ್ನೇ ಸುಡಬಹುದು, ಇಡೀ ವನವನ್ನು ಸುಡಬಹುದು. ಹಾಗೆಯೇ ವ್ಯಾಧಿಶೇಷ, ಸಣ್ಣ ರೋಗ ಯಾವುದೋ ಬಂದಿದೆ, ತೊಂದರೆ ಇಲ್ಲ, ತಡ್ಕೊಳ್ಳೋಣ ಸುಮ್ಮನೆ ಇದ್ದರೆ ಬರಬರುತ್ತಾ ದೊಡ್ಡ ವ್ಯಾಧಿಯಾಗಿ ಅದು ಮಾರಕ ರೋಗವಾಗಿ ಇವನ ಬಲಿಯನ್ನೇ ತೆಗೆದುಕೊಳ್ಳಬಹುದು. ಹಾಗೆಯೇ ಋಣಶೇಷ, ಒಂದು ಸಣ್ಣ ಸಾಲ ಎಲ್ಲೋ ಇದೆ ಇದ್ಕೊಳ್ಳಲಿ ಅಂತ ಸುಮ್ಮನೆ ಬಿಟ್ಟರೆ ಆಮೇಲೆ ಅದಕ್ಕೆ ಚಕ್ರ ಬಡ್ಡಿ ಸೇರಿ ದೊಡ್ಡ ಮೊತ್ತವಾಗಿ ಆಸ್ತಿ ಮನೆಯೆಲ್ಲ ಮಾರಾಟ ಮಾಡಿಕೊಳ್ಳೋ ಪರಿಸ್ಥಿತಿ ಬಂದರೂ ಬರ್ಬೋದು. ಹಾಗೆಯೇ ಶತ್ರುಶೇಷ, ಇವಳು ನನ್ನ ಪಾಲನ ಶತ್ರು ಅಂತ ಆಕಾಶವಾಣಿ ಈಗಾಗಲೇ ಹೇಳಿ ಆಗಿದೆ. ಆದ್ದರಿಂದ ಇವಳನ್ನು ಅತಿ ಶೀಘ್ರವಾಗಿ ಕೊಲ್ಲಲೇಬೇಕಾಗಿದೆ. ಯಾಕಂದರೆ ಶತ್ರುವನ್ನು ಮೊಳಕೆಯಲ್ಲೇ ಚಿವುಟಬೇಕು. ಬಲವಾದ ಮೇಲೆ ಕಿವುಟದಕ್ಕೆ ಬರುವುದಿಲ್ಲ, ಕೊಲ್ಲುವುದಕ್ಕೆ ಬರುವುದಿಲ್ಲ. ಈಗಲೇ ಆ ಕಾರ್ಯ ಆಗಬೇಕು, ತಡೆಯುವುದಕ್ಕೆ ಸಾಧ್ಯ ಇಲ್ಲ. ಆದರೂ ನೀನು ಕೇಳ್ತಿ ಅಂತ ಒಂದು ಕೆಲವು ನಿಮಿಷಗಳ ಸಮಯ ಕೊಡ್ತಾ ಇದ್ದಾನೆ, ಏನು ನಿನ್ನ ಉಪಾಯ ಹೇಳು ಅಂತ. ಸರಿ, ಆಗ ಆಯಿತು ಅಂತಂದ. ಯೋಚನೆ ಮಾಡಿದೆ ಯೋಚನೆ ಮಾಡಿ ಇವನು ಮೃತ್ಯುವಿಗೆ ಮಕ್ಕಳ ಕೊಡುವೆನಿ ಮೃತ್ಯುವಿಗೆ ಮಕ್ಕಳ ಮಡದಿಯನು ತಲಗ ಕೊಡುವೆನಿ ಮೃತ್ಯುವಿಗೆ ಮಕ್ಕಳ ಮಡದಿಯನು ತಲೆಗಾಯೆ ನಾನೀ ಕಡುಕುಬೆಯನು ಕುಬಣೆಯನು ಗಣಾಟೆಯನು ಮೃತ್ಯುವಿನ ಮುಖದಿಂದ ಮಡದಿ ಸಾಯದೆ ತಾನು ಸಾಯದೆ ಮೃತ್ಯುವಿನ ಮುಖದಿಂದ ಮಡದಿ ಸಾಯದೆ ತಾನು ಸಾಯದೆ ಕಡುಗುವಿ ಕಡಲಿವನು ಸಾಯದೆ ಪಡೆದನಾದರೆ ಮಕ್ಕಳನ್ನು ತಾ ಕೊಡುವೆ ನಿಮಗೆಂದ ಮಾಡ್ತಾರೆ. ಪಡೆದನಾದರೆ ಮಕ್ಕಳನ್ನು ತಾ ಕೊಡುವೆ ನಿಮಗೆಂದ ಕೊಡುವೆ ಇವಾಗೆಂದ ಸ್ವಗತ. ಅದರಿಂದ ಇವಾಗೆಂದ ಅದು ತಪ್ಪಾಗಿದೆ. ಯೋಚನೆ ಮಾಡಿದ ವಸುದೇವ, ಏನು ಮಾಡಿದರೂ ಕೂಡ ಏನೋ ಒಂದು ಬಲವಾದ ಬೆಲೆಯನ್ನೇ ತೆರಬೇಕಾಗಿದೆ ಈ ಒಂದು ಕಾರ್ಯವನ್ನು ಸಾಧಿಸಿಕೊಳ್ಳಬೇಕಾದರೆ. ಈಗ ಎಷ್ಟಾದರೂ ಇವಳು ನನ್ನ ಮಡದಿ, ಸ್ವಲ್ಪ ಕಾಲದ ಹಿಂದಾಗಿದ್ದರೆ ಇವಳು ನಾನ್ಯಾರೋ ಆಗಿತ್ತು. ಸಪ್ತಪದಿಯನ್ನು ತುಡಿದ ಮೇಲೆ ನನ್ನ ಮಡದಿ ಆಗಿದ್ದಾಳೆ. ಇವಳ ಯೋಗಕ್ಷೇಮ ನನಗೆ ಸೇರಿತ್ತು. ಎಂಥ ಗಣನೆ ಆದರೂ ಕೂಡ ಹೆಂಡತಿಯ ಪ್ರಾಣವನ್ನು ಕಾಪಾಡಬೇಕಾದದ್ದು ಅವನ ಕರ್ತವ್ಯ. ತನ್ನ ಪ್ರಾಣವನ್ನು ಪಣವಿಟ್ಟಾದರೂ ಹೆಂಡತಿಯ ಪ್ರಾಣವನ್ನು ಕಾಯಬೇಕಾದದ್ದು ಅದು ಎಂಥವನಿಗೂ ಸೇರಿದಂಥ ಕರ್ತವ್ಯ. ಸಾಲದಕ್ಕೆ ನಾನೊಬ್ಬ ಕ್ಷತ್ರಿಯ, ನನ್ನ ಮುಂದೆ ಇಂಥ ಒಂದು
ಹೆಣ್ಣಿನ ಕೊಲೆ ಅನ್ಯಾಯವಾಗಿ ನಡೆಯುತ್ತಾ ಇದ್ದರೆ ನೋಡಿ ಸುಮ್ಮನಿರಬಾರ್ದು. ನಾನು ಬೇರೆಯವಳಾದರೂ ಸುಮ್ಮನಿರಬಾರ್ದು. ಯಾಕಂತಂದರೆ ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ. ಆಪತ್ತಿಗೆ ಸಿಕ್ಕಿದವರನ್ನು ರಕ್ಷಣೆ ಮಾಡಬೇಕಾದದ್ದೇ ಕ್ಷತ್ರಿಯನ ಪರಮಧರ್ಮ. ಅದನ್ನು ನಾನು ಮರೆಯುವ ಹಾಗಿಲ್ಲ. ಅದನ್ನು ಮಾಡಬೇಕಾದದ್ದು ಬಹಳ ಮುಖ್ಯ. ಜೊತೆಯಲ್ಲಿ ಹೆಂಡತಿ ಆರೋದ್ರಿಂದ ಇವಳನ್ನು ಕಾಯ್ದುಕೊಳ್ಳಬೇಕಾದಂಥ ಸಂಪೂರ್ಣ ಹೊಣೆಗಾರಿಕೆ ನನ್ನ ಮೇಲಿದೆ. ಇದನ್ನು ಯಾವ ರೀತಿ ಮಾಡಬೇಕು, ಯಾವ ಬೆಲೆಯನ್ನು ತೆತ್ತಾದರೂ ನಾನು ಇದನ್ನು ಮಾಡೋದಕ್ಕೆ ಸಿದ್ಧನಾಗಬೇಕು. ಒಂದು ದಾರಿ ಇದೆ, ಬಹುಶಃ ಕಂಸ ಒಪ್ತಾನೋ ಏನೋ ಗೊತ್ತಿಲ್ಲ. ಏನಂತಂದರೆ ನಿಜವಾಗಿ ಇವನಿಗೆ ಭಯ ಇರುವುದು ಯಾರ ವಿಚಾರವಾಗಿ ಅಂತಂದರೆ ಈ ನನ್ನ ಹೆಂಡತಿಯಲ್ಲಿ ಹುಟ್ಟುವ ಮಕ್ಕಳ ವಿಚಾರದಲ್ಲಿ. ಮಕ್ಕಳು, ಮಗ ಯಾವನೋ ಒಬ್ಬ ಹುಟ್ಟುತ್ತಾನೆ, ತನ್ನನ್ನು ಕೊಲ್ತಾನೆ ಅನ್ನುವಂಥ ಕಾರಣಕ್ಕಾಗಿ ಭಯಪಡ್ತಾ ಇದ್ದಾನೆ. ಇನ್ನು ಹೀಗೆ ಹೇಳಿದರೆ ಹಾಗೆ, ನನಗೆ ಹುಟ್ಟುವ ಮಕ್ಕಳನ್ನೇ ತಂದು ನಿನ್ಗೆ ಒಪ್ಪಿಸಿ ಬಿಡ್ತೇನೆ, ನೀನೇನು ಬೇಕಾದರೂ ಮಾಡಿಕೊ, ಹುಟ್ಟಿದ ತಕ್ಷಣವೇ ಕೊಟ್ಬಿಡ್ತೇನೆ, ಇವಳನ್ನು ಮಾತ್ರ ಕೊಲ್ಲಬೇಡ ಅಂತಂದರೆ ಬಹುಶಃ ಒಪ್ಪಿದರೂ ಒಪ್ಪಬಹುದು. ಆದರೆ ಎಷ್ಟು ಸಂಕಟದ ವಿಚಾರ ಅದು. ಹುಟ್ಟಿದ ಮಕ್ಕಳನ್ನು ಹುಟ್ಟಿದ ತಕ್ಷಣವೇ ತಂದು ಕೊಡುವುದು ನಾವು ಹೇಳುವಷ್ಟು ಸುಲಭದ ಕೆಲಸ ಅಲ್ಲ. ಯಾವ ತಂದೆ ತಾಯಿಗಳಿಗೂ ಕೂಡ ಆ ರೀತಿ ಕೊಡುವುದಕ್ಕೆ, ಮುಗ್ಧವಾದ ಹುಟ್ಟಿದ ಶಿಶುವನ್ನು ಕೊಡುವುದಕ್ಕೆ, ಅದು ಕಟುಕನ ಕೈಯಲ್ಲಿ ಕೊಟ್ಟಾಗಿ ಕೊಡುವುದಕ್ಕೆ ಖಂಡಿತ ಮನಸ್ಸು ಬರಲಿಕ್ಕಿಲ್ಲ. ಎಷ್ಟು ಸಂಕಟವಾಗ್ತಾರೋ ಏನೋ ನಮಗೆ ಗೊತ್ತಿಲ್ಲ. ಏನು ಮಾಡಲಿ, ಅದನ್ನು ಹೇಳಲೇ ಬಿಡಲೇ? ಹೇಳುವುದೇ ಸರಿ. ಯಾಕಂತಂದರೆ ಏನು ಹೇಳ್ತಾರಲ್ಲ, ತಾಳ್ಮೆಯಿಂದ ನಾವು ಕಾದರೆ ಮುಂದೆ ಏನು ಬೇಕಾದರೂ ಆಗಬಹುದು. ಯಾಕಂದರೆ ಇನ್ನೂ ಮಕ್ಕಳು ಹುಟ್ಟಿಲ್ಲ, ಮುಂದೆ ಯಾವುದು ತಾನೇ ಹುಟ್ಟುವುದು. ಆ ಮಕ್ಕಳು ಹುಟ್ಟುವುದರೊಳಗೆ ಇನ್ನೇನೆಲ್ಲ ಆಗ್ತಾರೋ ಯಾರಿಗೂ ಗೊತ್ತು. ಈ ವಿಧಿಯ ವಿಧಾನ ಹೇಗಿದೆಯೋ ಯಾರಿಗೂ ಗೊತ್ತಿಲ್ಲ. ಯಾರ್ಯಾರು ಎಷ್ಟೆಷ್ಟು ವರ್ಷ ಬದುಕ್ತಾರೋ ಅದು ಗೊತ್ತಿಲ್ಲ. ಒಂದು ವೇಳೆ ಮಕ್ಕಳಾಗೋ ಮೊದಲೇ ನನ್ನ ಹೆಂಡತಿಯನ್ನು ಸತ್ತು ಹೋಗ್ಬಿಟ್ರೆ ಆವಾಗ ಮಕ್ಕಳನ್ನ ಕೊಡುವಂಥ ಪ್ರಶ್ನೆ ಬರುವುದಿಲ್ಲ. ಒಂದು ವೇಳೆ ಅದಕ್ಕಿಂತ ಮೊದಲೇ ಮಕ್ಕಳು ಹುಟ್ಟುವ ಮೊದಲೇ ನಾನೇ ಸತ್ತು ಹೋಗ್ಬಿಟ್ರೆ ಆಗಲೂ ಮಕ್ಕಳನ್ನು ಕೊಡುವಂಥ ಪ್ರಶ್ನೆ ಬರುವುದಿಲ್ಲ. ಒಂದು ವೇಳೆ ನಾವಿಬ್ಬರು ಬದುಕಿ ಕೂಡ ಈ ಕಡುಗುವಿ ಖಳ, ಈ ಕಂಸನೇ ಒಂದು ವೇಳೆ ಏನಾದರೂ ಸತ್ತು ಹೋಗ್ಬಿಟ್ರೆ ಆವಾಗಲೂ ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಒಂದು ವೇಳೆ ನಾವು 3 ಜನ ಬದುಕಿ ಉಳಿದು ಇದ್ರೂ ಕೂಡ ನಾವು ಮಕ್ಕಳೇ ಆಗಲಿಲ್ಲ ಅಂತಾದರೆ ಆವಾಗ ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಹೀಗೆ ಅನೇಕ ಸಾಧ್ಯತೆಗಳೆಲ್ಲ ಇವೆ, ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಈಗಲೇ ಯಾಕೆ ಅದರ ಬಗ್ಗೆ ಚಿಂತೆ ಮಾಡೋದು, ಸದ್ಯ ಅವನಿಗೊಂದು ಮಾತು ಈ ವಿಚಾರದಲ್ಲಿ ಹೇಳುವುದೇ ಸರಿ ಅಂತ ಅಂದ್ಕೊಂಡ. ಆಮೇಲೆ ಅದರಿಂದ ಏನು ಪ್ರಯೋಜನ ಅಂದರೆ ಬಂದ ಮೃತ್ಯುವ ತಪ್ಪಿಸುವನಿದ ಒಂದು ಬಾರಿಗೆ ಬರಕಿಗೆ ಮೃತ್ಯುವ ತಪ್ಪಿಸುವನಿದ ಒಂದು ಬಾರಿಗೆ ಬಾಲಕಿಗೆ ಮತ್ತಿನದೆ ಮೇಲದು ಬರಲಿ ನಾಳೆಯ ಬರಲಿ ದೈವದಲೇ ಮೇಲದು ಬರಲಿ ನಾಳೆಯ ಬರಲಿ ದೈವದಲ್ಲಿ ಎಂದು ಮನದಲ್ಲಿ ತಿಳಿದು ಎಂದು ಮನದಲ್ಲಿ ತಿಳಿದು ನಿಶ್ಚಯದಿಂದ ಬೇವುತ್ತ ಒಡಲೊಳಗೆ ಕೃಪೆಯಿಂದ ನಗುತ್ತ ಕಳ್ಳನೊಡನೆ ವಸುದೇವ ನಿಂತಾಗ ಈಗ ನಾನು ಮಾತು ಕೊಟ್ಟರೆ ಒಂದು ಕೆಲಸ ಮಾಡಿದಾಗ ಆಗ್ತಾರೆ. ಏನಂದರೆ ಬಂದ ಮೃತ್ಯುವ ತಪ್ಪಿಸುತ್ತೇನೆ ಅಂದರೆ ಬೀಸುವ ದೊಣ್ಣೆ ತಪ್ಪಿದರೆ 1000 ವರ್ಷ ಆಯುಷ್ಯ ಅಂತ ಹೇಳ್ತಾರಲ್ಲ. ಬಂದಿರುವ ಈ ಹುಡುಗಿಗೆ ಬಂದಿರುವಂಥ ಒಂದು ಅಪಮೃತ್ಯುವನ್ನು ಸದ್ಯಕ್ಕೆ ತತ್ಕಾಲಕ್ಕಾದರೂ ತಪ್ಪಿಸಿದಾಗ ಆಗ್ತಾರೆ. ಒಂದು ಸಲ ತಪ್ಪಿಸಿದ ಮೇಲೆ ಮತ್ತೇನಾದರೂ ನನ್ನ ದೋಷ ಇಲ್ಲ. ಯಾಕಂದರೆ ಯಾರ ಮೃತ್ಯು ಯಾವಾಗ ಬರ್ತಾರೆ ಹೇಳೋದು ಬರೋದಿಲ್ಲ. ಆಮೇಲೆ ಬೇಕಾದರೆ ಅವಳು ಸತ್ರೂ ಸಾಯಲಿ, ನನ್ನ ಅಭ್ಯಂತರ ಇಲ್ಲ. ಇವತ್ತೇ ಸಾಯಲಿ ಬೇಕಾದರೆ, ಅಥವಾ ನಾಳೆ ಸಾಯಲಿ, ನಾನು ಆ ಬಗ್ಗೆ ನನ್ನ ದೋಷ ಇಲ್ಲ. ಅದರಲ್ಲಿ ಕಣ್ಣಾರೆ ಹಿಮ ಕೊಲ್ಲುವುದನ್ನು ಮಾತ್ರ ನಾನು ನೋಡಿಕೊಂಡು ಸುಮ್ಮನಿರಬಾರ್ದು ಅಷ್ಟೇ. ಅಷ್ಟು ಕೆಲಸ ನಾನು ಮಾಡ್ದಂಗೆ ಆಗ್ತಾರೆ. ಆಮೇಲೆ ಇನ್ನು ಮುಂದೆ ಏನಾಗ್ತಾರೋ ನೋಡೋಣ ಅಂತ ಯೋಚನೆ ಮಾಡ್ದ. ಆದರೆ ಅವನಿಗೆ ಈ ಮಾತನ್ನು ಹೇಳೋ ಮೊದಲು ಅವನಿಗೆ ಏನಾಯ್ತು ಅಂದರೆ ಬೇವುತ್ತ ಒಡರೊಳಗೆ ಅಂದರೆ ಒಳಗೆ ತಾಪ ಉಂಟಾಗ್ತಾ ಇದೆ. ಅಯ್ಯೋ, ಎಂಥ ಒಂದು ಘೋರವಾದ ಒಂದು ಮಾತನ್ನು ನಾನೀಗ ಆಡ್ತಾ ಇದ್ದೇನೆ. ಹುಟ್ಟಿದ ಮಕ್ಕಳನ್ನು ತಂದು ಒಪ್ಪಿಸ್ತೇನೆ ಅನ್ನುವಂಥ ವಿಚಾರ ಸಾಮಾನ್ಯವೇ. ಯಾವ ತಂದೆ ತಾಯಿಗಳು ಅಂತ ಕೆಲಸ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ನಾನು ಅದನ್ನು ಮಾಡಬೇಕಾಗಿದೆ. ದೇವಕ್ಕೆ ಎಷ್ಟು ಸಂಕಟ ಪಡ್ತಾಳೋ ಮುಂದೆ ಇದನ್ನು ಕೇಳಿ. ನಾನಾದರೂ ಇದನ್ನು ಹೇಗೆ ಮಾಡಲಿ, ಅಯ್ಯೋ ಹಾಗಂತ ಹೇಗೆ ಕೊಡಲಿ ಅಂತ ಸಂಕಟ ಉಂಟಾಗ್ತಾ ಇದೆ ಒಳಗೆ. ಅದನ್ನು ಹೊರಗೆ ತೋರಿಸಿಕೊಳ್ಳುವಾಗಿಲ್ಲ. ಹೊರಗೆ ನಗ್ತಾ ಇದ್ದ.
ಅವನಿಗೆ ಕಂಸನಿಗೆ ಕಾಣಿಸಲಾಗಿ ನಗುತ್ತಾ ಒಳಗೆ ಸಂಕಟ ಪಡುತ್ತಾ ವಸುದೇವ ಹೇಳಿದ, ಆವ ಒಂದು ನಿರ್ಣಯಕ್ಕೆ ಬಂದಿದ್ದೇನೆ ನಾನು ಅಂತಂದ. ಹೌದಾ, ಏನು ನಿರ್ಣಯ ಅಂತ ಹೇಳಿ ನಿರ್ಣಯವ ಕೇಳ ಸಿಗ್ಲಿಲ್ವಾ? ಯಾಕೆ ಎಲ್ಲೆಲ್ಲ ಹೋಗಿದ್ದೀನಿ ಇದೆಯಲ್ಲ ಏನು ತಲೆ ಕೆಳಗೆ ಇಟ್ಕೊಂಡಿದ್ದೀರಾ? ಇದ್ಯಾಕೆ ತಲೆ ಕೆಳಗೆ ಮಾಡ್ಕೊಂಡಿದ್ದೀರಾ? ನಿರ್ಣಯವ ಕೇಳದ ಕಂಸ, ನಿರ್ಣಯವ ಕೇಳದ ಕಂಸ, ಆದರೆ ಸಂಪನ್ನ ಕುಲವಾರಿದಿಗೆ ಹೇಳಿ ನಿನ್ನ ಕೊಲ್ಲುವವರಾರು ಸತಿಯೋಮೆ ಅಚ್ಚುತರೋ, ನಿನ್ನ ಕೊಡುವವರಾರು ಸತಿಯೋಮೇನ್ ತಚ್ಚುತರೋ, ನನ್ನಿ ನಿನಗಾನುಡುಪಾಯವ ಮಾನಿಸುವಡಿದ ಎಂದೆನು ಯಮಗುತ್ಪನ್ನವಾದ ಆತ್ಮಜರನ, ಯಮಗುತ್ಪನ್ನದ ಆತ್ಮಜರ ಈವೆನು ನಿನ್ನ ವಶಕೆಂಬ. ಭಾವ, ನಿರ್ಣಯ ಅಂದರೆ ಇಷ್ಟೇ ನೋಡು. ನೀನೊಂದು ಯೋಚನೆ ಮಾಡಿ. ಈಗ ಆಕಾಶವಾಣಿ ಏನನ್ನು ಹೇಳಿತು? ನಿನ್ನನ್ನು ಕೊಲ್ಲುವವರು ಯಾರು? ಆಕಾಶವಾಣಿಯ ಮಾತಿನಂತೆ ಯೋಚನೆ ಮಾಡಿದರೆ ನಿನ್ನ ತಂಗಿಯಂತೂ ನಿನ್ನ ಕೊಲ್ಲುವಳಲ್ಲ. ಯಾಕೆಂದರೆ ನಿನ್ನ ಬಗ್ಗೆ ಬಹಳ ಪ್ರೀತಿ ಇದೆ ಅವಳಿಗೆ, ಪ್ರೇಮ ಮೈಯಾದಂಥ ತಂಗಿ. ಅಣ್ಣ ಏನಾದರೂ ತೊಂದರೆ ಆಗ್ತಾರೆ ಅಂತಂದರೆ ತನ್ನ ಪ್ರಾಣವನ್ನೇ ಕೊಟ್ಟಾಳು ಅವಳು, ಅಂಥ ತಂಗಿ. ಎಂದಾದರೂ ನಿನ್ನನ್ನು ಕೊಲ್ತಾಳಿ ಅವಳು? ನಿನ್ನ ಕೊಲ್ಲುವಳು ತಂಗಿಯಂತೂ ಅಲ್ಲವಲ್ಲ. ಮತ್ತೆ ಹಾಗಾದರೆ ಯಾರು? ನೋಡು, ಯೋಚನೆ ಮಾಡು. ತತ್ ಸುತರು, ಅವಳಿಂದ ಹುಟ್ಟುವಂಥ ಮಕ್ಕಳು ಅಂತ ಹೇಳಿದೆ ಆಕಾಶವಾಣಿ, ಮಗ ಅಂತ ಹೇಳಿದೆ. ಆದರೆ ಭಾವ, ಯೋಚನೆ ಮಾಡು, ಇವಳನ್ನು ಕೊಂದರೆ ನಿನಗೆ ಸಾವೇ ತಪ್ತಾರೆ ಅಂತ ಏನು ಭರವಸೆ ಇದೆ? ಈಗ ಇವಳ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾನೆ ಅಂತ ಹೇಳಿದೆ ಆಕಾಶವಾಣಿ. ಇವಳನ್ನು ಕೊಂದರೆ ಇನ್ಯಾರೋ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ಅವನೇ ಕೊಲ್ಲಬಹುದು ನಿನ್ನನ್ನು. ಅಲ್ಲಿಗೆ ವಿಚಾರ ಮುಗಿಯುವುದಿಲ್ಲ. ಇವಳು ಸತ್ರು ಕೂಡ ಅವನು ಸಾಯುವುದಿಲ್ವಲ್ಲ. ಆರದ್ರಿಂದ ನಿಜವಾದ ನಿನ್ನ ವೈರಿ ಯಾರೆಂಬುದನ್ನು ನೀನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಇವಳಲ್ಲ ನಿನ್ನ ವೈರಿ, ಇವಳು ನಿಮಿತ್ತ ಮಾತ್ರ. ಇವಳ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾನೆ ಎಂಬ ಕಾರಣಕ್ಕೆ ಮಾತ್ರ ಹೊರತು ಇವಳೇ ಅಲ್ಲ ನಿನ್ನ ವೈರಿ. ಹಾಗಾದರೆ ಬರುವವನು ವೈರಿ ಬೇರೆ ಇದ್ದಾನೆ. ಇವಳು ಸತ್ರು ಇನ್ನೊಬ್ಬಳ ಹೊಟ್ಟೆಯಲ್ಲಿ ಹುಟ್ಟಿ ಬರಬಹುದು, ಇದು ಅರ್ಥ ಮಾಡಿಕೊ. ಹಾಗಾದರೆ ಆ ಹುಟ್ಟಿ ಬರುವಂಥ ವೈರಿ ಬೇರೆ ಇದ್ದಾನೆ. ಅವನು ಹುಟ್ಟಿ ಬಂದಾಗ ಅವನನ್ನೇ ನಿನ್ನ ವಶಕ್ಕೆ ನಾನು ಹುಟ್ಟಿದ ತಕ್ಷಣ ಒಪ್ಪಿಸಿದರೆ ಅಲ್ಲಿಗೆ ನೀನೇನು ಬೇಕಾದರೂ ಮಾಡ್ಕೊಳ್ಬೋದು. ಆ ಮಗುವನ್ನು ನೀನು ಬೇಕಾದ ಹಾಗೆ ಮಾಡ್ಕೊಳ್ಬೋದು. ನಾನು ಪ್ರಶ್ನೆ ಮಾಡೋದಿಲ್ಲ. ನಿನ್ನ ವೈರಿ ಅವನನ್ನು ನಿನ್ನ ವಶಕ್ಕೆ ಒಪ್ಪಿಸ್ತೇನೆ, ಮಗುವಾದವನ್ನು ಮಾತ್ರ. ಇವಳನ್ನು ಮಾತ್ರ ಖಂಡಿತ ನೀನು ಕೊಲ್ಲಬೇಡ ಅಂತ ಒಂದು ವಿಚಾರ ಹೇಳಿದ. ಆಗ ಕಂಸನಿಗೆ ಇದು ಹೌದಂತ ಅನಿಸ್ತು. ಇವಳು ಕೊಂದರೂ ಮತ್ತೆ ಹುಟ್ಟು ಬರ್ಬೋದು ಅಂತ ಹೇಳಿದಾನೆ ಅಂತಾರಲ್ಲ, ಸತ್ಯವೇ ಇದು. ಹಾಗಾಗಿ ಅವನಿಗೆ ಒಂದ್ಸಲ ಹೌದು ಅಂತ ಅನಿಸ್ತು. ಹೌದಾ, ಕೊಡ್ತೀಯಾ? ಹುಡುಗನೇ ಹುಟ್ಟಿದ ಮಗುವನ್ನೇ ಕೊಡ್ತೀಯಾ? ಮಕ್ಕಳನ್ನು ಕೊಡ್ತೀಯಾ? ಯಾವ ಮಕ್ಕಳನ್ನ, ಎಷ್ಟು ಮಕ್ಕಳನ್ನ ಅಂತ ಕೇಳ್ದ ಅವನು. ಆವಾಗ ಹೇಳ್ದ, ಎಲ್ಲರ ವನಿತೆಗನು ಭವಿಸಿದರ ನಿನಗೆ ಕೊಡುವೆನು ಮಕ್ಕಳನು. ವನಿತೆಗೆ ಹುದು ಭವಿಸಿದರ ಎಲ್ಲರ ನಿನಗೆ ಕೊಡುವೆನು ಮಕ್ಕಳನು. ಕೃಪಾವನಗಿ ಮಾಂಜುವೆಗೆ ಕೃಪವನಗಿ ಮಾಂಜುವೆ ಕೊಲ್ಲದಿರು ಹಗೆಯಲ್ಲ ಸತಿ ನಿನಗೆ ಹಗೆಯಲ್ಲ ಸತಿ ನಿನಗೆ.
ಜನದ ನುಡಿಗೆಡೆಯಾಗಬೇಡ, ಜನದ ನುಡಿಗೆಡೆಯಾಗಬೇಡ, ಅನುದಯವ ಕೇಳನಲುಗ, ಅನುದಯವ ಕೇಳನಲುಗ. ದುರ್ಮತಿ ಮನದೊಳಗೆ ನೆರೆ ನಂಬಿ ಬಿಟ್ಟನು ಸತಿಯ ಮುಂದಲೆಯ, ಬಿಟ್ಟನು ಸತಿಯ ಮುಂದಲೆಯ. ಅವ ಹಾಗಾದ್ರೆ ಯಾರನ್ನು ಕೊಡ್ತಿ, ಎಷ್ಟು ಮಕ್ಕಳನ್ನು ಕೊಡ್ತಿ, ಯಾವ ಮಕ್ಕಳನ್ನು ಕೊಡ್ತಿ ಅಂತ ಕೇಳಿದಾಗ ಮತ್ತೆ ಅದರಲ್ಲಿ ಚೌಕಾಶಿ ಮಾಡೋದಕ್ಕೆ ಇವನಿಗೂ ಇಷ್ಟ ಆಗಲಿಲ್ಲ. ಯಾಕಂದ್ರೆ ಇಷ್ಟರ ಮಟ್ಟಿಗೆ ಒಪ್ತಾ ಇದ್ದಾನಲ್ಲ ಸದ್ಯ, ಮತ್ತೆ ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳಿ ಹುಟ್ಟದ ಎಲ್ಲ ಮಕ್ಕಳನ್ನು ಕೊಡ್ತೇನಪ್ಪ, ಹಿಂದೇನು ಮತ್ತೆ ಯಾರನ್ನು ಬೇಕಾದ್ರೆ ಏನು ಬೇಕಾದ್ರೂ ಮಾಡಿದ್ರು, ಎಲ್ಲ ಮಕ್ಕಳನ್ನು ಕೊಡ್ತೇನೆ ಅಂತ ಒಂದೇ ಮಾತನ್ನು ಹೇಳಿಬಿಟ್ಟ. ಆದರೆ ಯಾವ ಕಾರಣಕ್ಕೂ ಇವಳನ್ನ ಮಾತ್ರ ಕೊಲ್ಲಬೇಡ ಭಾವ, ನಿರ್ಭವನ ಹಿಮಾಂಶುವೆ, ರಾಜರೆಂಬಂಥ ಒಂದು ಕಾಡಿಗೆ ಚಂದ್ರನಿದ್ದ ಹಾಗೆ ಇರುವವ ನೀನು, ರಾಜ ಕುಲ ತಿಲಕ ನೀನು, ರಾಜರಲ್ಲಿ ಪರಮಶ್ರೇಷ್ಠ, ರಾಜನಾದವನೇ ಹೀಗೆ ನಡೆದುಕೊಂಡ್ರೆ ಹೇಗೆ, ಬೇಲಿಯ ಹೊಲವನ್ನು ಮೆದ್ದ ಹಾಗೆ. ಹಾಗಾಗಿ ನೀನು ಪರಮ ಪ್ರೀತಿಯಿಂದ ಸಾಕಿ ಸಲಹಿದಂಥ ತಂಗಿ, ಅವಳನ್ನು ಮಾತ್ರ ಕೊಲ್ಲಬೇಡ, ಅಷ್ಟು ಮಾಡು. ಹಾಗೆ ಮಾಡಿದರೆ ನಿನಗೆ ಅಪವಾದ ಬರ್ತಾರೆ, ಅಪವಾದಕ್ಕೆ ಎಡೆ ಮಾಡಿ ಕೊಡಬೇಡ, ನನ್ನ ಮಾತನ್ನು ಕೇಳು, ನನ್ನ ಅನುನಯ ಕೇಳು, ನಾನು ಹೇಳಿದಂಥ ಮಾತನ್ನು ಒಪ್ಪಿಕೋ ಅಂತ ಹೇಳಿದ. ಆಗ ಅವನಿಗೊಂದು ಯೋಚನೆ ಬಂತು, ಹೌದು ಹೌದು ನೀವು ಹೇಳೋದು ಒಂದು ರೀತಿಯಲ್ಲಿ ಹೌದು. ಯಾಕಂದರೆ ಈಗ ಮತ್ತೊಂದು ಮಾತು ಹೇಳ್ತಾ ಇದ್ದಾನಲ್ಲ, ಎಲ್ಲ ಮಕ್ಕಳನ್ನು ಕೊಡ್ತೇನೆಂದ್ರೆ ರಾಗಳೇ ಇಲ್ಲ. ಯಾಕಂದರೆ 8ನೇ ಮಗು ಯಾವುದು ಅದನ್ನು ಲೆಕ್ಕ ಇಡೋದು, ಇದು 8ನೇ ಮಗು ಅಪ್ಪ, ಇದು 8ನೇ ಮಗು ಅಂತ ಲೆಕ್ಕ ಇಟ್ಕೊಳ್ಳೋದು, ಇದೆಲ್ಲ ಯಾರಿಗೆ ಬೇಕಿದಲ್ಲ ದಾಪತ್ಯ. ಎಲ್ಲ ಮಕ್ಕಳನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಸತ್ಯವಂತ ವಸುದೇವ, ನನಗೆ ಗೊತ್ತು, ಸುಳ್ಳು ಹೇಳಲಿಕ್ಕಿಲ್ಲ, ನಾನಿದ್ದೇನಲ್ಲ ನೋಡ್ಕೊಳ್ಳೋದಕ್ಕೆ, ಅವನಿಗೆ ಎಲ್ಲಿ ಬಿಡ್ತೇನೆ ಅಂತ ಬೇಕಲ್ಲ. ಹಾಗಾಗಿ ಕೊಡ್ತಾನಾದರೆ ಆಗ್ಬೋದು, ಬಿಡ್ಬೋದು. ಅದು ಅಲ್ಲದೆ ಈ ಒಂದು ತಲೆನೋವು ನಮ್ಗೆ ತಪ್ತಾರೆ, ಲೆಕ್ಕ ಇಡುವಂಥದ್ದು 8ನೇ ಮಗು ಅದೆಲ್ಲ ಯಾವ ತಾಪತ್ರಯವಿಲ್ಲ, ಒಟ್ಟಾಗೆ ಕೊಲ್ತಾ ಬಂದರೆ ಆಯ್ತು ಮಕ್ಕಳನ್ನು. ಅಲ್ಲಿಗೆ ನಾನು ಸೇಮವಾಗಿರ್ತೇನೆ, ನನಗೇನು ತೊಂದರೆ ಇಲ್ಲ ಅಂತ ಯೋಚನೆ ಮಾಡಿ, ಆಯ್ತಪ್ಪ ನೀನಷ್ಟೇ ಹೇಳ್ತೀಯ ಆದರೆ ಆಯ್ತು ಬಿಟ್ಟೆ ಅಂತ ಅವಳ ತುರುಬನ್ನ ಬಿಟ್ಟ. ಹೋಗಿ ನೀವು ಅಂತ ಹೋಗಿ ಇನ್ನು ಹೋಗ್ಬೋದು ಅಂತಂದ. ಹೊರಟ್ರವರು, ಎಲ್ಲಿಗೆ ಹೋಗ್ತೀವಿ ಅಂತ ಕೇಳ್ದ. ಎಲ್ಲಿಗೆಲ್ಲ ಹೋಗ್ತಾ ಇದ್ದೀನಿ, ಎಲ್ಲೆಲ್ಲ ಹೋಗಿ ತಿರುಗಾಡೋದಕ್ಕೆ ಹೋಗೋದಲ್ಲ, ನಿಮ್ಮನ್ನು ಅರಮನೆಯಲ್ಲಿ ಇಡ್ತಾ ಇದ್ದೇನೆ, ಅರಮನೆಯಲ್ಲಿ ಇರಬೇಕು, ಆದರೆ ಸುತ್ತಲೂ ಕಾವಲಿರ್ತಾರೆ, ಎಲ್ಲೂ ಹೋಗುವಾಗಿಲ್ಲ, ಭದ್ರವಾಗಿ ಅಲ್ಲಿ ಕಾವಲು ನಿಲ್ಲಿಸ್ತೇನೆ, ಅಲ್ಲಿ ಮಾತ್ರ ಇರಬೇಕು ಅಂತಂದ. ಆಯಿತು ಬಾಬಾ ಅಂತೇಳಿ ಅವ್ರು ಹೋದರು. ಆಮೇಲೆ ಇದೇ ರೀತಿಯಲ್ಲಿ ವಸುದೇವ ದೇವಕಿಯರಿಗೆ ಒಂದಲ್ಲ ಎರಡಲ್ಲ 6 ಮಕ್ಕಳು ಹುಟ್ಟಿದರು. 6 ಮಕ್ಕಳನ್ನೂ ಕೂಡ ಇವ ಕೊಂದ ಕಂಸ. ಇದನ್ನು ಮುಂದೆ ನಾವು ನೋಡ್ತೇವೆ, ಮುಂದೆ ನೋಡುವಂಥದ್ದಿಲ್ಲ, ಈಗಲೇ ಹೇಳಿಬಿಡ್ತಾ ಇದ್ದೀವಿ, ಮುಂದಿನ ಭಾಗ ಬರ್ತಾ ಇದ್ದೀವಿ. ಸಮಯ ಆಯ್ತಲ್ಲ, ಇನ್ನೆಷ್ಟೊತ್ತು ಮಾಡ್ಬೋದು? 10 ನಿಮಿಷ ಮಾಡ್ಬೋದಾ? ಹಾಗೆ 6 ಮಕ್ಕಳನ್ನು ಹಾಗೆ ಒಪ್ಪಿಸಿದ, ಕೊಂದ ಇವ, ನಿರ್ದಯವಾಗಿ ಕೊಂದುಬಿಟ್ಟ. ಅಷ್ಟರಲ್ಲಿ ಕಂಸನಿಗೆ ಕೆಲವೆಲ್ಲ ಬುದ್ಧಿ ಭ್ರಮಣೆ ಆಗೋಯ್ತು. ದಿನದಿಂದ ದಿನಕ್ಕೆ ಅವನು ಒಂದು ರೀತಿಯಲ್ಲಿ ಹೆಚ್ಚು ವ್ಯಗ್ರನಾಗುತ್ತಾ ಹೋದ. ಅಂದರೆ ಈ ಎಲ್ಲರ ಮೇಲೂ ಸಂಶಯ ಅವನಿಗೆ, ಯಾವ ಗಳಿಗೆಯಲ್ಲಿ ಈ ಮಗು ಹುಟ್ಟಿ ಬರ್ತಾರೋ, ಮಗು ಎಲ್ಲಿ ಅವರು ತಪ್ಪಿಸ್ಕೊಂಡು ಬಿಡ್ತಾರೋ ಏನೋ, ಅದು ವಸುದೇವನೇ ಮೋಸ ಮಾಡ್ತಾನೋ ಏನೋ. ಆ ವಸುದೇವನ ಸಂಬಂಧಿಕರೆಲ್ಲ ಇದ್ದಾರೆ, ವೃಷ್ಣಿಗಳು ಅಂತ ಅವರು ಕರೀತಾರೆ. ಯಾದವರಲ್ಲೇ ಬೇರೆ ಬೇರೆ ಪಂಗಡಗಳೆಲ್ಲ ಇದ್ದವು ಆವಾಗ, ವೃಷ್ಣಿಗಳು, ಅಂಧಕರು, ಭೋಜರು ಅಂತ ಬೇರೆ ಬೇರೆ ವರ್ಗದವರೆಲ್ಲ ಇದ್ದರವರು. ಅವರೆಲ್ಲ ಭಾಳ ಮೋಸಗಾರರಂತ ಕಾಣ್ತಾರೆ ನೋಡಿದರೆ, ನನಗೇನು ದ್ರೋಹ ಮಾಡ್ತಾರೋ ಹಿಂದಿನಿಂದ ಗೊತ್ತಿಲ್ಲ ಅಂತ ಅವರನ್ನೆಲ್ಲ ಪೀಡಿಸೋದಕ್ಕೆ ಪ್ರಾರಂಭ ಮಾಡಿದ. ಮತ್ತು ನಾವು ಕಂಸ ನಿಜವಾಗಿ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ ಮಾವ, ಸಾಮಾನ್ಯ ಮನುಷ್ಯನೇ, ಆದರೂ ಎಷ್ಟೋ ಜನ ಅವನನ್ನು ಕಂಸಾಸುರ ಅಂತ ಕರೆದಿದ್ದಾರೆ. ಅಂದರೆ ಆಸುರಿ ಪ್ರವೃತ್ತಿ ಬಹಳ ಪ್ರಬಲವಾದದ್ರಿಂದ ಅವನನ್ನು ಅಸುರ ವರ್ಗಕ್ಕೆ ಸೇರಿಸಿಬಿಟ್ರು. ಹಾಗೆ ಅವನು ಅದೇ ರೀತಿ ನಡ್ಕೊಂಡ. ಬರ್ತಾ ಬರ್ತಾ ಅವನ ಸಹವಾಸ ಎಲ್ಲ ಬೇರೆ ಆಯಿತು. ಕೆಲವರೆಲ್ಲ ಅಸುರರೇ ಇದ್ದರು ಆ ಕಾಲದಲ್ಲಿ. ತೃಣಾಭರ್ತ, ಶಕಟಾಸುರ, ಜೇನುಕಾಸುರ, ಆಮೇಲೆ ಬಕಾಸುರ, ಅನೇಕ ಜನ ರಾಕ್ಷಸರವರೆಲ್ಲ, ಕೂತನಿ, ಮಹಾಮಹಾ ಮೋಸಗಾರರು, ಮಾಯಾವಿಗಳು, ದೊಡ್ಡ ದೊಡ್ಡ ರಾಕ್ಷಸರು, ಅವರನ್ನೆಲ್ಲ ತನ್ನ ಕಡೆಗೆ ಸೆಳೆಕೊಂಡ, ಅವರನ್ನು ತನ್ನ ಸ್ನೇಹಿತರನ್ನಾಗಿ ಮಾಡಿಕೊಂಡ. ಸಾರದಕ್ಕೆ ಇನ್ನೊಬ್ಬ ಇದ್ದ ಜರಾಸಂಧ, ಮಹಾಕ್ರೂರಿ, ಆ ಕಾಲದಲ್ಲಿ ಇದ್ದವ. ಅವನು ಇವನಿಗೆ ಮಾವನಾದ, ಅವನ ಮಕ್ಕಳನ್ನೇ ಮದುವೆ ಆದ. ಹೆಣ್ಣು ಮಕ್ಕಳು ಇಬ್ಬರು ಅವನಿಗೆ, ಅಸ್ಥಿ ಪ್ರಾಸ್ತಿ ಅಂತೇಳಿ ಅವರಿಬ್ಬರು ಇವನು ಮದುವೆ ಆದ. ಅವನು ಒಂದು ಒಳ್ಳೆ ಬೆಂಕಿ ಗಾಳಿ ಸೇರಿದಾಗಾಯಿತು. ಈ ರೀತಿಯಲ್ಲಿ ಅವರ ಒಂದು ತಂಡವನ್ನು ಕಟ್ಟಿಕೊಂಡ. ಅವನು ಒಂದು ದುಷ್ಟರ ಒಂದು ಕೂಟವನ್ನೇ ಕಟ್ಟಿಕೊಂಡ, ಅವ್ರ ಜೊತೆಯಲ್ಲೇ ಇರ್ತಾ ಇದ್ದ. ತನ್ನ ಒಂದು
ಜೀವವನ್ನು ಕಾಪಾಡಿಕೊಳ್ಳುವುದಕ್ಕೆ ಎಲ್ಲ ಒಂದು ಉಪಾಯವನ್ನು ಅಂದಿನಿಂದಲೇ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಜೊತೆಯಲ್ಲಿ ಈ ತನ್ನ ನಿಜವಾದ ಪ್ರಜೆಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಬಹಳ ಪೀಡಿಸೋದಕ್ಕೆ ಪ್ರಾರಂಭ ಮಾಡಿದ. ಕೆಲವರೆಲ್ಲ ಹೆದರಿಕೊಂಡು ಆ ಊರನ್ನೇ ಬಿಟ್ಬಿಟ್ರು, ಬೇರೆ ಊರಿಗೆ ಹೋಗಿ ನೆಲೆಸಿಬಿಟ್ರು. ಕೊನೆಗೆ ಸಾಲದ್ದಕ್ಕೆ ತನ್ನ ತಂದೆ ಕೂಡ ಇವರ ಪಕ್ಷಪಾತಿ, ನನ್ನ ವಿರೋಧಿಗಳ ಪಕ್ಷಪಾತಿ, ನಾಳೆ ಮಗು ಏನಾದರೂ ಹುಟ್ಟಿ ಬಂದರೆ ಅವನನ್ನೇ ಅವನ ಪಕ್ಷಕ್ಕೆ ಸೇರಬಹುದು ನನ್ನ ಅಪ್ಪ ಅನ್ನೋ ಕಾರಣಕ್ಕೋಸ್ಕರ ತಂದೆಯನ್ನೇ ಸಿಂಹಾಸನದಿಂದ ಕೆಳಗಿಳಿಸಿ ತಾನೇ ಸಿಂಹಾಸನವನ್ನು ಏರಿದ. ಇದು ಬಹುಶಃ ಬಹಳ ಅಪರೂಪದ ಒಂದು ಪ್ರಸಂಗ. ಪುರಾಣ ಕಾಲದಲ್ಲಿ, ಇತಿಹಾಸ ಕಾಲದಲ್ಲಿ ತಂದೆಯನ್ನೇ ಸಿಂಹಾಸನದಿಂದ ಕೆಳಗಿಳಿಸಿ ಅವನು ಸೆರೆಯಲ್ಲಿಟ್ಟ. ಯಾರು ತಂದೆಯನ್ನು, ಉಗ್ರಸೇನನನ್ನು ತಾನು ಸಿಂಹಾಸನವನ್ನು ಏರಿದ. ಬಹುಶಃ ಚರಿತ್ರೆಯನ್ನು ನಾವು ಓದಿದ್ದೇವೆ, ಇದನ್ನು ಮೊಘಲರ ಕಾಲದಲ್ಲಿ ಇದೆಲ್ಲ ಓದಿದ್ದೇವೆ. ಆದರೆ ಪುರಾಣ ಕಾಲದಲ್ಲಿ ಇಂಥ ಘಟನೆ ಬಹಳ ಕಡಿಮೆ. ಕಂಸನ ಒಂದು ಉದಾಹರಣೆ ಇಲ್ಲಿದೆ. ಹಾಗೆ ಮಾಡಿದ. ಇಷ್ಟೆಲ್ಲ ಮಾಡಿ ಅದು ದಿನಕ್ಕೆ ಹೀಗೆ ಅವನ ಒಂದು ಸಂದೇಹ, ಅವನ ದೌರ್ಜನ್ಯ, ದಬ್ಬಾಳಿಕೆ ಹೆಚ್ಚಾಗುತ್ತಾ ಹೋಯಿತು. ಕೊನೆಗೆ ಮುಂದಿನ ಪದೇ ಸಿಕ್ತ ಯಾವ್ದು ಹೇಳಿ, ಯಾವ ಕೇಳಂತಾರಲ್ಲ, ಬಳಿಕ ತಾನೇ ದೇವಕಿಯ ಅರಸ ಕೇಳಂತಾರು. ಅರಸ ಕೇಳಿಂತಾರು ಮಕ್ಕಳು ಸರಸಿ ಜಾನನೆ ಗುದಿಸಿ ಕಾರಣ ಒಲಿಸಲು ಅಲ್ಲಿ 7ನೆಯ ಗರ್ಭದಲ್ಲಿ ದೇವಕಿಗೆ ಹರುಷೋದ್ರೋಗವೆನಲು ಹರುಷೋಗಪ್ರದವೆನಲು ಗೋಚರಿಸಿತು. ಸಾಕ್ಷಾತ್ ಧರಣೀಧರ ನೆನಿಪ ಶೇಷಾವತಾರವನಂತನಾಜ್ಞೆಯಲ್ಲಿ ಕಂದೇನು ಸೆರೆಮನೆಗೆ ನೂಕಿದ್ದಲ್ಲದೆ ಕಂಸ ಈ ವಸುದೇವ ದೇವಕಿಯರನ್ನು ಕೂಡ ಕಾಲಿಗೆ ಸಂಕೋಲೆ ತೊಡಿಸಿ ಅವರನ್ನು ಸೆರೆಮನೆಗೆ ನೂಕಿಬಿಟ್ಟೆ. ಕೊನೆಗೆ ಇನ್ನೇನು 8ನೇ ಮಗು ಹತ್ತಿರ ಬರ್ತಾ ಇದೆ ಅವನ ಜನ ಅನ್ನುವ ಕಾಲಕ್ಕೆ ಅವ್ರನ್ನ ಸೆರೆಮನೆಯಲ್ಲೇ ಇಟ್ಬಿಟ್ಟ. ಆಮೇಲೆ ಈಗ ಏನಾಯಿತು, ಈಗ 6 ಮಕ್ಕಳು ಅವನ ಕೈಯಲ್ಲಿ ಸಾವನ್ನು ಅಪ್ಪಿಬಿಟ್ರು. ಈಗ 7ನೇ ಗರ್ಭ ಅವಳಲ್ಲಿ ಕಾಣಿಸಿಕೊಳ್ಳಬೇಕಾಗಿದೆ. ಅದು ಯಾರು ಅಂತಂದರೆ ಈ ಪರಮಾತ್ಮನ ಒಂದು ಅಂಶವೇ ಆಗಿರುವಂಥ ಆದಿಶೇಷ. ಹಿಂದೆ ರಾಮಾಯಣ ಕಾಲದಲ್ಲಿ ಆದಿಶೇಷ ಲಕ್ಷ್ಮಣನಾಗಿ ಹುಟ್ಟಿದ್ದ. ಈಗ ಈ ಒಂದು ಅವತಾರದಲ್ಲಿ ಕೂಡ ಯಾಕೆ ಕೃಷ್ಣನಾಗಿ ಹುಟ್ಟಬೇಕು, ಶ್ರೀಮನ್ ನಾರಾಯಣನೇ ಕೃಷ್ಣನಾಗಿ ಹುಟ್ಟಲಿಕ್ಕಿದ್ದಾನೆ. ಈ ಸಂದರ್ಭದಲ್ಲಿ ಆದಿಶೇಷನು ಹುಟ್ಟಬೇಕಾಗಿದೆ. ಆಗ ಆದಿಶೇಷ ಹೋಗಿ ಅವನ ಹತ್ರ ಒಂದು ಮಾತು ಹೇಳ್ದ, ಸ್ವಾಮಿ, ನನ್ನ ಆದೇಶದಂತೆ ನಾನು ಹುಟ್ಟುವುದಕ್ಕೆ ಸಿದ್ಧನಾಗಿದ್ದೇನೆ. ಆದರೆ ನನ್ನದೊಂದು ಬೇಡಿಕೆ ಇದೆ. ಹಿಂದೆ ನಾನು ರಾಮಾಯಣ ಕಾಲದಲ್ಲಿ ನಿನ್ನ ತಮ್ಮನಾಗಿ ಹುಟ್ಟಿದ್ದೆ. ಆ ಸಂದರ್ಭದಲ್ಲಿ ನನಗೆ ಬಹಳ ಸಂಕಟ ಪಡಬೇಕಾಗಿ ಬಂತು. ಯಾಕಂದರೆ ಕಷ್ಟ ಆಯಿತು ಅಂತೇಳಿ ಅರ್ಥ ಅಲ್ಲ, ನನಗೆ ಕಷ್ಟವೇನೂ ಆಗಲಿಲ್ಲ. ನಿನ್ನ ಕಷ್ಟವನ್ನು ಕಣ್ಣಾರೆ ನೋಡುವಂಥ ಸಂಕಟ. ನಿನಗೆ ಪಟ್ಟಾಭಿಷೇಕ ಆಗುವಂಥ ಸಂದರ್ಭದಲ್ಲಿ ನೀನು ಪಟ್ಟಾಭಿಷೇಕ ಮಾಡಿಕೊಳ್ಳದೆ ಆ ಕೈಕೆಯ ಮಾತಿಗೋಸ್ಕರ ಕಾಡಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಆಮೇಲೆ ನನ್ನ ಅತ್ತಿಗೆ ಸೀತಾದೇವಿ ಪಾಪ, ಅವಳು ಕೂಡ ನಿನ್ನ ಜೊತೆಯಲ್ಲಿ ಕಾಡಿನಲ್ಲಿ ಆ ಒಂದು ಕಲ್ಲು ಮುಳ್ಳುಗಳನ್ನೆಲ್ಲ ಚುಚ್ಚಿಸಿಕೊಂಡು ಅಲೆಯುವಂಥ ಪರಿಸ್ಥಿತಿ, ಕೊನೆಗೆ ಪಡಬಾರದ ಕಷ್ಟವನ್ನೆಲ್ಲ ಪಡುವಂಥ ಪರಿಸ್ಥಿತಿ ಎಲ್ಲ ಬಂತು. ಇದನ್ನೆಲ್ಲ ಕಣ್ಣಾರೆ ನೋಡಿದೆ ನಾನು ಹೇಳಿದ್ದೆ ನಿನಗಾಗ, ಅಣ್ಣ ಇದೊಂದು ಬೇಕಾಗಿಲ್ಲ, ನೀನು ಸುಮ್ಮನೆ ಇರು, ಅಪ್ಪನ ಮಾತಿನಂತೆ ನಡೀಬೇಕಾದ ಅಗತ್ಯ ಇಲ್ಲ, ನಾನು ನೋಡ್ಕೊಡ್ತೇನೆ ನಮ್ಮ ಅಪ್ಪನನ್ನು, ನಾನು ತಕ್ಕ ಬುದ್ಧಿ ಕಲಿಸ್ತೇನೆ ಕೈಗೆ ಮತ್ತು ನಮ್ಮ ಅಪ್ಪಗೆ, ನೀವು ಸುಮ್ಮನೆ ಕುಳಿತುಕೋ ಸಿಂಹಾಸನ ಮೇಲೆ ಪಟ್ಟಾಭಿಷೇಕ ಮಾಡಿಕೊಂತ ನಾನು ಹೇಳಿದ್ದೆ. ನೀವು ನನ್ನನ್ನೇ ಬೈದೆ, ಆಗ ಸಾಧ್ಯವಿಲ್ಲ, ಸುಮ್ಮನೆ ಇರು ಅಂತ ನಾನು ಕೇಳಬೇಕಾಯ್ತು. ಯಾಕಂದರೆ ನಾನಾಗ ತಮ್ಮ, ನೀನು ಅಣ್ಣ. ಈಗ ಹಾಗಾಗಬಾರ್ದು ಸ್ವಾಮಿ, ಈ ಸಲ ನಾನು ಅಣ್ಣನಾಗಿ ಹುಟ್ಟಬೇಕು, ಆಜ್ಞೆ ಮಾಡುವಂಥ ಒಂದು ಅಧಿಕಾರ ನನಗಿರಬೇಕು ನಿನಗೆ. ಅಂಥ ಒಂದು ಸ್ಥಾನದಲ್ಲಿ ನನಗೆ ನೀನು ದಯವಿಟ್ಟು ಹುಟ್ಟುವುದಕ್ಕೆ ಅವಕಾಶ ಮಾಡಿಕೊಡು. ಈ ಸಲ ನಿನ್ನ ಕಷ್ಟವನ್ನು ನೋಡಿ ನಾನು ಸಹಿಸುವಂಥ ಪರಿಸ್ಥಿತಿ ನನಗೆ ಬರಬಾರ್ದು, ನಿನ್ನ ಮಾತನ್ನೇ ಕೇಳಿ ನಾನು ಒದ್ದಾಡುವಂಥ ಸ್ಥಿತಿ ಬರಬಾರ್ದು ನನ್ನ ಮನಸ್ಸಿಗೆ ವಿರುದ್ಧವಾಗಿ. ಅದಕ್ಕೋಸ್ಕರ ನಾನು ಅಣ್ಣನಾಗ್ತೇನೆ, ಆಗ್ಬೋದಾ ಅಂತ ಕೇಳಿದ. ಆಯಿತು, ಸಂತೋಷ ಅಂತಂದ ನಾರಾಯಣ. ಆಯಿತು ಅಂತೇಳಿ ಅವನು ಈಗ ಹೊಯ್ಗಲೇ ಹೋಗಿ ಹಾಕಿದ್ದೆ, 7ನೇ ಗರ್ಭದಲ್ಲಿ ನೀನು ದೇವಕಿಯಲ್ಲಿ ನೀನು ಅಲ್ಲಿ ಸೇರಿಕೊಳ್ಳಬೇಕು ಅಂತ ಹೇಳ್ದ. ಅವನು ಹೋಗಿ ಸೇರಿಕೊಂಡ ಆದಿಶೇಷ. ಆದರೆ ಅದರಿಂದ ಏನಾಯಿತು ದೇವಕಿಗೆ ಅಂತಂದರೆ ಹರುಷ ಶೋಕಪ್ರದವಾಯಿತು ಗರ್ಭ ಅಂತ ಹೇಳ್ತಾರೆ. ಹರುಷ ಶೋಕ, ಹರುಷ ಅಂದರೆ ಸಂತೋಷ. ಒಂದು ಕಡೆಯಲ್ಲಿ ಅವಳಿಗೆ ಒಂದು ಅನಿರ್ವಚನೀಯವಾದ ಆನಂದ ಉಂಟಾಗ್ತಾ ಇದೆ. ಯಾಕೆಂದರೆ ಅವಳ ಗರ್ಭದಲ್ಲಿ ಸೇರುವ ವ್ಯಕ್ತಿ ಸಾಮಾನ್ಯನಲ್ಲ, ಅವನು ಸಾಕ್ಷಾತ್ ಪರಮಾತ್ಮನ ಅಂಶವೇ ಆಗಿರುವಂಥ ಆದಿಶೇಷ ಅಂದರೆ ಸಾಮಾನ್ಯ ವ್ಯಕ್ತಿಯಲ್ಲ.
ಅಂಥವನನ್ನೇ ಗರ್ಭದಲ್ಲಿ ಧರಿಸಿರುವಂಥ ಆ ಸಂದರ್ಭದಲ್ಲಿ ವಿಶೇಷವಾದ ಆನಂದ ಅವಳಿಗೆ ತನಗೆ ಗೊತ್ತಿಲ್ಲದ ಹಾಗೆ, ಯಾಕೆ ಅಂತ ಕಾರಣ ಗೊತ್ತಿಲ್ಲ, ಆ ಒಂದು ಆನಂದ ಕಾಣಿಸಿಕೊಳ್ತಾ ಇದೆ. ಜೊತೆಯಲ್ಲಿ ಶೋಕವೂ ಇದೆ. ಯಾಕಂದ್ರೆ ನಾಳೆ ಇವನು ಹುಟ್ಟಿದ ಮೇಲೆ ನಮ್ಮಣ್ಣ ಕೊಂದೇ ಬಿಡ್ತಾನೆ, ಇವನನ್ನು ಕೂಡ ಏನು ಪ್ರಯೋಜನ ಅಂತ ಶೋಕವೂ ಆಗ್ತಾ ಇದೆ, ಒಳಗೊಳಗೆ ಆನಂದವೂ ಆಗ್ತಾ ಇದೆ. ಅಂಥ ಸ್ಥಿತಿಯಲ್ಲಿ ಅವಳಿದ್ಲು. ಆದರೆ ಸ್ವಾಮಿ ಪರಮಾತ್ಮ ಶ್ರೀ ನಾರಾಯಣ ಇದನ್ನೆಲ್ಲ ಯೋಚನೆ ಮಾಡಿದ. ಅವನಿಗೆ ಗೊತ್ತಿಲ್ಲದೇ ಇಲ್ಲ, ಇವೆಲ್ಲ ವಿಚಾರ ತಿಳಿದವನೇ ಆದದ್ರಿಂದ ಇದಕ್ಕೆ ಏನಾದ್ರು ಒಂದು ಉಪಾಯ ಮಾಡಲೇಬೇಕು. ಯಾಕಂದರೆ ಇವ ಆದಿಶೇಷ ಅವತಾರ ಪುರುಷ, ಇವ ಅವತಾರ ಎತ್ತಿದ ಮೇಲೆ ಇವು ಸಾಯಬಾರದು. ಇದುವರೆಗೆ 6 ಮಕ್ಕಳು ಸತ್ತು ಹೋಗಿದ್ದಾರೆ. ಅವರ ಹಣಿಯಲ್ಲಿ ಬರೆದದ್ದೇ ಅಷ್ಟು, ಹುಟ್ಟಿದಾಗಲೇ ಸಾಯುವಂಥ ಯೋಗವುಳ್ಳವರವರು ಸತ್ತು ಹೋದರು. ಅವ್ರ ಬಗ್ಗೆ ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ. ಇವನು ಅವತಾರ ಪುರುಷ, ಯಾವುದೋ ಒಂದು ಉದ್ದೇಶಕ್ಕಾಗಿ ಇವನು ಅವತರಿಸ್ತಾ ಇದ್ದಾನೆ, ಇವನಿಗೆ ಯಾವ ಅಪಾಯವೂ ಆಗಬಾರ್ದು. ಅದಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡಿ ನಾರಾಯಣ ಅವನು ಒಂದು ಕೆಲಸ ಮಾಡಿದ. ಯಾಕಂದರೆ ಅವನು ಸರ್ವಶಕ್ತ, ಸಕಲ ಭುವನೇಶ್ವರ. ಸಕಲ ಭುವನೇಶ್ವರನು, ಸಕಲ ಭುವನೇಶ್ವರನು, ಸಕಲಾತ್ಮಕನು ಕಂಡನು ಕಂಸ ಭಯವನು. ಜಗುಜಿಯರಿಸುವ ಮಾಯಗೆ ಆಜ್ಞಾಪಿಸಿದರಿದನುರಿದು ಚಕಿತ ಗರ್ಭವನೊಯ್ದಲ ದೇವಕಿಯನು ಅರಿಯದಂತೆಗೆ. ಈಗ ಅವರ ಬಾಲಕಿಯ ರೋಹಿಣಿ ಬುಧರದಲ್ಲಿ ತಂದಿರಿಸು ಹೋಗೆಂದ. ಪರಮಾತ್ಮ ಸರ್ವಜ್ಞ, ಸರ್ವಶಕ್ತ, ಸರ್ವಲೋಕಕ್ಕೂ ಒಡೆಯನಾದವ ಅಂಥವನು ಅವನೇ ಯೋಚನೆ ಮಾಡಿದ. ಇವ ಸಾಯಬಾರ್ದು ಅಂತಾದರೆ ಅದಕ್ಕೊಂದು ಉಪಾಯ ಮಾಡಬೇಕು ಅಂತ ಯೋಚನೆ ಮಾಡಿ ತನ್ನದೇ ಶಕ್ತಿ ಸ್ವರೂಪಿಣಿಯಾದಂಥ ಆದಿಶಕ್ತಿ, ಯೋಗಮಾಯೆ ಅಂತ, ದುರ್ಗಾದೇವಿ ಅಂತ ಹೀಗೆಲ್ಲ ನಾವು ಯಾರನ್ನ ಕರಿತೇವೆ, ಆ ಯೋಗಮಾಯೆಯನ್ನು ಕರೆದ. ನೋಡು, ನೀನೊಂದು ಕೆಲಸ ಮಾಡಬೇಕೀಗ. ಈ ದೇವಕಿಯ ಗರ್ಭದಲ್ಲಿ ಆದಿಶೇಷ ಮಗುವಾಗಿದ್ದಾನೆ, ಈಗ ಭ್ರೂಣವಾಗಿದ್ದಾನೆ. ಅವನನ್ನು ನೀನು ಈಗ ತೆಗೆದುಕೊಂಡು ಹೋಗಿ ಅಲ್ಲಿಂದ ಅವನನ್ನು ಹೊರಕ್ಕೆ ತೆಗೆದುಕೊಂಡು ಸೆಳೆದುಕೊಂಡು ಅವನನ್ನು ರೋಹಿಣಿ ಅಂತ ಇನ್ನೊಬ್ಬಳಿದ್ದಾಳೆ, ಇದೇ ವಸುದೇವನ ಹೆಂಡತಿ. ಅವಳೀಗ ಈ ಕಂಸಾಸುರನ ಭಯದಿಂದ ಅವರೆಲ್ಲ ಊರು ಬಿಟ್ಟು ಬೇರೆ ಕಡೆ ಇದ್ದಾರೆ. ಆ ರೋಹಿಣಿ ಈಗ ಗೋಕುಲದಲ್ಲಿ ನಂದಗೋಪನ ಮನೆಯಲ್ಲಿ ಇದ್ದಾಳೆ. ಅಲ್ಲಿಗೆ ಹೋಗಿ ಅವಳ ಗರ್ಭದಲ್ಲಿ ಈ ಭ್ರೂಣವನ್ನು ಸ್ಥಾಪಿಸಬೇಕು. ಈ ಬಲರಾಮನ ಈ ಶಿಶು ಪಟ್ಟೆಯಲ್ಲಿರುವಂಥ, ದೇವಕ್ಕೆ ಹೊಟ್ಟೆಯಲ್ಲಿರುವಂಥ ಶಿಶುವನ್ನು ಅಲ್ಲಿಡಬೇಕು. ಅಲ್ಲಿ ಅವನು ಹುಟ್ಟು ಬೆಳೀತಾನೆ. ಇದೊಂದು ಕೆಲಸ ನಿಮ್ದು ಆಗಬೇಕು ಅಂತ ಹೇಳಿದ. ಆಗ ಅವಳು ಒಪ್ಪಿದ್ಲು. ಹಾಗೆ ಸ್ವಾಮಿ ಇಷ್ಟಕ್ಕೆ ತಾನೇ ಇಷ್ಟೇ ಕೆಲಸವನ್ನು ಮಾಡಬೇಕಾದ್ದು ಅಂತ ಕೇಳಿದ್ಲು ಅವಳು. ಇಲ್ಲ ಇಲ್ಲ, ಇನ್ನೂ ಕೆಲಸ ಇದೆ. ಏನಂತಂದರೆ ಬಳಿಕ ತಾನೇ ದೇವಕಿಯ ಬಸುರೊಳಗೆ ತನುಗೊಂಡು, ತಾನೇ ದೇವಕಿಯ ಬಸುರೊಳಗೆ ತನುಗೊಂಡು ಅವನಿ ಭಾರವ ಕಳೆಯಲು ಉದುಭವಿಸುತ್ತವೆನು ಹರಿ ಸಂದೇಹಕ್ಕೆ ಇಳಿದು ನೀನಾನಂದ ಗೋಪನ ಲಲನೆಯಲಿ ಸಂಭವಿಸುವ ನಂದ ಗೋಪನ ಲಲನೆಯಲಿ ಜನಿದು ಜೀವಾವಳಿಗೆ ಜೀವಿಕೆಯಾಗು ತನಗೆಯೂ ತಂಗಿಯಾಗೆಂದ. ಇಷ್ಟಕ್ಕೆ ಮುಗಿಲಿಲ್ಲ. ನಾನು 8ನೇ ಗರ್ಭದಲ್ಲಿ ತಿರುಗಿ ಹುಟ್ಟು ಬರಬೇಕಾಗಿದೆ, ಅವತಾರ ಎತ್ತಬೇಕಾಗಿದೆ. ನೀನು ಕೂಡ ಒಂದು ಅವತಾರವನ್ನು ಎತ್ತಬೇಕು. ಅದೇ ಸಂದರ್ಭಕ್ಕೆ ಸರಿಯಾಗಿ ನೀನು ಅಲ್ಲಿ ಆ ನಂದಗೋಪನ ಹೆಂಡತಿಯಾದ ಯಶೋದೆ ಗರ್ಭದಲ್ಲಿ ನೀನು ಒಬ್ಬ ಹೆಣ್ಣು ಮಗುವಾಗಿ ಹುಟ್ಟಿ ಬರಬೇಕು. ನಾನು ಇಲ್ಲಿ ಗಂಡು ಮಗುವಾಗಿ ಹುಟ್ಟಿ ಬರ್ತೇನೆ. ಮುಂದೆ ನಾವು ನೀವು ಅದೆಲ್ಲ ಅದಲು ಬದಲೆಲ್ಲ ಮಾಡ್ಕೊಳ್ಬೇಕಾಗ್ತದೆ. ಮುಂದಿನ ವ್ಯವಸ್ಥೆ ನಾನು ಮಾಡ್ತೇನೆ. ಅದೊಂದು ಕೆಲಸವೂ ನಿನ್ನಿಂದ ಆಗಬೇಕಾಗಿದೆ. ನಿನ್ನಿಂದ ಒಂದು ಅವತಾರವೂ ಆಗಬೇಕು. ತಾನೇ ಇಳಿದು ನೀನು ನಂದಗೋಪನ. ಇಳಿದು ಅಂದರೆ ಅವತರಣ ಅಂದರೆ ಇಳಿಯು ಅಂತ ಅರ್ಥ. ಕೆಳಗಿಳಿಯೋದಕ್ಕೆ ಅವತರತಿ ಅಂತ ಈ ಸಂಸ್ಕೃತದಲ್ಲಿ ಅವತರಣ ಅಂತ ಹೇಳ್ತಾರೆ. ಹಾಗೆ ಇನ್ನೂ ಒಂದು ಅವತಾರವೇ ಅದು. ಹೀಗೆ ಈ ಕೆಲಸ ನಿಂದಾಗಬೇಕು ಅಂತ ಹೇಳ್ದ. ಆಗ ಅವಳು ಕೇಳಿದ್ಲು, ಸ್ವಾಮಿ ಹಾಗಾದರೆ ನನ್ನ ಅವತಾರದ ಪ್ರಯೋಜನ ಅಷ್ಟಕ್ಕೆ ಮುಗಿದು ಹೋಗ್ತಾರೋ ಅಥವಾ ಇನ್ಯಾವ ಇದೆಯಾ ಅಂತ ಕೇಳಿದ್ಲು. ಆಗ ದೇವಿ ಪೂಜಿಸ್ಕೊಂಡು, ದೇವಿ
ಪೂಜಿಸಿಕೊಂಡು ಸುರರಂಗಿ ಉದಿಷ್ಟಾರ್ಥವನು ದೇವಿ ಪೂಜಿಸಿಕೊಂಡು ಸುರರಂಗಿ ಉದಿಷ್ಟಾರ್ಥವನು ಬಳಿ ಕನ್ನಾವಳಿಯಲಿ ಆರಾಧಿಸಲಿ ಜನರೆಲ್ಲ ನಿನ್ನುವನು ಪಾವನಸ್ಥಾನದಲ್ಲಿ ಬಹು ನಾಮಾವಳಿಗಳೆದು ದರೆಯಲಿ ಜೀವರಿಗೆ ಜಯ ವಿಭವ ಸೌಖ್ಯ ಸಮೃದ್ಧಿ ಕರೆಯಲಿದೆ ನಿನ್ನ ಅವತಾರದ ಪ್ರಯೋಜನ ಅಲ್ಲೇ ನಿಲ್ಲಬಾರದು. ನೀನು ಮುಂದೆ ಜೀವಾವಳಿಗೆ ಜೀವಿಕೆಯಾಗು. ಲೋಕರ ಜೀವನಕ್ಕೆ ನೀವು ಜೀವ ಕೊಡುವವಳಾಗಬೇಕು. ಲೋಕರ ಜನರೆಲ್ಲ ನಿನ್ನನ್ನು ಪೂಜೆ ಮಾಡ್ತಾರೆ, ದೇವತೆಗಳು ಕೂಡ ನಿನ್ನನ್ನು ವಂದಿಸ್ತಾರೆ. ಅವರಿಗೆಲ್ಲ ಅವರು ಬಯಸಿದಂಥ ಇಷ್ಟಾರ್ಥವನ್ನೆಲ್ಲ ಕೊಡುವಂಥ ಒಂದು ಕಾರ್ಯವನ್ನು ನೀನು ಮಾಡಬೇಕು. ಪ್ರತಿರೂಪವಾಗಿ ಅವರು ನಿನಗೆ ಬೇರೆ ಬೇರೆ ವಸ್ತುಗಳನ್ನು ಸಮರ್ಪಣೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಅವರೆಲ್ಲ ಆರಾಧನೆಗೆ ಸರಿಯಾದ ಇಷ್ಟಾರ್ಥವನ್ನು ಕೊಡುವಂಥ ಕಾಮಧೇನುವಾಗಿ ನೀನಲ್ಲಿ ನೆಲೆಸಬೇಕು. ಎಲ್ಲೆಲ್ಲಿ ಅಂದರೆ ಪಾವನ ಸ್ಥಾನದಲ್ಲಿ ಅಲ್ಲಲ್ಲಿ ಕೆಲವು ವಿಶೇಷವಾದ ತೀರ್ಥಕ್ಷೇತ್ರಗಳಲ್ಲಿ ಶಕ್ತಿ ಪೀಠಗಳಲ್ಲಿ ಅಲ್ಲೆಲ್ಲ ನೀನು ಅಲ್ಲಿ ಸ್ಥಾಪನೆಗೊಳ್ಳಬೇಕು. ಅನೇಕ ಮಂದಿರಗಳೆಲ್ಲ ನಿನಗೋಸ್ಕರ ರಚನೆ ಆಗ್ತವೆ, ಅಲ್ಲಿ ನೀನು ನೆಲೆಸಬೇಕು. ಅಲ್ಲದೆ ನಿನಗೆ ಅನೇಕ ನಾಮಗಳು ಇರ್ತವೆ, ಅನೇಕ ರೂಪಗಳಲ್ಲಿ ಅನೇಕ ಹೆಸರುಗಳಲ್ಲಿ ನೀನು ಅಲ್ಲಿ ನೆಲೆ ನಿಂತು ಭಕ್ತರನ್ನು ಉದ್ಧರಿಸಬೇಕು. ಈ ಭಕ್ತರಿಗೆ ಬಯಸಿದಂಥ ರೀತಿಯಲ್ಲಿ ಅವರಿಗೆ ಅವರು ಮಾಡುವಂಥ ಕಾರ್ಯದಲ್ಲಿ ಜಯ, ಅವರಿಗೆ ಜೀವನದಲ್ಲಿ ಸೌಖ್ಯ, ಬಡತನ ಇತ್ಯಾದಿ ಕಷ್ಟಗಳನ್ನು ಹೋಗಲಾಡಿಸಿ ಸಮೃದ್ಧಿ ಇದನ್ನೆಲ್ಲ ಕೊಡುವವಳಾಗಬೇಕು. ನೀನು ಈ ಕೆಲಸ ಮಾಡಬೇಕು ಅಂತ ಅಂದ ನಾರಾಯಣ ಆ ಯೋಗಮಾಯೆಗೆ. ಆಗ ಅವಳು ಕೇಳಿದ್ಲು, ಸ್ವಾಮಿ ಬೇರೆ ಬೇರೆ ನಾಮಾವಳಿ ಬೇರೆ ಬೇರೆ ರೂಪ ಅಂತ ಹೇಳಿದೆಯಲ್ಲ, ಅದು ಯಾವ ನಾಮಾವಳಿ ರೂಪ ಯಾವುದು ಸ್ವಲ್ಪ ವಿವರಿಸ್ತೀಯಾ ಅಂತ ಕೇಳಿದ್ರು. ಆಗ ಅವನು ಹೇಳಿದ, ಭುವನ ವಂದಿತೆ ದುರ್ಗೆ, ಭುವನವಂದಿತೆ ದುರ್ಗೆ ಜಯ ವೈಷ್ಣವಿ ಕುಮುದೆ ಚಂಡಿಗೆ ವರಂಬಿಕೆ ಶಿವೆ ಪರಮದೇವಿ ಪರಮದೇವಿ ಮಹೇಶ್ವರಿ ಕೃಷ್ಣೆ ದಿವಿಜವರನುತೆ ಕಾಳಿ ದಿವಿಜವರನುತೆ ಕಾಳಿ ಕನ್ಯಾ ಪ್ರವರ ನಾರಾಯಣೀಯನಲ್ಗೆ ನಾಮವರಿಯಲಿ ವಿಖ್ಯಾತ ನಾಮವ ಪಡೆವೆ ನೀನೆಂದ ಇನ್ನು ನಾಮಾವಳಿಗಳು ಹಲವಿರ್ತವೆ, ಅದಕ್ಕೆ ಲೆಕ್ಕವೇನೂ ಇಲ್ಲ. ಕೆಲವನ್ನು ಮಾತ್ರ ಹೇಳಬಹುದಷ್ಟೇ. ದುರ್ಗೆ ಎಂತಾಗಿ ಎಂಬುದಾಗಿ ಭುವನದಲ್ಲಿ ಲೋಕದ ಜನರಿಂದ ಎಲ್ಲರಿಂದಲೂ ಕೂಡ ನೀನು ಆರಾಧನೆಯನ್ನು ಸ್ವೀಕರಿಸಬೇಕು. ಆಮೇಲೆ ಜಯ, ಭಕ್ತರಿಗೆ ಜಯವನ್ನು ಕರುಣಿಸುವಳಾದ್ರಿಂದ ಜಯ ಎಂಬ ಹೆಸರು ಕೂಡ ನಿನಗೆ ಉಂಟಾಗ್ತದೆ. ನನ್ನ ಅಂಶದವಳೇ ನೀನು ಆದುದರಿಂದ ವೈಷ್ಣವಿ ಎಂಬ ಹೆಸರು ಕೂಡ ನಿನಗಿದೆ. ಕುಮುದೆ ಚಂಡಿಕೆ ವರಾಂಬಿಕೆ ಅಂದರೆ ಲೋಕಕ್ಕೆಲ್ಲ ತಾಯಿಯ ಸ್ಥಾನದಲ್ಲಿ ಇರುವವಳಾದ್ದರಿಂದ ಅಂಬಿಕೆ ಎಂಬ ನಾಮ ಕೂಡ ನಿನಗೆ ಅದು ಲಭ್ಯವಾಗ್ತದೆ. ಅಲ್ಲದೆ ಶಿವೆ ಪರಮ ಮಂಗಳ ಸ್ವರೂಪಿಣಿ ನೀನಾದ್ದರಿಂದ ಶಿವೆ ಅಂತ ಕರೆಸಿಕೊಳ್ತೀಯ. ಆಮೇಲೆ ಮಹೇಶ್ವರಿ ಎಲ್ಲರಿಗೂ ಒಡತಿಯಾದವಳು, ಮಾಧವಿ ಕೃಷ್ಣೆ ಮತ್ತು ಕಾಳಿ ಕಪ್ಪು ಬಣ್ಣದಲ್ಲಿ ನೀನು ಆ ಕಾಲದಲ್ಲಿ ಕಾಣಿಸಿಕೊಳ್ಳುವುದರಿಂದ ಕೃಷ್ಣೆ ಕಾಳಿ ಇತ್ಯಾದಿ ಹೆಸರುಗಳು ಇರ್ತವೆ. ಕನ್ಯಾಪ್ರವರ ಕನ್ಯಾಕುಮಾರಿ ಇತ್ಯಾದಿ ಹೆಸರುಗಳು ಕೂಡ ನಿನಗೆ ಬರ್ತವೆ. ಇಂಥ ಅನೇಕ ನಾಮಗಳಿಂದ ನೀನು ವಿಖ್ಯಾತಿ ಆಗ್ತಿ. ನೀನು ಅಲ್ಲಿ ನೆಲೆಸಬೇಕು. ಭೂಲೋಕದಲ್ಲಿ ಕಲಿಯುಗದಲ್ಲಿ ನಿನ್ನ ಒಂದು ಅನುಗ್ರಹವನ್ನು ಜನರ ಮೇಲೆ ತೋರಿಸಬೇಕು ಅಂತ ವಿವರಿಸಿದ. ಆಗ ಅವಳು ಕೇಳಿದ್ಲು, ಆಯ್ತು ಸ್ವಾಮಿ, ನನ್ನ ಅವತಾರದ ಬಗ್ಗೆ ಕೇಳಿದ್ದಾಯ್ತು, ನಿನ್ನ ಅವತಾರ ಅಂತೂ ಇದ್ದೇ ಇದೆ. ಈಗ ಈ ಬಲ ಈ ನಮ್ಮ ಆದಿಶೇಷನ ಅವತಾರದ ಬಗ್ಗೆ ಏನು ಸ್ವಾಮಿ ಸ್ವಲ್ಪ ಹೇಳ್ತೀಯಾ ಅಂತ ಕೇಳಿದ್ವಿ. ಆಗ ಅದನ್ನು ಹೇಳ್ದ. ಪಣಿಪತಿಯ ನೀನೊಯ್ದಿರಿಸಿ ರೋಹಿಣಿಯ ಜಠರಂಗದಲ್ಲಿ ಪಣಿಪತಿಯ ನೀನೊಯ್ದಿರಿಸಿ ರೋಹಿಣಿಯ ಜಠರಾಂಗದಲ್ಲಿ ಸಂಕರುಷನಿಪ್ಪ
ಅಭಿಧಾನ ಬಲ್ಲಿದನಾಗಿ ಬಲನೆಂದು ಶಂಕರು ಜನನಿಪ್ಪವಿಧಾನ ಬಲ್ಲಿದನಾಗಿ ಬಲನೆಂದು ಗುಣವನದಿ ಜಗತಿ ಮನೋಹರ ಗುಣದಲ್ಲಿ ಗೆದೆಬುದು ಗುಣವನದಿ ಜಗತಿ ಮನೋಹರ ಗುಣದಲೆದೆಬುದು ರಾಮ ಬೆಸರಲಿ ಗಣಿಸದಿರು ಹೋಗೆಂದೆನು ಗಳಿಸದಿರು ಹೋಗೆಂದೆನು ಮಾಯೆಯನ್ನು ಬೀಳ್ಕೊಟ್ಟ ಆದಿಶೇಷ ಪಣಿಪತಿ, ನೀನು ಅವನನ್ನ ದೇವಕ್ಕೆ ಗರ್ಭದಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ಸ್ಥಾಪಿಸಬೇಕು, ರೋಹಿಣಿಯ ಗರ್ಭದಲ್ಲಿ ಇಡಬೇಕು. ಅವಳು ಕಾಲಕ್ರಮೇಣ ಅವನನ್ನು ಪ್ರಸವಿಸ್ತಾಳೆ. ಆಗ ಅವನಿಗೆ ಹೆಸರೇನು ಬರ್ತದೆ ಗೊತ್ತಾ? ಸಂಕರ್ಷಣ ಅಂತ ಹೆಸರು ಅವನಿಗೆ. ಯಾಕಂದರೆ ಕರ್ಷಣ ಅಂದರೆ ಎಳೆಯುವುದು, ಸೆಳೆಯುವುದು ಅಂತ ಅರ್ಥ. ಆ ಭ್ರೂಣವನ್ನು ನೀನು ದೇವಕ್ಕೆ ಗರ್ಭದಿಂದ ಸೆಳೆದು ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡುವುದರಿಂದ ಅವನಿಗೆ ಸಂಕರ್ಷಣ ಅನ್ನುವಂಥ ವಿಶೇಷವಾದ ಒಂದು ಹೆಸರು ಬರ್ತದೆ. ಅಂದರೆ ಈಗ ವಿಜ್ಞಾನ ಯುಗದಲ್ಲಿ ಅದನ್ನೆಲ್ಲ ಬಹಳವಾಗಿ ಮಾಡ್ತಾನೆ ಇದ್ದಾರೆ. ಫೈಟಸ್ ಟ್ರಾನ್ಸ್ಪ್ಲಾಂಟೇಷನ್ ಅಂತೇಳಿ ಮಾಡ್ತಾ ಇದ್ದಾರೆ. ಆ ಕಾಲದಲ್ಲಿ ದೈವಿ ಶಕ್ತಿಯಿಂದ ಅದನ್ನು ಮಾಡಿದರು ಅಷ್ಟೇ. ಅವಳನ್ನು ಇಲ್ಲಿ ಅವ ನಿಜವಾಗಿ ಮೊದಲಿಗೆ ಅವನಿದ್ದದ್ದು ಇವಳ ಮಗನಾಗಿ ಇವಳ ಹೊಟ್ಟೆಯಲ್ಲಿ, ಅಲ್ಲಿ ತಗೊಂಡು ಹೋಗಿ ಅಲ್ಲಿಟ್ಟು ಅದು ಅವನು ಹುಟ್ಟಿ ಬರ್ತಾನೆ. ಸಂಕರ್ಷಣ ಅಂತ ಅವನಿಗೆ ಹೆಸರಾಗ್ತದೆ. ಮತ್ತು ಕರ್ಷಣ ಅಂತಂದರೆ ಎಳೆಯುವುದಂತ ಅರ್ಥ ಸಂಸ್ಕೃತದಲ್ಲಿ. ಹಾಗೆ ಸಂಕರ್ಷಣ ಅವನು ಅಲ್ಲವೇ ಮಹಾಬಲಶಾಲಿಯಾಗಿ ಹುಟ್ಟುತ್ತಾನೆ. ಅವನು ಲೋಕಕ್ಕೆಲ್ಲ ಮಂಗಳವನ್ನೇ ವಹಿಸುವಂಥವನಾಗ್ತಾನೆ. ಹಾಗಾಗಿ ಬಲಭದ್ರ ಅನ್ನುವಂಥ ಹೆಸರು ಅವನಿಗೆ. ಬಲ ಅಂದರೆ ಬಲಶಾಲಿ ಆದದ್ರಿಂದ, ಭದ್ರ ಒಳ್ಳೆ ಅವನ ಶಿವ ಮಂಗಳಕರನಾದ್ದರಿಂದ ಭದ್ರ, ಬಲಭದ್ರ ಅಂತ ಹೆಸರು ಕೂಡ ಆಗ್ತಾರೆ. ಅದೂ ಅಲ್ಲದೆ ಜಗತ್ತಿಗೆಲ್ಲ ಸಂತೋಷವನ್ನು ಉಂಟು ಮಾಡುವ ಗುಣಗಳನ್ನು ಉಳ್ಳವನಾದ್ರಿಂದ ಅವನಿಗೆ ರಾಮ ಅನ್ನುವಂಥ ಹೆಸರು ಬರ್ತದೆ. ಒಟ್ಟಿನಲ್ಲಿ ಬಲರಾಮ ಅನ್ನುವ ಹೆಸರಿನಿಂದ ಅವನು ಪ್ರಸಿದ್ಧನಾಗ್ತಾನೆ ಅಂತ ವಿವರವನ್ನು ಕೊಟ್ಟ. ಆಯಿತು ಅಂತ ಸಂತೋಷದಿಂದ ಅವಳು ಹೋದಳು. ಅದೇ ರೀತಿ ಮಾಡಿದಳು ಕೂಡ. ಆ ರೋಹಿಣಿ ಗರ್ಭದಲ್ಲಿ ಇಟ್ಟಾಗ 9 ತಿಂಗಳು ತುಂಬಿದ ಮೇಲೆ ಅವಳೇ ಪ್ರಸವಿಸಿದಳು ಅವನ್ನ. ಬಲರಾಮ ಅಂತ ಅಂತೂ ಅವನು ಹುಟ್ಟಿದ. ಇಲ್ಲಿ ಮಾತ್ರ ಇವರಿಗೆ ಭಾಳ ಭಯ ಆಯಿತು. ಏನಾಯ್ತಪ್ಪ, ದೇವಕಿ ಮೊದಲಿಗೆ ಗರ್ಭವತಿ ಆದವಳು ಇದ್ದಕ್ಕಿದ್ದಾಗ ಏನೂ ಕಾಣಿಸ್ತಾ ಇಲ್ಲ, ಹೊಟ್ಟೆಯಲ್ಲಿ ಏನೂ ಇಲ್ಲ ಅಂತ ಜನರೆಲ್ಲ ಆಡಿಕೊಳ್ಳೋದು ಪ್ರಾರಂಭ ಮಾಡಿದರು. ಗೊಂದಲವಾಯಿತು. ಅವಳಿಗೂ ಸ್ವಲ್ಪ ಬೇಸರವಾಯಿತು. ಏನಪ್ಪ ಇದ್ದಕ್ಕಿದ್ದಾಗೆ ಮಾಯವಾಗಿ ಹೋಯ್ತಲ್ಲ ಅಂತ. ಆದರೆ ಯಾರಿಗೂ ಏನು ಗೊತ್ತಾಗಲಿಲ್ಲ. ಕಂಸ ಯೋಚನೆ ಮಾಡ್ದ, ಹೋಗಲಿ ಅಂತೂ ಮಾಯವಾಗಿ ಹೋಯ್ತಲ್ಲ, ತೊಂದರೆ ಇಲ್ಲ, ಹುಟ್ಟಿದ್ರೆ ಕಷ್ಟ ಆಗೋದು, ಹೋಯ್ತಲ್ಲ ಹೋಗಲಿ ಅಂತ ಕಂಸನು ಸ್ವಲ್ಪ ಅದನ್ನು ಅಷ್ಟೊಂದು ಗಮನ ಕೊಡಲಿಲ್ಲ. ಮುಂದೆ 8ನೇ ಗರ್ಭದಲ್ಲಿ ಶ್ರೀಹರಿ ಹುಟ್ಟಿ ಬರಬೇಕು. ಆ ಭಾಗವನ್ನು, ಶ್ರೀಹರಿಯ ಜನ್ಮ ಭಾಗವನ್ನು ಮುಂದಿನ ಸಲ ನಾವು ನೋಡೋಣ. ಆ ಪರಮಾತ್ಮ ಸರ್ವರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಮಂಗಳ ಪದ್ಯದ ವಾಚನದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಆವನಿಗನೋದುವನು ಕೇಳುವನು ಆವನಿಗನೋದುವನು ಕೇಳುವನು ಈ ಮುರಗರನ ಮಂಗಳ ಭಾವನ ಮಡಚರಿತವನು ಕಾರುಣ್ಯ ಭರಿತವನು ಮಂಗಳ ಭಾವನ ಮಡಚರಿತವನು ಕಾರುಣ್ಯ ಭರಿತವನು ದೇವ ಸಂದಿವ ಶುಕ ಮುನಿ ಪ್ರಸ್ತಾವಿತವನು ದೇವ ಸಂದಿವ ಶುಕ ಮುನಿ ಪ್ರಸ್ತಾವಿತವನವರಿಬ್ಬರನು ನೆರೆ ಕಾವನು ಕಾರುಣ್ಯ ನಿಧಿ ನೆರೆ ಕಾವನ ಕಾರುಣ್ಯ ನಿಧಿ ನಿಜ ಪದವನೊಲಿದಿತು ಪರಿಪಾಲಯಂತಾಂ ನ್ಯಾಯೇನ ಮಧ್ಯೇನ ಮಹಿಮಗೀಶಾಗ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯಕಾಮೇ ವಿನೀ ಸತ್ಯಶಾಲಿನೇ ದೇಶೋऽयं ಶೋಭರಹಿತೋ ಸಜ್ಜನಸ್ತಂತು ನಿರ್ಭಯಾಗ ಅಪುತ್ರಾ ಪುತ್ರಿಣಸ್ತಂತು ಪುತ್ರಿಣಸ್ತಂತು ಪೌತ್ರಿಣಃ ಅಧನಸ್ತಧನಾಸ್ತಂತು ಜೀವಂತು ಶರದಾಂ ಜಗಂ
लाभस्तेषां जयस्तेषां कुतस्तेषां पराभवः येषाम् इन्दीवरश्यामो हृदयेषु प्रतिष्ठितः मङ्गलं कोसलेन्द्राय महनीय गुणाब्धये चक्रवर्ति तनुजाय सार्वभौमाय मङ्गल कायेन वाचा मनसेन्द्रियैव बुद्ध्यात्मना वा प्रकृते स्वभावात् करोमि यद्यत् सकलं परस्मै श्रीमन्नारायणायेति समर्पयामि श्रीकृष्णार्पणमस्तु। लक्ष्मीरमण गोविन्द गोविन्द हर नमः पार्वतीपतये हर हर महादेव रघुवीर समर्थ हनुमान की